ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಕೊನೆ ದಿವಸ ಆಗಿದೆ ಈ ತಿಂಗಳಲ್ಲಿ. ಅಂದ್ರೆ ಈ ಮೇ ತಿಂಗಳು ಕೊನೆಯ ದಿವಸ ಆಗಿದಕ್ಕೋಸ್ಕರ ಈಗ ಅತೀಂದ್ರಿಯ ಯೋಗಿ ಬಗ್ಗೆ, ಅತೀಂದ್ರಿಯ ಯೋಗಿಯ ಜೀವನ ಪಯಣ ತಿಳ್ಕೊಂಡಿದ ತಕ್ಷಣ ಈಗ ಯಾವುದೇ ಎಲ್ಲರೂ ನಮ್ಮ ಸದಸ್ಯರು ಯಾರ್ಯಾರಿದ್ದಾರೋ ಈಗ ಸೆಷನ್ ಅಲ್ಲಿ ಅವರವರ ಜೀವನ ಈ ಆಧ್ಯಾತ್ಮಿಕ ಪಯಣದಲ್ಲಿ ಏನೇ ಅನುಭವಗಳು ಪಡೆದಿದ್ರು, ಮತ್ತೆ ಏನೇ ಸಂದೇಹಗಳಿದ್ರು ಅದು ಕೇಳ್ಬೋದು. ಅದ್ರ ಜೊತೆಗೆ ಹೇಳುವಾಗ ನಿಮ್ಮ ಹೆಸರು ಹೇಳಿ, ಯಾವ ಪ್ರಾಂತದಿಂದ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅದು ಹೇಳಿ. ಅದ ತದನಂತರ ನಿಮ್ಮ ಎಕ್ಸ್ಪೀರಿಯನ್ಸಸ್, ಈ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮ ಅನುಭವಗಳೇನಿದೆ, ಆಧ್ಯಾತ್ಮಿಕ ಪಯಣ ಅನುಭವಗಳಂದ್ರೆ ಮೆಡಿಟೇಷನ್ ಎಕ್ಸ್ಪೀರಿಯನ್ಸಸ್ ಆಗ್ಬೋದು, ಅದು ಹಂಚ್ಕೋಬಹುದು. ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಯಾವ್ದಾವ್ದು ಬೆಳವಣಿಗೆ ಆಗಿದೆ, ವೃದ್ಧಿ ಆಗಿದೆ, ಅದನ್ನು ಹಂಚ್ಕೊಳ್ಳಿ. ಅಂದ್ರೆ ಈ ಆಕುಪ್ರೆಷರು, ಮನೆಮದ್ದುಗಳು, ಮುದ್ರಗಳು ಎಲ್ಲ ನೀವು ತಿಳ್ಕೊಂತಾ ಇದ್ರಿ. ಅದರಿಂದ ಏನೇ ಅನಾರೋಗ್ಯ ಇದ್ರೆ ಆ ಅನಾರೋಗ್ಯ ಒಟ್ಟೋಗಿ ಆರೋಗ್ಯ ಹೊಂದಿದ್ರೆ ಖಂಡಿತವಾಗಿ ಅದು ಹಂಚ್ಕೊಳ್ಳಿ. ಜೊತೆಗೆ ನಿಮ್ಮ ಸಂದೇಹಗಳಿರ್ಬೋದು, ಕ್ವಶನ್ಸ್ ಇರ್ಬೋದು, ಅದನ್ನು ದಯವಿಟ್ಟು ಕೇಳಿ. ಒಬ್ಬೊಬ್ಬರನ್ನು ಅನ್ಮ್ಯೂಟ್ ಮಾಡ್ತಾ ಹೋಗಮ್ಮ. ದೀಪಮ್ಮ ಓಕೆ ಗುರುಜಿ. ಅವ್ರ ಹೆಸರು ಕೇಳ್ತಾ ಅನ್ಮ್ಯೂಟ್ ಮಾಡ್ತಾ ಹೋಗಿ. ರೈಟ್. ರಾಜು ರಾಣೆಬೆನ್ನೂರ್ ಸರ್, ಅನ್ಮ್ಯೂಟ್ ಮಾಡ್ತೀನಿ. ಸಂಕ್ಷಿಪ್ತವಾಗಿರ್ಬೇಕು ಎಲ್ಲಾರು. ಒಂದು 2 ಮಿನಿಟ್ಸ್ ಸಾಕು. ಹೆಚ್ಚಾಗಿ ಅಂದ್ರೆ ಬೇರೆ ಸದಸ್ಯರಿಗೂ ನಾವು ಸಮಯ ಕೊಡ್ಬೇಕಾಗತ್ತೆ. ರೈಟ್ ರೈಟ್ ಸರ್. ರಾಜು ಸರ್ ಮಾತಾಡಿ. ನಮಸ್ತೆ ಸರ್. ಇನ್ನೊಂದು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿದ್ರೆ ಸಂಕ್ಷಿಪ್ತವಾಗಿ, ನಾವು ನಿಜವಾಗ್ಲೂ ಮೆಡಿಟೇಷನ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಜೀವನದಲ್ಲಿ ಅವು ಇವು ಎಲ್ಲ ಟೆನ್ಷನ್ ತಗೊಂಡು ಸ್ವಲ್ಪ ಬಹಳ ಡಿಪ್ರೆಷನ್ ಲೆಕ್ಕ, ಮೈಂಡ್ ಒಂದು ಚಂಚಲತೆ, ಮತ್ತೆ ಆ ಕಡೆ ಈ ಕಡೆ ಏನೇನೋ ಆಲೋಚನೆಗಳು, ಇದು ಹಿಂಗಾಗ್ಬಿಡ್ತಾನೋ, ಇದು ಹಂಗಾಗ್ಬಿಡ್ತಾನೋ, ಸುಮ್ನೆ ಅವ್ರೇನ್ ಅನ್ಕಂತಾರ, ಇವ್ರೇನ್ ಅನ್ಕಂತಾರ, ಹೀಗೆ ಹಲವಾರು ಯೋಚನೆಗಳಿಂದ ಬಹಳ ಡಿಪ್ರೆಷನ್ ಆಗಿದ್ವಿ. ಸೊ ಕೆಲವು ಹಾಸ್ಪಿಟ್ಲಿಗೆ ಹೋಗೋದು, ಡಾಕ್ಟ್ರಿ ಇಲ್ಲಿ ನೋಯ್ತಿದೆ, ಕಾಲು ನೋಯ್ತವ, ಕಾಲು ನೋಯ್ತವ, ಏನೋ ಒಂಥರ ಆಗುತ್ತ ಅಂತ ಹೇಳ್ತಿದ್ವಿ. ಬಟ್ ನಮ್ ಜಗದೀಶ್ ಬಾವಿಕಟ್ಟಿ ಅವ್ರ ನಾವು ಇಬ್ರು ಜೊತೆಗೆ ಸಿಕ್ವಿ. ಅದನ್ನ ಇಲ್ಲ ಹಿಂಗ ಶಿಕ್ಷಕರ ತರಬೇತಿ ಕೇಂದ್ರ ಐತ್ ಬಾಯಲ್ಲಿ ಹೋಗ್ಬರ್ರಿ ಅಂದ್ರೆ, ನಾವು ನಿಮ್ಮ 2 ದಿನದ ಒಂದು ಶಿಕ್ಷಕರ ತರಬೇತಿ ಕೇಂದ್ರಕ್ಕೆ ಬಂದ್ವಿ. 2 ದಿನನೂ ಸಹಿತ ಶ್ರೀನಿವಾಸ್ ಸರ್ ಒಳ್ಳೆ ಅದ್ಭುತವಾಗಿ ಅವರು ನಮಗೆ ಕೋಚಿಂಗ್ ಮಾಡಿದ್ರು. ಅದಾದ ನಂತರ ಮತ್ತೆ 21, 22, 23ರಲ್ಲಿ ಅಲ್ಲಿ ಪಿರಾಮಿಡ್ ವ್ಯಾಲ್ಯೂಗೂ ಅಟೆಂಡ್ ಆಗಿದ್ವಿ ಸರ್. ಅವಾಗ ಅಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಸೆಷನ್ ಚಲುವಾಗಿ 8 ಗಂಟೆ ತನಕನ ಆ ಮೆಡಿಟೇಷನ್ ಅಲ್ಲಿ ಕುಂತ್ರೆ ಧ್ಯಾನದಲ್ಲಿ ನಿಜವಾಗ್ಲೂ ಅದು ಗೊತ್ತಾಗ್ಲಿಲ್ಲ. ಅಲ್ಲಿಂದ ನನಗೇನ್ ಗೊತ್ತಿಲ್ಲ, ಬಟ್ ಮೈಂಡ್ ಬಹಳ ರಿಲೀಫ್ ಆಯ್ತು ಸರ್. ನಿಜವಾಗ್ಲೂ ಹೇಳ್ತಾನೆ, ಅಷ್ಟೊಂದು ಭಾರವಾಗಿ ಹೊತ್ಕೊಂಡಿದ್ದೆ ನಾನು. ನಮ್ಮ 2 ದಿನ ಸೆಷನ್ ಕ್ಲಾಸ್ ಮುಗಿಸ್ಕೊಂಡು ಹೋದಾಗ 3ನೇ ದಿನಕ್ಕೆ ನನ್ನ ಮಗನ್ ಕರ್ಕೊಂಡು ವಂಡರ್ಲಾ ಹೋಗಿದ್ವಿ. ಅಲ್ಲಿ ನನಗೆ ಮೈಂಡ್ ಕಾನ್ಸಂಟ್ರೇಷನ್ ಸಹಿತ ಇರಲಿಲ್ಲ. ಮತ್ತೆ ನನ್ನ ಮಗನು ಅಲ್ಲೇ ಕರ್ಕೊಂಡ್ ಬಂದ್ವಿ ಸರ್ 3 ದಿನದ ವ್ಯಾಲ್ಯೂಲಿ. ಬಟ್ ಆ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಮ್ಮಲ್ಲಿ ಅದನ್ನ ನಾವು ಕುತ್ಕೊಂಡು ನಾವು ಬರೀ ಶರೀರ ಮಾತ್ರ, ಆತ್ಮದ ಬಗ್ಗೆ ವಿಚಾರಣೆ ಮಾಡ್ಲಿಲ್ಲ. ಬಟ್ ಆ ಮೆಡಿಟೇಷನ್ ಇಂದ ಆತ್ಮದ ಬಗ್ಗೆ ಹೋದಾಗ ಅಲ್ಲಿ ನಮಗೆ ಬಹಳ ರಿಲೀಫ್ ಆಯ್ತು ಸರ್. ನಿಜವಾಗ್ಲು ಆ ಮೆಡಿಟೇಷನ್ ಮಾಡೋದ್ರಿಂದ ಎಷ್ಟು ಮೈಂಡ್ ಅಗರ ಆಗಿತ್ತು ಅಂದ್ರೆ, ಇವತ್ತು ನಾನು ಎಷ್ಟು ಯಾವುದೇ ಏನಾರು ವಿಚಾರ ಮಾಡಿದ್ರು ಅದು ಪಾಸಿಟಿವ್ ಯಾವ್ದು ನೆಗೆಟಿವ್ ಯಾವ್ದು ಅನ್ನೋದನ್ನ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಯಾರ ಸುಮ್ನೆ ನಾನು ಯಾರಿಗಾರ ಏನಾರು ಹೇಳ್ಬೇಕಂದ್ರೆ ಸಿಟ್ಟಿಲ್ ಹೇಳೋದು, ಮತ್ತೊಂದು ಯಾರ ಸಿಟ್ಟಿಲ್ ಮಾತಾಡಿದ್ರೆ ನಾವು ಜಾಸ್ತಿ ಎಮೋಷನ್ಸ್ ಆಗ್ತಿದ್ವಿ. ಬಟ್ ಅದು ಈಗ ಹಂತ ಬಹಳ ಕಡಿಮೆ ಆಗಿದೆ. ಯಾಕೆ ಜಾಸ್ತಿ ಮಾತಾಡ್ಬೇಕು ಅನ್ನೋದನ್ನ ವಿಚಾರ ಮಾಡ್ತಿದ್ದೇವೆ. ಹೌದು, ನಾನು ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋಬೇಕು, ಸುಮ್ನೆ ಅನ್ನೆಸರಿ ನೆಗೆಟಿವ್ ಥಾಟ್ಸ್ ಯಾಕೆ ಬೇಕು. ನಾನು ಇವತ್ತು ವಾಟ್ಸಾಪ್ ಅಲ್ಲಿ ಜಾಸ್ತಿ ಯಾವ ಗ್ರೂಪ್ ಅಲ್ಲಿ ಜಾಸ್ತಿ ಏನೇನೋ ಬರ್ತಿದ್ವು ನೋಡ್ತಿದ್ವಿ, ಅದನ್ನ ಒಂದ್ ಸ್ವಲ್ಪ ಮೈ ಮೇಲೆ ತಗೊಂತಿದ್ವಿ. ಇದನ್ನ ಹಿಂಗ ಆಗ್ಬಿಡ್ತೋ, ಹಂಗ ಆಗ್ಬಿಡ್ತೋ. ನಾವು ನಮ್ ಬಗ್ಗೆನೇ ವಿಚಾರ ಮಾಡ್ತಿರ್ಲಿಲ್ಲ, ಬಟ್ ಬರೀ ನೆಗೆಟಿವ್ ಥಾಟ್ಸ್. ಯಾವ್ದೋ ಒಂದು ನ್ಯೂಸ್ ನೋಡಿದ್ರು ನೆಗೆಟಿವ್ ಥಾಟ್ಸ್, ಅದ್ರಲ್ಲಿ ಇರ್ತಕ್ಕಂಥದ್ದು ಹಿಂಗ ಆಗ್ಬಿಡುತ್ತೇನೋ ದೇಶ, ಈ ತರ ಆಗ್ಬಿಡುತ್ತೆ. ಬಟ್ ಅದನ್ನ ಬಹಳ ಕಂಟ್ರೋಲ್ ಅಲ್ಲಿ ಬಂದಿದ್ದಾವೆ. ಇವತ್ತು ನಾವು ವಾಟ್ಸಪ್ ಗ್ರೂಪ್ ಜಾಸ್ತಿ ನೋಡ್ತಿಲ್ಲ. ಆಮೇಲೆ ಅದ್ರಲ್ಲಿ ಏನ್ ಪಾಸಿಟಿವ್ ಇದೆ ಅದನ್ನ ಮಾತ್ರ ನೋಡ್ತೀವಿ. ಅದಕ್ಕೂ ಈಗ ಆದಷ್ಟು ನಮ್ಮ ಅಯ್ಯಪ್ಪ ಪಿಂಡಿ ಸರ್ ಬಹಳ ಚೆನ್ನಾಗಿ ಹೇಳ್ತಿರ್ತಾರೆ. ಅವರು ಭಯರಹಿತವಾಗಿ ಕ್ಲಾಸ್ ಮಾಡಿದಾರೆ, ಅದನ್ನೊಂದು ಕೇಳಿದೆ ಸರ್. ಪ್ರತಿ ದಿನದ ಅವ್ರು 21 ದಿನದಲ್ಲಿ ಈಗ 4ನೇ ದಿನದ ಸೆಷನ್ ಸಹಿತ ನಾನು ಅದನ್ನ ಹಿಂದಿನವೇ ನೋಡ್ತಾ ಇದ್ದೇನೆ ಸರ್. ಪ್ರತಿ ದಿನ 1, 2, 3 ನೋಡ್ತಾ ಇದ್ದೇನೆ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆದ್ರಿಂದ ಅವರೆಲ್ಲ ಕ್ಲಾಸ್ ಅವ್ರು ಕನ್ನಡದಲ್ಲಿ ಸೆಷನ್ ಮಾಡಿದ್ದಾರೆ. ಅವೆಲ್ಲವೂ ನಿಜವಾಗ್ಲೂ ಮನುಷ್ಯನ ಜೀವನಕ್ಕೆ ಬಹಳ ಉತ್ತಮವಾಗಿದ್ದಾವೆ. ಪ್ರತಿಯೊಬ್ರು ನಾವ್ ಇವರೇ ಅಂತಲ್ಲ, ನಿಮ್ಮಂತ ರಂಗನಾಥ್ ಸರ್ ನೀವು ಮಾಡ್ತಿರೋಂತ ಒಂದು ಈ ಮಹಾವತಾರ್ ಫೌಂಡೇಶನ್ ನಿಂದ ಅನೇಕ ಜನಗಳ ಜೀವನದಲ್ಲಿ ತಮ್ಮನ್ ತಾವು ಕಾಣ್ಕೊಂತಿದಾರೆ ಅನ್ನೋ ಒಂದು ಭಾವನೆ ನನಗೆ. ಇದರಿಂದ ಅವರು ಅಲ್ಲಿ ಕಲ್ತೋಗಿ ಅವರು 10 ಜನ ಕೇಳ್ಕೊಟ್ರೆ ಅವರು ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೆ ಇನ್ನೂ ಅನುಕೂಲ ಆಗ್ತದೆ.
ಅದೇ ರೀತಿ ನಮ್ಮ ಅಯ್ಯಪ್ಪ ಪಿಂಡಿ ಸರ್ ಸಹಿತ ಕನ್ನಡದಲ್ಲಿ ಈಗ ಅವರು ಇಂಗ್ಲಿಷ್ ಮತ್ತೆ ತಮಿಳಲ್ಲಿ ಮಾಡ್ತಿದ್ರಂತೆ. ಅವರು ಅದ್ಭುತವಾಗಿ ಕನ್ನಡ ಸರ್, ನಾವು ನಿಜವಾಗ್ಲೂ ಹೇಳ್ತೇವೆ, ಅವರು ಕನ್ನಡ ಕೇಳಕ್ಕೆ ಬಹಳ ಇಂಟ್ರೆಸ್ಟ್ ಆಗಿದೆ. ಅಷ್ಟು ಅರ್ಥವಾಗಿ ಹೇಳ್ತಿದಾರೆ. ಅವ್ರು ಜಾಸ್ತಿ ಹೇಳಲ್ಲ, ಆದ್ರ ಆ ಕ್ಲಾಸನ್ನ ಆ ಟೈಮಲ್ಲೇ ಹೇಳ್ತಾರೆ. ಆ ಮೆಡಿಟೇಷನ್ ಇಂದ ನಿಜವಾಗ್ಲೂ ಜೀವನದಲ್ಲಿ ಬಹಳ ಬಹಳ ಅಂದ್ರೆ ಆರೋಗ್ಯನೂ ತಗೋಬಹುದು, ನೆಮ್ಮದಿ ತಗೋಬಹುದು, ಮತ್ತೆ ಎಮೋಷನ್ಸ್ ಅನ್ನ ಯಾವ ರೀತಿ ಫೀಲ್ ಮಾಡ್ಬೇಕು ಅನ್ನೋದನ್ನ ನಾನು, ಯಾಕಂದ್ರೆ ಒಂದೇ ಸರಿಗೆ ಯಾವುದೇ ಒಂದ್ ಬೀಜ ಹಾಕಿದ ತಕ್ಷಣ ಫಲ ಕೊಡಲ್ಲ ಸರ್. ನಾನ್ ಬರ್ತಾ ಇದ್ದು ಈಗ 19ನೇ ತಾರೀಕಿದ, ಅಂದ್ರೆ ಇಲ್ಲಿಗೆ ಒಂದ್ 10-15 ದಿನ ಆಗಿಲ್ಲ ಸರ್ ನಾನು ಬಂದು. ಬಟ್ ನನ್ನಲ್ಲಿ ನಾನು ಬಹಳ ಬದಲಾವಣೆ ಆಗಿದ್ದೇನೆ, ಮತ್ತೆ ಶಾಂತಿ, ಮನಸ್ಸಲ್ಲಿ ಶಾಂತಿ ಆಗಿದೆ. ರೈಟ್ ರೈಟ್ ಓಕೆ. ಎಲ್ಲರೂ ಮೆಡಿಟೇಷನ್ ಮಾಡಿ ನಿಮ್ಮ ಮನೆಯಲ್ಲಿ ಮಾಡಿಸಿ. ನಾನು ಒಂದೇ ಸರಿ ಮನೇಲಿ ಯಾರಿಗೆ ಹೇಳಿದ್ರೆ ಒಪ್ಪಲ್ಲ ಸರ್. ನಾನ್ ಕುತ್ಕೊಂಡು ಮಾಡ್ತಾ ಇದ್ದೇನೆ, ಹಂಗೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಹೇಳ್ತಾ ಇದೀವಿ. ಅಂದ್ರೆ ಈ ತರ ಮಾಡಿ, ಯೋಚನೆ ಮಾಡ್ಬೇಡಿ, ಚಿಂತೆ ಮಾಡ್ಬೇಡಿ ಅಂತೇಳಿ ಹಂಗೆ ನಮ್ಮನೆ ಮುಖಾಂತರನೇ ಮತ್ತೊಬ್ರಿಗೆ ಹೇಳೋಣ ಅಂತ ನನ್ನ ಅನಿಸಿಕೆ. ರೈಟ್ ಓಕೆ. ನೆಕ್ಸ್ಟ್ ರಾಜು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ದು ಫೋನ್ ನಂಬರ್ ಒಂದು ಚಾಟ್ ಬಾಕ್ಸ್ ಹಾಕಿ ಸರ್. ಓಕೆ. ಓಕೆ ಓಕೆ 2211 ಅದು ಯಾರದು ಗೊತ್ತಾಗ್ಲಿಲ್ಲ, ಹೆಸರಿಲ್ಲ, ಸೊ ಅವ್ರು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ರಾಜು ಸರ್, ನಿಮ್ದು ಫೋನ್ ನಂಬರ್ ಚಾಟ್ ಬಾಕ್ಸ್ ಹಾಕಿ ಪ್ಲೀಸ್. ಓಕೆ ಮೇಡಮ್. ಓಕೆ. ನೆಕ್ಸ್ಟ್ ಈಗ ಮೇಲೆಯಿಂದ ನೋಡ್ತಾ ಹೋಗಿ, ಕಂಟಿನ್ಯೂಸ್ ಮಾಡ್ತಾ ಹೋಗಿ. ಒಬ್ರು ಅವರು ಮಾತಾಡಿಲ್ಲ ಅಂದ್ರೆ ಇನ್ನೊಬ್ರಿಗೆ ಟೈಮ್ ಕೊಡಿ. ಮಾತಾಡ್ತೀನಿ ಅಂತ ಅವ್ರು ಅನ್ಮ್ಯೂಟ್ ಮಾಡಿದ್ರೆ ಮಾತಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಅವ್ರನ್ನ ಮತ್ತೆ ಮ್ಯೂಟ್ ಮಾಡಿ ಇನ್ನೊಂದು ಹೆಸರು ಕರೀಬಹುದು ಆತರ. 9036 ಫೋನ್ ನಂಬರ್ ಇದೆಯಲ್ಲ, ಅವ್ರು ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡಿದ್ದೀನಿ. 9036 ಅಮರೇಶ್ ಅವ್ರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಅನ್ಮ್ಯೂಟ್ ಮಾಡಿದ್ದೀನಿ. ಅಮರೇಶ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಬೇಕಂತ ಕೇಳ್ಕೊಂತೀನಿ. ಅಶ್ವಿನಿ ಹಂಚಿನಾಳ್ ಅನ್ಮ್ಯೂಟ್ ಮಾಡಿದೆ, ಮಾತಾಡಿ ಮೇಡಮ್. ಸ್ನೇಹಿತರೆ, ಪ್ರತಿಯೊಬ್ಬರು 1-2 ನಿಮಿಷ ಮಾತಾಡಬೇಕು. ಓಕೆ, ನಿಮ್ಮ ಅನುಭವ ಏನಿದೆಯೋ ಹಂಚ್ಕೊಳ್ಳಿ. ಈ 1 ತಿಂಗಳ ಕಾಲ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಬಸವರಾಜ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಇರುವಂತ ಅನುಭವವನ್ನು ಹಂಚ್ಕೊಳ್ಳಿ. ಮೇಡಮ್, ನಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಹೊಸ ಮೆಂಬರ್ಸ್ ಇರ್ತಾರಲ್ಲ, ಹೊಸ ಮೆಂಬರ್ಸ್ ಚಾನ್ಸ್ ಕೊಡಿ ಮೇಡಮ್. ಯಾಕಂದ್ರೆ ನಮ್ಮ ಮಾತು ಕೇಳಿ 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 ಎಲ್ಲರಿಗೂ ಬೋರ್ ಆಗ್ಬಿಟ್ಟಿರ್ತೈತೆ. ಹೊಸ ಮೆಂಬರ್ ಪ್ರತಿಯೊಬ್ಬರು ಅನ್ಮ್ಯೂಟ್ ಕೊಡ್ತಾನೆ ಇದೀನಿ, ಅವ್ರು ಅನ್ಮ್ಯೂಟ್ ಮಾಡಿದ್ರು ಅವ್ರು ಬರ್ತಾನೆ ಇಲ್ಲ ಸರ್. ನಾ ಪ್ರತಿಯೊಬ್ಬರಿಗೂ ಹೇಳ್ತಾ ಇದೀನಿ, ಎಲ್ಲಾರುನು ಈಗ ಬರೀ ನಾವ್ ಅಷ್ಟೇ ಮುಂದೆ ಹೋಗೋದಿಲ್ಲ, ನಮ್ ಜೊತೆಗೆ ಎಲ್ಲಾರು ಬರ್ಬೇಕನ್ನೋದು ನಮ್ಮ ಇಂಟ್ರೆಸ್ಟ್. ಯಾಕಂದ್ರೆ ಈಗ ಗುರುಜಿ ನಮ್ಮನ್ನ ಒಂದು ದೈವಿಕ ಪಯಣ, ಒಂದು ದೈವಿಕ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಬರೀ ನಾವ್ ಅಷ್ಟೇ ಹೋಗೋದಲ್ಲ, ನಮ್ ಜೊತೆಗೆ ಎಲ್ಲಾರು ಬರ್ಬೇಕು ಅಂತ ನಾನ್ ಕೇಳ್ಕೊಂತಾ ಇದೀನಿ. ನಾವ್ ನಾವ್ ಇದನ್ನೇ ಚರ್ಚೆ ಮಾಡ್ತಾ ಇರ್ತೀವಿ, ನಾನು ಅಶ್ವಿನಿ ಮೇಡಮ್ ಯಾವಾಗ್ಲೂನು. ಅದು ಏನೋ ಎಲ್ಲರಿಗೂ ಅದ್ ಮನ್ಸಲ್ಲಿ ಬರ್ಬೇಕು ಅಂತ ನಾನ್ ಇವತ್ತು ಸಂಕಲ್ಪ ಮಾಡ್ತೀನಿ. ಪ್ರಕಾಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರನ್ನ ಕೇಳ್ಕೊಂತೀನಿ. ಪ್ರಕಾಶ್ ಸರ್ ಪ್ಲೀಸ್ ಮಾತಾಡಿ, ಅನ್ಮ್ಯೂಟ್ ಮಾಡ್ತೀನಿ ನಿಮ್ಗೆ. ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಾವು ಧ್ಯಾನಕ್ಕೆ ಬಂದೆ ಸರಿ ಸುಮಾರು 2.5 ವರ್ಷ ಮೇಲೆ ಆಯ್ತು. ನಾವು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಗ್ರಾಮದವರು. ಈ ಧ್ಯಾನಕ್ಕೆ ಬರುವುದ ಪೂರ್ವದಲ್ಲಿ ನನಗೆ ಬಹಳ ಕಾಯಿಲೆ ಇತ್ತು. 15 ಡೇಸ್ಗೆ ಜ್ವರ ಬರ್ತಾ ಇತ್ತು, ಮೈಕೈಯೆಲ್ಲ ಪೇನ್ ಬರ್ತಾ ಇತ್ತು. ತಿಂದ ಊಟವನ್ನ ಪಚನ ಕ್ರಿಯೆ ಆಗ್ತಾ ಇದ್ದಿಲ್ಲ, ಮೈಯೆಲ್ಲ ಸುಸ್ತಾಗ್ತಾ ಇತ್ತು. ಇಂಥ ಸಮಯದಲ್ಲಿ ಮಾನಸಿಕದಿಂದ ನಾನು ಬಳಲ್ತಾ ಇದ್ದೆ. ಒಂದ್ ದಿವಸ ನಮ್ಮ ಗೆಳೆಯರು, ಈ ಧ್ಯಾನ ಚೆನ್ನಾಗಿದೆಪ್ಪ, ನೀ ಮಾಡಪ್ಪ ಅಂತಿದ್ರು. ಇದಂತವ್ರೆಲ್ಲಾ ಬಾಳ್ ಮಂದಿ ಬಂದಾರು, ಇದೆಲ್ಲಾ ಮಾಡ್ರು, ಎಲ್ಲಾ ಇಲ್ಲಪ್ಪ ಸಿದ್ಧಿ ಸಮಾಧಿ ಯೋಗ ಬಂದಾರು, ಈ ಯೋಗಗಳೊಳಗ ಬಾಳ ಅದಾವು, ಮಂತ್ರ ದೀಕ್ಷೆ ಐತಿ, ನೀ ಯಾರಪ್ಪ ಹೇಳವಪ್ಪ ಅಂತ. ಅಷ್ಟು ಅಂದ್ರೆ ಇಲ್ಲ, ಇದು ಮಂತ್ರ ಜಪ ಯಾವುದೂ ಇಲ್ಲ, ಕೇವಲ ಉಸಿರಿನ ಮೇಲೆ ಗಮನ ಐತಿ, ಇದನ್ನ ಮಾಡಿದ್ರೆ ನಿನ್ ಕಾಯಿಲೆ ಹೋಗ್ತೈತಿ ಅಂತಂದ್ರು. ಒಂದು ದಿವಸ ಹೇಳಿದ್ದು 2018ನೇ ಇಸ್ವಿಯಲ್ಲಿ ಕೇತಪ್ಪನವರು ಅನಂತಮೂರ್ತಿ ಅಂತ ಯೋಗಿಗಳು ನಮ್ಮ ಊರಲ್ಲಿ ಬಂದು ಪ್ರಚಾರ ಮಾಡಿ ಹೋಗಿದ್ರು. ಅವ್ರು ಪ್ರಚಾರ ಮಾಡೋ ಸಮಯದಲ್ಲಿ ನಮ್ಮ ಗೆಳೆಯರಾದಂತ ಸಂಗಮೇಶ್ ಜಿಡ್ಡಿಮನಿ ಸರ್ ಅವರು ಆ ಆಯೋಜನೆ ಮಾಡಿದ್ರು. ಅಲ್ಲೇ ನಾನು ಕೇಳಿದ್ದೆ. ಬಟ್ ಇಂಥವ್ರೆಲ್ಲಾ ಬಾಳ್ ಹೇಳಾರು, ಬಾಳ್ ಹೋಗ್ಯಾರು, ಈ ಎಲ್ಲಾ ಪುರಾಣ
ಕೇಳಿ ಕೇಳಿ ರಗಡ ಆಗೈತಿ, ಧ್ಯಾನ ಮಾಡಿ ರಗಡ ಆಗೈತಿ, ಜೀವನ ಉದ್ಧಾರ ಮಾಡೋರು ಯಾರಿಲ್ಲ ಈ ಜಗತ್ತಿನಾಗ ಅಂತ ತಿಳ್ಕೊಂಡಿದ್ದೆ. ಬಟ್ ಅವತ್ತನ ಧ್ಯಾನ ಮಾಡಿದ್ದ ನಂತರ ಮತ್ತೆ 2021ನೇ ಇಸ್ವಿಯಲ್ಲಿ ಡಾಕ್ಟರ್ ಪತ್ರಿಜಿ ಅವರು ಬಾಗಲಕೋಟೆಗೆ ಬಂದ್ರು. ಭಾಗ್ಯದ ಬಾಗಲಕೋಟು ನವೆಂಬರ್ ತಿಂಗಳಲ್ಲಿ 21ನೇ ತಾರೀಕಿಗೆ ವೀರಣ್ಣ ಚರಂತಿಮಠ ಶಾಸಕರ ವತಿಯಿಂದ ಅವರ ಭವನದಲ್ಲಿ ಇಳ್ಕೊಂಡು ಒಂದು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ಕಾರ್ಯಕ್ರಮ ನಡೀತು. ನಮ್ಮ ಬನಹಟ್ಟಿ ಬಾಗಲಕೋಟೆ ಟೀಮದಿಂದ ಒಂದು 15 ಜನ ಹೋಗಿ ನಾವು ಧ್ಯಾನ ಮಾಡಿದ್ವಿ. ಆ ನೋಡುವ ಒಂದು ಸ್ಪರ್ಶ, ಅವರು ಇರುವಂತ ಒಂದು ಧ್ಯಾನದ ಸಂಗೀತ, ಅವರು ಕೊಳಲು ಇದನ್ನ ಮಾಡಿದಂತ ಅದ್ಭುತ ಅನುಭವ ನನ್ನ ರೋಮಾಂಚನಗೊಂಡು ಇಲ್ಲಿವರೆಗೆ ನಾನು ಧ್ಯಾನ ಒಂದು ದಿವಸ ಬಿಟ್ಟಿಲ್ಲ. ಅಲ್ಲಿಂದ ನನ್ನ ಪ್ರಾರಂಭವಾದ. ಪತ್ರಿ ಸರ್ನು 2021ರಿಂದ ಅವ್ರ ಜೀವತ ಇರುವವರೆಗೆ 9 ಸಲ ನಾ ದರ್ಶನ ಮಾಡಿದೆ. ಅವ್ರ ಆಲಿಂಗನ ಸ್ಪರ್ಶ ಮಾಡಿದರೆ, ಅವರಿಂದ ಪ್ರಸಾದವನ್ನು ಸ್ವೀಕರಿಸಿದೆ. ಇಲ್ಲಿಯವರೆಗೆ ನನಗೂ 2.5 ವರ್ಷ ಆದ್ರೂ ಒಂದು ಕಾಯಿಲೆ ಇಲ್ಲ, ಒಂದು ನೋವು ಇಲ್ಲ. ಯಾಕಪ್ಪ ಅಂತಂದ್ರೆ ಡೈಲಿ 3 ಅವರ್ ಧ್ಯಾನ ಮಾಡಿ ನನ್ನ ರೋಗವನ್ನು ಮುಕ್ತವನ್ನು ಮಾಡಿದ್ದೇನೆ. ಮಧ್ಯರಾತ್ರಿ 3 ಗಂಟೆಯಿಂದ ಸಾಯಂಕಾಲ ಬೆಳಿಗ್ಗೆ 6 ಗಂಟೆವರೆಗೆ ದಿನಾಲು 100 ಡೇಸ್ ಕಂಟಿನ್ಯೂ ಮಾಡಿ ನನ್ನ ರೋಗದಿಂದ ಮುಕ್ತನಾಗಿ ಮಾಡ್ಕೊಂಡಿದ್ದೇನೆ. ಮತ್ತೆ ಧ್ಯಾನ ಪ್ರಚಾರವನ್ನ ಮಾಡ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ. ಮತ್ತೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಗ್ರಾಮ, ಜಗದಾಳು, ಹೊಸೂರು, ರಾಂಪುರು ಈ ಎಲ್ಲಾ ಗ್ರಾಮದಲ್ಲಿ ಧ್ಯಾನ ಪ್ರಚಾರ ಮಾಡಿ ಪಾಂಪ್ಲೆಂಟ್ ಹಚ್ಚಿ ಇಲ್ಲಿವರೆಗೆ ಸುಮಾರು 25 ಸ್ಕೂಲ್ಗಳಿಗೆ ನಾವು 4-5 ಜನ ಕೂಡಿ ಧ್ಯಾನ ಪ್ರಚಾರ ಮಾಡಿ 15,000 ಮಕ್ಕಳಿಗೆ ನಾವು ಧ್ಯಾನ ಪ್ರಚಾರ ಮಾಡಿದ್ದೇವೆ. ನಮ್ಮ ಊರದಲ್ಲಿ ದಿನಾಲು ಸಿದ್ಧಾರೂಢ ಮಠದಲ್ಲಿ 1 ಗಂಟೆ ಮೆಡಿಟೇಷನ್ ಗ್ರೂಪ್ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿಯೂ ಡೈಲಿ ಒಂದು 50 ಡೇಸ್ 100 ಡೇಸ್ ಬರ್ತಾ ಇದ್ದಾರೆ. ಅವ್ರಿಗೂ ನಾವು ಕಲಿಸ್ತಾ ಇದ್ದೀವಿ. ಎಲ್ಲರೂ ರೋಗದಿಂದ ಮುಕ್ತ ಆಗ್ಬೇಕು, ಇದು ಧ್ಯಾನ ಜಗತ್ತಾಗ್ಬೇಕು, ಶಾಕಾಹಾರಿ ಜಗತ್ತಾಗ್ಬೇಕು. ಪತ್ರಿಜಿಯವರ ಹಾಕಿ ಕೊಟ್ಟಂತ ಮಾರ್ಗ. ಅದಕ್ಕೆ ಅವರೊಂದು ಮಾತಂದ್ರು, ಬಾಗಲಕೋಟೆಗೆ ಬಂದ್ರೆ ಇದು ಮುಂದಿನ ಭಾಗ್ಯದ ಬಾಗಲಕೋಟೆ ಆಕತ್ತಂತ ಪತ್ರಿಜಿಯವರ ವಾಣಿ ಆಗಿದೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಈಗ ಜಾಸ್ತಿ ಬರೋದು ನಮ್ಮ ಬಾಗಲಕೋಟೆ ಜಿಲ್ಲೆ. ಅದಕ್ಕೆ ಪ್ರತಿಯೊಬ್ಬ ಆರೋಗ್ಯ ಮತ್ತು ಸಾಧನೆ ಒಬ್ಬ ಯೋಗಿ ಆಗ್ಬೇಕಾದ್ರೆ ಧ್ಯಾನನೇ ಮಾಡ್ಬೇಕು. ಅಂತ ಒಂದು ಅದ್ಭುತ ಶಕ್ತಿ ಈ 102 ಯೋಗ ಧ್ಯಾನ ಪದ್ಧತಿಗಳಲ್ಲಿ ಪ್ರಥಮವಾಗಿ ಪ್ರಶಸ್ತವನ್ನು ಕೊಟ್ಟಂತ ಗೌತಮ್ ಬುದ್ಧರು ಈ ಪದ್ಧತಿಯನ್ನೇ ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಾಳ್ ಮಾತಾಡಬಾರ್ದು, ಬಾಳ ಏನು ಹೇಳಬಾರ್ದು, ಬಾಳ ಕೆಟ್ಟದ್ದನ್ನ ಕೇಳಬಾರ್ದು. ಕೇವಲ ನಾವು ಧ್ಯಾನನೇ ಹೆಚ್ಚೆಚ್ಚು ಸಾಧನೆ ಮಾಡೋದ್ರಿಂದ ನಮಗ ಆರೋಗ್ಯ, ನೆಮ್ಮದಿ, ಶಾಂತಿ ಸಿಗ್ತೈತಿ. ಅಂತ ಒಂದು ಈ ಹೊಸದಾಗಿ ಪ್ರಾರಂಭವಾದಂತ ಈ ಮಹಾ ಅವತಾರ್ ಫೌಂಡೇಶನ್, ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಒಬ್ರು ಮೇಡಮ್ ಕರೆದು ಹೇಳಿದ್ರು, ಬನ್ನಿ ಸರ್ ಮಹಾ ಅವತಾರ್ ಫೌಂಡೇಶನ್ ಅಂತ, ಮಹಾಲಿಂಗಪುರದಿಂದ ಮಹಾಲಿಂಗಪ್ಪ ಅಂತ ಅನ್ನೋರು, ನಾನು ಇಲ್ಲೇ ಜಾಯ್ನ್ ಹಾಕಿನಿ ಸರ್, ನೀವು ಆಗಿ ಅಂತಂದ್ರು. ನಾನು ಎಲ್ಲ ಕ್ಲಾಸ್ನಲ್ಲಿ ಕೊಟ್ಟಿದ್ದೆ. ಬಟ್ ಈ ಹೊಸದಾಗಿದೆ ಇಲ್ಲ ಯಾವ್ದು ಸರ್ ಅಂತಂದೆ. ಇಲ್ಲ ನೀವು ಬರ್ರಿ ಸರ್, ಧ್ಯಾನ ಚೆನ್ನಾಗಿರುತ್ತೆ ಅಂತಂದ್ರು. ಮತ್ತೆ ನನ್ನ ಹೆಸರು ಅವ್ರು ಮೇಡಮ್ರು ಬರ್ಕೊಂಡ್ರು, ನಂಬರ್ ಬರೆದ್ರು. ಮತ್ತೆ ನಾನು ಈಗ ಒಂದ್ 3 ದಿವಸ ಆಯ್ತು, ಇಷ್ಟೇ ಎನರ್ಜಿ ಇದೆ ಇದು ಮಹಾವತಾರ್ ಫೌಂಡೇಶನ್. ಏಕೋ ಏನು ಸೆಳಿತಾ ಇದೆ, ಇದನ್ನ ಬಿಟ್ಟು ಹೋಗ್ತಾ ಇಲ್ಲ. ಯಾಕೆ ವಸುಂಧರಾ ವಾರಿಯರ್ಸ್ ಅಲ್ಲಿ ಇದ್ದೆ, ಕರ್ನಾಟಕ ಅಖಂಡ ಇರ್ತದೆ. ನಾ ಎಲ್ಲಾ ಕ್ಲಾಸ್ನಲ್ಲಿ ಜಾಯ್ನ್ ಆಗ್ತೀನಿ. ಎಲ್ಲಾ ಮಹಾತ್ಮರ್ನು, ಎಲ್ಲಾ ಮಾಸ್ಟರ್ನು ನಾ ಸಾಧ್ಯ ಕೇಳ್ತಾ ಇದ್ದೀನಿ. ಕೇಳುದ್ರಿಂದ ನಮ್ಮ ಕೆಟ್ಟ ಆಲೋಚನೆಗಳನ್ನು ದೂರಾಗಿ ಒಳ್ಳೆ ಯೋಗಿ ಆಕೈತಿ. ಅಂತ ಒಂದು ಫೌಂಡೇಶನ್ ಈ ಪ್ರಾರಂಭ ಮಾಡಿದ್ರಲ್ಲ, ನಿಮ್ ಎಲ್ಲಾ ಗ್ರೇಟ್ ಮಾಸ್ಟರ್ಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ಮತ್ತೊಬ್ಬರಿಗೆ ಅವಕಾಶ ಕೊಡೋಣ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರ ಮಾಸ್ಟರ್ಗೂ ಅನಂತ ಕೋಟಿ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಅನುಭವನೂ ದೊಡ್ಡದು, ನಿಮ್ಮ ಒಂದು ಸೇವೆನೂ ತುಂಬಾನೇ ದೊಡ್ಡದು. ಆಕ್ಚುಲಿ ಏನು ಅಂತಂದ್ರೆ ಪ್ರತಿಯೊಬ್ಬರ ಅನುಭವನೂ ಸಹ ಒಂದೊಂದು ಪಾಠ ಆಗುತ್ತೆ, ಒಬ್ಬೊಬ್ಬರಿಗೆ ಕಲೀಲಿಕ್ಕೆ ಒಂದೊಂದು ಪಾಠ ಆಗುತ್ತೆ. ನಿಮ್ಮ ಒಂದು ಅನುಭವ ತುಂಬಾನೇ ಎಲ್ಲರಿಗೂ ದಾರಿದೀಪ ಆಗಿದೆ. ನಿಮ್ಮ ಒಂದು ನಂಬರ್ ಅನ್ನ ಚಾಟ್ ಬಾಕ್ಸ್ ಗೆ ಹಾಕ್ಬೇಕಂತ ನಾನು ಕೇಳ್ಕೊಂತೀನಿ ಸರ್, ಪ್ಲೀಸ್. ಗುರುಜಿನ ಮಾತಾಡ್ಬೇಕಂತ ಅನ್ಕೊಂಡ್ರು, ಮಾತಾಡಿ ಗುರುಜಿ. ಪರವಾಗಿಲ್ಲ. ಏನಿಲ್ಲ, ಪ್ರಕಾಶ್ ಅವರು ನಿಮ್ಮ ಅನುಭವ ಅದ್ಭುತವಾಗಿದೆ. ಸೊ ನಿಮ್ಮ ಜೀವನ ಪಯಣನು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರಿ, ಧ್ಯಾನದಿಂದ ಸಂಸ್ಕರಿಸಿಕೊಂಡಿದ್ರಿ. ಸೊ ತುಂಬಾ ಚೆನ್ನಾಗಿದೆ. ಸೊ ಇದು ಎಲ್ಲರಿಗೂ ಮಾದರಿ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿವರೆಗೆ ಸರ್ ನೋ ಡಾಕ್ಟರ್, ನೋ ಮೆಡಿಸಿನ್, ಓನ್ಲಿ ಮೆಡಿಟೇಷನ್ ನನ್ನ ಲೈಫ್ ನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಸರ್. ನನಗೆ ಯಾವುದೇ ಒಂದು ಕಾಯಿಲೆ ಬಂದ್ರು 3 ಅವರ್ ಧ್ಯಾನ ಮಾಡಿ ಕಾಯಿಲೆಗೆ ಗುಣ ಮಾಡಿಸ್ಕೊತೀನಿ ಸರ್. ನನಗೆ ಯಾಕಂದ್ರೆ ಪ್ರಕೃತಿ ಮಾತೆ ನಮ್ಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಕಾಯಿಲೆ ಬರೋದು ಸಹಜ ಗುಣ. ತಿನ್ನುವ ಆಹಾರ ಸರಿ ಇರಲ್ಲ, ಹೊರಗೆ ಹೋಗಿರ್ತೀವಿ, ಅದರ ಕಾಯಿಲೆ ಮುಖಾಂತರ ನಮ್ಮ ಎಲ್ಲಾ ಮಾನವ ಜೀವನಿಗೆ ಬರೋದು ಸಹಜ ಗುಣ. ಅದಕ್ಕೆ ನಾವು ಎಲ್ಲ ಒಕ್ಕಟ್ಟಾಗ್ಬೇಕು. ಯಾಕಪ್ಪ ನನ್ನ ಕಾಯಿಲೆ ಬತ್ತ ಅಂಜಬಾರ್ದು. ಅದಕ್ಕೆ ಧ್ಯಾನನೇ ಮೇನ್ ಮದ್ದು. ಅದೇ ನಮ್ ಮೆಡಿಟೇಷನ್. 3 ಅವರ್ ಕೊಂಡ್ರಿ, 4 ಅವರ್ ಕೊಂಡ್ರಿ, 5 ಅವರ್ ಕೂತ್ಕೊಡ್ರಿ,
ನಿಮ್ ಜಡ್ ಇದ್ದದ್ದು ಕಿತ್ತು ಹೋಗ್ತೆ, ಏನು ಬರಲ್ಲ ಸರ್. ಅದಕ್ಕೆ ದಯವಿಟ್ಟು ಎಲ್ಲರೂ ಪಿರಾಮಿಡ್ ಮಾಸ್ಟರ್ ಹೇಳ್ತಾ ಇದ್ದೀನಿ, ಧ್ಯಾನ 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 ಇಲ್ಲಿ ಧ್ಯಾನ ಮಾಡೋದ್ರಿಂದ ಇನ್ನೊಂದು ಪಾಯಿಂಟ್ ಏನಂದ್ರೆ ಪ್ರಕಾಶ್ ಅವರೇ, ಈಗ ಹ್ಮ್. ನಾವು ಯಾವ್ದೇ ಕಾಯಿಲೆ ಬಂದ್ರೆ ಮೆಡಿಟೇಷನ್ ಇಸ್ ಮೆಡಿಸನ್ ಅಂತ ನಾವು ಹೇಳ್ತೀವಿ. ಸೊ ಮೆಡಿಟೇಷನ್ ಅಂತ ನಾವು ಸಂಸ್ಕರಿಸ್ಕೊತೀವಿ, ಪರಿಹಾರ ಮಾಡ್ಕೋತೀವಿ. ಆದ್ರೆ ಪದೇ ಪದೇ ಕಾಯಿಲೆ ಬರಬಾರ್ದು ಅಂತ ಅದನ್ನು ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಶಕ್ತಿ, ಧ್ಯಾನ ಶಕ್ತಿ ಏನಿದೆಯೋ, ನಾವು ಓನ್ಲಿ ಈ ಕಾಯಿಲೆಗಳನ್ನು ಸರಿಪಡಿಸ್ಕೊಳಕ್ಕೆ, ಗುಣಪಡಿಸ್ಕೊಳಕ್ಕೆ ಬಳಸ್ಕೊಂಡಿದ್ರೆ ನಮ್ಮ ಆಧ್ಯಾತ್ಮಿಕ ಪುರೋಗತಿ ಉಂಟಾಗತ್ತೆ. ಅಂದ್ರೆ ಆಧ್ಯಾತ್ಮಿಕ ಪುರೋಗತಿ ಹೆಚ್ಚು ಮಾಡ್ಕೋಬೇಕಂದ್ರೆ ಖಂಡಿತವಾದ ಈ ಶಕ್ತಿಯನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರನೇ ಸಮಗ್ರ ಸ್ವಾಸ್ಥ್ಯ ಈ ಕಾರ್ಯಕ್ರಮ ರಚನೆ ಮಾಡಿರೋದು. ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಆಯ್ತು ನಿಮ್ಗೆ ಯಾವ್ದೇ ಅನಾರೋಗ್ಯ ಆಯ್ತಾ, ಓಕೆ, ಆಕ್ಯುಪ್ರೆಷರ್ ಬಳಸ್ಕೊಳ್ಳಿ, ಇಲ್ಲ ಮನೆ ಮದ್ದು ಬಳಸ್ಕೊಳ್ಳಿ, ಒಳ್ಳೆ ಆರೋಗ್ಯ ಶೈಲಿ ಇಟ್ಕೊಳ್ಳಿ, ಒಳ್ಳೆ ಆಹಾರ ಶೈಲಿ ಅಳವಡಿಸ್ಕೊಳ್ಳಿ. ಇದರಿಂದ ಯಾವುದು ಕಾಯಿಲೆ ಬರಲ್ಲ. ಅವಾಗ ನೀವು ಧ್ಯಾನ ಮಾಡ್ತಾ ಹೋಗುವಾಗ ನಿಮ್ಮ ಒಳಗಡೆ ಈಗಾಗಲೇ ವ್ಯವಸ್ಥೆ ಆಗಿರುವಂತ ಹೆಚ್ಚು ಧ್ಯಾನ ಶಕ್ತಿ ನಿಮ್ಮ ಆಧ್ಯಾತ್ಮಿಕ ಪುರೋಗತಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ. ಅದಕ್ಕೆ ಈ ಕಾರ್ಯಕ್ರಮ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 365 ಕಾರ್ಯಕ್ರಮ, 60 ದಿವಸದ ಕಾರ್ಯಕ್ರಮ ನಾವು ರಚನೆ ಮಾಡಿರೋದು. ಓಕೆ, ಸೊ ಇದು ನಾವು ಬಹಳ ಗಮನಿಸಬೇಕಾದ ವಿಷಯ. ಓಕೆ, ಆಹಾರನು ಬೇತ್ಲೆ ತಗೋಬೇಕು ಸರ್. 1 ಹೊತ್ತು ಉತ್ತಮ ಯೋಗಿ, 2 ಹೊತ್ತು ಉತ್ತಮ, 3 ಹೊತ್ತು ರೋಗಿ ಸರ್. ಅದಕ್ಕೆ ನಾವು ಯೋಗಿಗಳಿದ್ದವರು ನೈಟ್ ಜರ್ನಿ ಕಮ್ಮಿ ಮಾಡ್ಬೇಕು ಸರ್. ಅವ್ರಿಗೆ ರೋಗನೇ ಬರಲ್ಲ, ಆದ್ರೂ ಅನಿವಾರ್ಯವಾಗಿ ಬರುತ್ತೆ. ನೀವ್ ಹೇಳ್ದಂಗೆ ನಾವ್ ಎಲ್ಲಕ್ಕೂ ಈ ಭೂಮಂಡಲದಲ್ಲಿ ಕರ್ಮಭೂಮಿ, ನಮ್ಗೆಲ್ಲ ಬರೋದು ಸಹಜ ಗುಣ, ಅದನ್ನ ತಿದ್ದಿ ನಡೆದು ದೊಡ್ಡ ಗುಣ ಸರ್. ಓಕೆ ಸರ್, ಮತ್ತೊಬ್ರೆ ಅವಕಾಶ ಕೊಡೋಣ. ಥ್ಯಾಂಕ್ ಯು. ನಮಸ್ತೆ ಗುರುಗಳೇ, ನಮಸ್ತೆ. ಮಹಾತವರ್ ಫೌಂಡೇಶನ್ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಸೊ ನಾನು 1 ತಿಂಗಳಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ಮತ್ತೆ ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ ಬರೀ ಇದ್ರದ್ ಬಗ್ಗೆನೆ ಜ್ಞಾನ ಇರುತ್ತೆ, ಇದ್ರ ಬಗ್ಗೆನೆ ಇರುತ್ತೆ. ಬಸ್ಸಲ್ಲಿ ಕುತ್ಕೊಂಡ್ರು ಇವಾಗ ನೆಮ್ಮದಿಯಾಗಿ ಧ್ಯಾನ ಮಾಡ್ಬೋದು, ಒಂದ್ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡ್ರು ನೆಮ್ಮದಿಯಾಗಿ ಧ್ಯಾನ ಮಾಡ್ಬೋದು. ಸೊ ಎಲ್ಲೇ ಹೋದ್ರುನು ಆ ಒಂದು ನೆಮ್ಮದಿ ಅನ್ನೋದು ಸಿಕ್ಕಿದೆ ನನ್ಗೆ ಈ ಒಂದು ತಿಂಗಳಲ್ಲಿ. ನನ್ಗೆ ಈ ಒಂದು ನಿಮ್ಮ ಮಹಾತಾರ್ ಫೌಂಡೇಶನ್ ಕಡೆಯಿಂದ ಸಿಕ್ಕಂತ ಮಹಾ ಮಾಸ್ಟರ್ಗಳು ತುಂಬಾ ದೊಡ್ಡ ದೊಡ್ಡ ಒಂದು ಜ್ಞಾನಿಗಳೇ ಆಗಿದ್ದಾರೆ. ಸೊ ಅದನ್ನೆಲ್ಲ ತಗೊಂಡು ನಾನು ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ. ಮತ್ತೆ ನನ್ಗೆ ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ನಾನು ತುಂಬಾ ಹೊತ್ತು ಮೆಡಿಟೇಷನ್ ಅಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ. ತುಂಬಾ ಸೊಂಟ ನೋವು, ಕಾಲ್ ನೋವು ಇರುತ್ತೆ. 1 hour ಮೇಲೆ ಕುತ್ಕೊಳಕ್ ಆಗ್ತಾ ಇಲ್ಲ. ಸೊ ಈಗ ಸರ್ ಹೇಳಿದ್ರಲ್ಲ, ಹಾಗಾಗಿ ನಾನು 3 hours ಕುತ್ಕೊಂಡು ನಾನು ನನ್ನ ರೋಗನ, ಕಾಯಿಲೆನ ವಾಸಿ ಮಾಡ್ಕೊಂಡ್ಬಿಟ್ರೆ ನಾನು ಇನ್ನೂ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನನ್ಗೆ ಅನ್ಸಿದೆ. ಸೊ ತುಂಬಾ ಧನ್ಯವಾದಗಳು. ನಿಮ್ ಕಡೆಯಿಂದ ಸುಮಾರು ಮಾಹಿತಿ ಸಿಗ್ತಾ ಇದೆ, 1 ಅಲ್ಲ 2 ಅಲ್ಲ, ಸಾವಿರಾರು. ಅದು ತಿಳ್ಕೊಳಕಂತೂನು ಅಸಾಧ್ಯ ಬಿಡಿ. ಯಾವ್ದೇ ಒಂದು ಕಾಲೇಜ್ಗೆ ಹೋದ್ರು ಸಿಗಲ್ಲ, ಯಾವ್ದೇ ಒಂದು PhD ಮಾಡಿದ್ರು ಸಿಗಲ್ಲ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಸೊ ತುಂಬಾ ಧನ್ಯವಾದಗಳು ರಂಗನಾಥ್ ಸರ್, ಮತ್ತೆ ಎಲ್ಲಾ ಮಾಸ್ಟರ್ಗಳಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೈತ್ರ ಅಧ್ಯಾಯ ಅಂತ ಒಬ್ರು ಹಾಕೊಂಡಿದ್ದೀರಾ, ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ. ಮೈತ್ರ ಅಧ್ಯಾಯ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಪ್ಲೀಸ್. ಹ್ಯಾಂಡ್ ರೈಸ್ ಮಾಡಿದೀರಾ? ನೆಕ್ಸ್ಟ್ ಹೋಗ್ಬೇರಮ್ಮ. ಅವ್ರು ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗಿ. ಭಾಗ್ಯ ಅನ್ನೋರು ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ಗಣೇಶ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಸರ್. ನಿಮ್ಗೆ ಏನೋ ಅನುಭವಗಳು ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಹಂಚಿಕೆ ಅಷ್ಟೇ. ಅಟ್ಲೀಸ್ಟ್ ಈ ಧ್ಯಾನ ಮಾಡ್ತಾ ಇದ್ರಿ, ನಿಮ್ಗೆ ಹೇಗ ಅನಿಸ್ತು, ಇವತ್ತು ಹೇಗೆ ಅನಿಸ್ತು ಅದನ್ನ ಹಂಚ್ಕೊಳ್ಳಿ, ಪರವಾಗಿಲ್ಲ. ಮಾಲತಿ ಅಮ್ಮ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನನಗೂ ಇದು ಮಾವತವ್ರದ್ದು ನಮ್ ಮೇಡಮ್ ಹಾಕಿದ್ರು ನಮಗ, ಉಮಾರಾಣಿಯವರು. ಹಿಂಗ ಒಂದು ಸ್ಟೇಷನ್ ಅದ ಅಂತ, ಅವ್ರದ್ದು ಒಪ್ಪನೊಪ್ಪೋ ಕಾರ್ಯಕ್ರಮ ಇತ್ತಲ್ಲ, ಇದ್ರೊಳಗ ಅವಾಗಿಂದ ಜಾಯ್ನ್ ಆಗ್ಯಾನ ನಾನು. ಬಹಳ ಉಪಯುಕ್ತ ಆಗ್ಯದ ಇದು. ಬೆಳಿಗ್ಗೆ ಎದ್ದ ತಕ್ಷಣ, ಆಮೇಲೆ ನನ್ ಮಗ್ ಬೆನ್ನು ನೋವು ಬಹಳ ಬರ್ತಿತ್ತು. ಸರ್ ಹೇಳ್ದಂಗ ಅಕ್ಯುಪ್ರೆಷರು, ಮುದ್ರಾ ಎಲ್ಲಾ ಮಾಡಿ ಅವ್ನ್ ಬೆನ್ನು ನೋವು ಕಡಿಮೆ ಆಗಿದೆ ಈಗ. ನನ್ ಶುಗರ್, ನಾನು 2 ತಾಸು 3 ತಾಸು ಧ್ಯಾನ ಕೂಡ್ತೀನಿ, ಕಂಟಿನ್ಯೂ ಕೂಡ್ಲಿಕ್ಕೆ ಆಗಲ್ಲ, 1 ತಾಸು ಕೂಡ್ತೀನಿ. ನನ್ ಶುಗರ್ ಕಂಟ್ರೋಲಿಗೆ ಬಂದದ. ಎಲ್ಲಿ ಹೋಗ್ತೇವೆ ಅಲ್ಲಿ ಧ್ಯಾನದ್ದದ. ಬೆಳಿಗ್ಗೆ ಎದ್ದ ತಕ್ಷಣ 3ರಿಂದ ಶುರು ಆತಂದ್ರ ರಾತ್ರಿ ಮಲ್ಗೋ ತನಕನು ನಮ್ಗ ಅಗ್ರಿ ಚಲೋ. ಆಮೇಲೆ ಸಂಜೆ ಮುಂದೆ ನಮ್ಮ ಮಧುಶ್ರೀ ಇರ್ತದ ಮಧ್ಯಾಹ್ನ. ಆಮೇಲೆ ನಾಳಿಂದ ನಿಂಬುದು ಶುರು ಆಗ್ತದೆ 3ರಿಂದ 4. ಭಾರಿ ಖುಷಿ ಆಗ್ಲಿಕತ್ತ. ಇದ್ರಿಂದ ನಾನು ಆರೋಗ್ಯವಾಗಿದ್ದೀನಿ, ಖುಷಿ ಅನಿಸ್ತದ ಸರ್. ಅಕ್ಯುಪ್ರೆಷರ್ ನಾನು ಮಾಡ್ಕೊಳಕತ್ತೀನಿ, ಕಣ್ಣಿಂದು. ಆಮೇಲೆ ಶುಗರ್ ಕಾಲಾಗ ನೀವ್ ಅದು ಕೊಟ್ಟದನ್ನೆಲ್ಲ ಚಾರ್ಟ್ಸ್ ಅದನ್ನ ಮಾಡ್ಕೊಂಡೆ, ನಾವನ್ನೆಲ್ಲ ಪ್ರಿಂಟ್ ತಕ್ಕೊಂಡು ನೀವ್ ಹೇಳೋದೆಲ್ಲಾ ಪಾಯಿಂಟ್ ನಾವು ತಗೊಂಡು ಆರೋಗ್ಯವಾಗಿದ್ದೀನಿ, ಖುಷಿ ಆಗ್ಲಿಕತ್ತದ.
ಡಾಕ್ಟರ್ ಹತ್ರ ಹೋಗೋದ ಕಡಿಮೆ, ಈಗ ಮತ್ತಿಟ್ಟು ಕಡಿಮೆ ಮಾಡ್ಯಾವ ನಾವು. ಒಂದು ಹೆಡ್ಡೇಕ್ ಬಂದ್ರ ಸತ ಇಲ್ಲೇ ಅಕ್ಯುಪ್ರೆಷರ್ ಮುದ್ರಾ ಒಬ್ರಿಗೂ ಹೇಳ್ತೀನಿ ನಾ ಇದನ್ನ, ಎಲ್ಲಾರ್ಗು ಕಳ್ಸೀನಿ ಇವನ್ನೆಲ್ಲಾ. ನೀವು ತೆಗೆದಿಟ್ಕೊಡ್ರಿ, ಇದನ್ ಮಾಡ್ಕೊಡ್ರಿ, ಇದರಿಂದ ಆರೋಗ್ಯ ಬಹಳ ಅದು ಅದ. ಆಮೇಲೆ ನಮ್ ಸರ್ ನೀವು ಬೇಕಾದ ಫೋನ್ ಮಾಡ್ರಿ, ಬ್ಯಾಸರಂಗ್ಲವ್ರು ನಿಮ್ಮ ಟ್ರೀಟ್ಮೆಂಟ್ ಇದನ್ನ ಕೊಡ್ರಿ ಅಂತ ಎಲ್ಲಾರ್ಗು ನಾನು ಹೇಳಿಕತ್ತೀನಿ ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್, ವೆರಿ ಗುಡ್. ಇಲ್ಲ ಬಹಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಹಾ ಲೋಕೇಶ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಮಾತಾಡಿ ಸರ್, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಮೇಡಮ್, ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೂ ಸಹ ನನ್ನ ನಮಸ್ಕಾರಗಳು, ಬೆಳಗಿನ ಶುಭೋದಯ. ಈ ಒಂದು ರಂಗನಾಥ್ ಸರ್ ಮಾಡ್ತಿರೋಂತಹ ಒಂದು ಅದ್ಭುತವಾದಂತ ಕೆಲಸ ತುಂಬಾನೇ ಚೆನ್ನಾಗಿದೆ. ನಾನು ಈ ಧ್ಯಾನಕ್ಕೆ ಸೇರ್ಕೊಂಡ್ಮೇಲೆ ನನಗೆ ಲೋ ಬ್ಯಾಕ್ ಪೈನ್ ಇತ್ತು, ಅದು ಹೊಟ್ಟೋಗಿದೆ. ಬೆಲ್ಟ್ ಹಾಕೋತಿದ್ದೆ, ಬೆಲ್ಟ್ ಎಲ್ಲ ಹಾಕೋದ್ ಬಿಟ್ಬಿಟ್ಟಿದೀನಿ. ನಾನು ಬೆಂಗಳೂರಿಗೆ ಸಹ ಮಹಾತಾರ್ ಫೌಂಡೇಶನ್ಗೆ ಬಂದಿದ್ದೆ ಟೀಚರ್ಸ್ ಟ್ರೈನಿಂಗ್ 2 ದಿನ. ತುಂಬಾ ಅದ್ಭುತವಾಗಿತ್ತು ಸರ್. ನೋಡಿ ನಾನು ಇಲ್ಲಿ ಆನ್ಲೈನ್ ಅಲ್ಲಿ ಮಾತ್ರ ನೋಡ್ತಾ ಇದ್ದೆ, ಅವ್ರು ತುಂಬಾ ಏಜ್ ಆಗಿದೆ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ನೋಡುವಾಗ ನನಗೆ ಸಿಕ್ಕಾಗ ಇನ್ನೂ ಅವರು 25 ವರ್ಷದ ಯಂಗ್ಸ್ಟರ್ ತರ ಅವರು ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ. ಅವ್ರು ಮಾಡ್ತಿರೋ ಇದಕ್ಕೆ ದೇವರು ಇನ್ನೂ ತುಂಬಾ ಚಿಕ್ಕ ಏಜ್ ಕೊಟ್ಟಿದ್ದಾನೆ. ತುಂಬಾ ಅದ್ಭುತವಾದಂತ ಕೆಲಸ ಅವ್ರಗಳಿಂದ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಈ ತರ ಒಂದು ಅದ್ಭುತವಾದಂತ ಶಕ್ತಿ ಎಲ್ರಿಗೂ ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಇದ್ರಲ್ಲಂತೂ ನಾನು ಯಾವಾಗ್ಲೂ ಪ್ರತಿದಿನ ನನ್ಗೆ ಇಲ್ಲಿ ಹಂಚ್ಕೊಳಕ್ಕೆ ಟೈಮ್ ಇರಲ್ಲ, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತೀನಿ, ಹಾಗಾಗಿ ಮಾತಾಡ್ತಾ ಇಲ್ಲ. ಯಾವುದೇ ಸಂಬಂಧ ಬೆಳಗಿನ ಸಂಜೆವರೆಗೆ ನನಗೆ ಸ್ವಾಧ್ಯಾಯ ಮಾಡೋದು, ಬುಕ್ಸ್ ಗಳು ಓದೋದು, ಮತ್ತೆ ಈ ತರ ಮಹಾವತಾರ ಫೌಂಡೇಶನ್, ಚೈತನ್ಯ ಧ್ಯಾನ ಕೇಂದ್ರದ ಮನೋರಮ ಮಾಡಿರೋಂತಹ ವಿಡಿಯೋಗಳು, ಇನ್ನು ಅಯ್ಯಪ್ಪ ಪಿಂಡಿ ಮಾತಾಡ್ತಿರೋಂತ ವಿಡಿಯೋಗಳು, ಎಲ್ಲವನ್ನ ಅವಾಗ ಯಾವಾಗ ಸಮಯ ಸಿಗುತ್ತೋ ಅವಾಗೆಲ್ಲ ನಾನು ಕೇಳ್ತಾ ಇರ್ತೀನಿ. ತುಂಬಾನೇ ಅದ್ಭುತವಾಗಿದೆ. ಸತೀಜಿ ಅವರು ಕೊಟ್ಟಿರೋಂತ ಧ್ಯಾನ ಇಡೀ ಆಗ್ಲೇನೆ ಕರ್ನಾಟಕದಾದ್ಯಂತ ಹಬ್ಬಿದೆ. ಅವರು ಆಂಧ್ರದವರಾದ್ರೂ ಸಹ ನಮ್ ಕರ್ನಾಟಕದಲ್ಲಿ ಇಂತ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಿ ಇಷ್ಟೊಂದು ಜನಕ್ಕೆ ಜ್ಞಾನವನ್ನ ಹಂಚಿದ್ದಾರೆ. ಈ ಧ್ಯಾನದಿಂದ ತುಂಬಾ 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 ಹೇಳ್ಲಿಕ್ಕೆ ಆಗಲ್ಲ. ಆರೋಗ್ಯ ಅಂತೂ ನನಗೆ ಇಲ್ಲಿ ಸೇರ್ಕೊಂಡಾದ ನಂತರ ಫೆಬ್ರವರಿ ನಂತರ ನನಗೆ ಆಗಾಗ ಕೋಲ್ಡ್ ಆಗ್ಬಿಡ್ತಿತ್ತು. ಕೋಲ್ಡ್ ಆಗೋದು, ಗಂಟ್ಲು ಕೆತ್ತ ಬರೋದು, ಇದೆಲ್ಲ ಯಾವ್ದು ಸಹ ಬರ್ತಿಲ್ಲ. ನನ್ ಬೆಳಿಗ್ಗೆ ಆಹಾರ ನನ್ಗೆ ಈಗ ಶಾಕಾಹಾರನ ಪ್ರಾರಂಭ ಮಾಡ್ಕೊಂಡಿದೀನಿ. ಬೆಳಿಗ್ಗೆ ಆಹಾರ ಅಷ್ಟೇನೆ ಬರೀ ಕ್ಯಾರೆಟ್, ಬೀಟ್ರೋಟ್, ತರಕಾರಿ, ಹಸಿ ತರಕಾರಿ ಮತ್ತೆ ಏನಾದ್ರು ಫ್ರೂಟ್ಸ್ ಅಷ್ಟೇ ನನ್ನ ಬೆಳಗಿನ ಫಲಹಾರ ಆಗಿದೆ. ಮಧ್ಯಾಹ್ನ ಮತ್ತು ಸಂಜೆ ಮಾತ್ರ ಊಟವನ್ನ ಮಾಡ್ತಾ ಇದ್ದೀನಿ. ಹಂಗಾಗಿ ಎಲ್ಲ ಆರೋಗ್ಯದಲ್ಲಿ ಸಹ ತುಂಬಾ ಬದಲಾವಣೆ ಆಗಿದೆ. ಇದನ್ನ ಹಂಚ್ಬೇಕು ಅಂತ ಒಂದು ನನ್ಗೆ ಮನಸ್ಸಿಗೆ ಬಂದಿದೆ, ಜ್ಞಾನವನ್ನ ಹಂಚ್ಬೇಕಂತ. ಮಕ್ಕಳಲ್ಲಿ ಸಹ ನಾನು ಹೇಳ್ತಾ ಇರ್ತೀನಿ, ನನ್ನ ಸಿಕ್ತವ್ರಿಗೆಲ್ರಿಗೂ ಸಹ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲೇ ಯಾವಾಗ್ಲೂ ನನ್ಗೆ ಯಾವಾಗ ಸಮಯ ಆಗುತ್ತೋ ಅವಾಗೆಲ್ಲ ಈ ಮುದ್ರೆಗಳನ್ನ ಹಾಕೊಳ್ಳೋ ಅಂತದ್ದು. ಎಲ್ಲಿ ಬಸ್ಸಲ್ಲಿ ಹೋಗ್ತಿದ್ರು ಸಹ ನಾನು ಕಣ್ ಬಿಟ್ಟಿದ್ರು ಕಣ್ ಮುಚ್ಚಿದ್ರು ಧ್ಯಾನದ ಒಂದು ಇದ್ರಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಎಲ್ಲರಲ್ಲಿ ಬಂದ್ರೆ ಇಡೀ ಸಮಾಜ ಸುಖಕರವಾಗಿರುತ್ತೆ ಅನ್ನೋದು ನನ್ನ ಭಾವನೆ. ತುಂಬಾ ಅದ್ಭುತವಾಗಿದೆ ಮೇಡಮ್. ಮತ್ತೊಮ್ಮೆ ಸಿಗೋಣ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಲೋಕೇಶ್ ಸರ್, ತುಂಬಾ ಚೆನ್ನಾಗಿ ನಿಮ್ ಅನಿಸಿಕೆಗಳನ್ನ ಹೇಳಿದ್ರಿ. ನಿಮ್ದು ಒಂದ್ ನಂಬರ್ ಚಾಟ್ ಬಾಕ್ಸ್ ಹಾಕಿ ಸರ್. ನನ್ ನಂಬರ್ ಅನ್ನ ಯಾಕೆ ಹೇಳ್ತಿದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಕ್ಚುಲಿ ಏನಂದ್ರೆ ನಮ್ದು ಒಂದ್ ಸತ್ಸಂಗ ಆಗ್ಬೇಕು, ಯಾಕಂದ್ರೆ ತುಂಬಾ ಆಕ್ಟಿವ್ ಆಗಿರೋರ್ ಜೊತೆ ನಾವು ಮಾತಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೋಸ್ಕರ ನಾವ್ ಒಂದು ತುಂಬಾ ಆಕ್ಟಿವ್ ಆಗಿ ದಿನ ಪಾರ್ಟಿಸಿಪೇಟ್ ಮಾಡೋರ್ದು ಒಂದು ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ತಗೊಂಡ್ರಿ. ಯಾವಾಗ್ಲಾದ್ರೂ ಈಗ ಸಡನ್ ಆಗಿ ತುಂಬಾ ನಂಬರ್ಸ್ ಇರುತ್ತಲ್ಲ, ಹುಡ್ಕಕ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಂಬರ್ ತಗೊಂತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ ಯಾರುನು. ದಯವಿಟ್ಟು ನಿಮ್ ನಂಬರ್ ಒಂದು ಚಾಟ್ ಬಾಕ್ಸ್ ಹಾಕಿ ಸರ್. ಫೋನ್ ಮಾಡಿದ್ದೆ, ಇನ್ನೊಂದ್ಸಲಿ ಮಾಡ್ತೀನಿ, ನಾನು ಚಾಟ್ ಬಾಕ್ಸ್ ಹಾಕ್ತೀನಿ ನನ್ನ ನಂಬರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸರ್. ಶ್ರೀರಾಮ್ ಅವರು ಮಾತಾಡೋಣ ಬೇಗ ಬೇಗ. ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಾನು ಆಕ್ಚುಲಿ ಇದು ಫೆಬ್ರವರಿ 1 ಇಂದಾನೇ ಇದು ಜೂಮ್ ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇದ್ದೀನಿ. ಮತ್ತೆ ನಾನು ಡೈಲಿ 3 ಗಂಟೆಗೆ ಎದ್ಬಿಟ್ಟು ಧ್ಯಾನ ಮಾಡ್ತಾ ಇದ್ದೀನಿ. ನನಗೆ ಆಕ್ಚುಲಿ ನಾನು ಲೈಪೋಮಾ ಅಂತ ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡಿದ್ದೆ. ಆ ಲೈಪೋಮಾ ಆಪರೇಷನ್ಗೆ ನಾನು ಇದು ಯಾವುದೇ ಆಯಿಂಟ್ಮೆಂಟ್ ಹಚ್ಚಿದ್ದಾನೆ, ಯಾವುದೇ ಟ್ಯಾಬ್ಲೆಟ್ಸ್ ತಗೊಳ್ಳೋದೇನೆ, ಅದು ಗಾಯ ಎಲ್ಲ ವಾಸಿ ಮಾಡ್ಕೊಂಡಿದ್ದೀನಿ ಇದು ಧ್ಯಾನ ಮಾಡೋದ್ರಿಂದ. ಇದೊಂದು ನನಗೆ ಮರೆಯಲಾದ ಅದ್ಭುತ ಅನುಭವ. ಮತ್ತೆ ಇದು ಮಹಾವತಾರ್ ಫೌಂಡೇಶನ್ಗೆ ನಾನು ಜಾಯ್ನ್ ಆದ 3ನೇ ದಿವಸಕ್ಕೇನೆ ನಾನು ಮಹಾವತಾರ್ ಫೌಂಡೇಶನ್ಗೆ ವಿಸಿಟ್ ಕೊಟ್ಟೆ.
ಅಲ್ಲಿ ಇವರು ಫೈಟ್ ಮಾಸ್ಟರ್ಸ್ ರಾಮ್ ಲಕ್ಷ್ಮಣ್ ಇಬ್ಬರು ಬಂದಿದ್ರು. ಅವ್ರದ ಸ್ಪೀಚಸ್ ಎಲ್ಲ ಅವಾಗ ಕೇಳಿದೆ. ಪ್ಲಸ್ ಎಲ್ಲ ನಾನು ಈಗ ಬುಕ್ಸ್ ಯಾವ್ದು ಓದ್ತಾ ಇಲ್ಲ, ಯಾಕಂದ್ರೆ ನಾನು MBA ಮಾಡ್ತಾ ಇದ್ದೀನಿ. ನಂದು ಮುಂದಿನ ತಿಂಗಳು ಎಕ್ಸಾಮ್ ಇದೆ 16ನೇ ತಾರೀಕುವರೆಗೂ. ಸೊ ಅದು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾ ಓದೋಣ ಅಂತ ಇದ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಪತ್ರಿಜಿ ಸರ್ದು ಇದು ಧ್ಯಾನ ಮಹಾಯಜ್ಞ ಅಂತ ಹೇಳಿ ಎಲ್ಲಾ ವಿಡಿಯೋಸ್ ನೋಡ್ತಾ ಇದ್ದೀನಿ ಅವ್ರದ್ದು. ಈ ತರ ಎಲ್ಲ ಅನುಭವ. ನಾನು 16ನೇ ತಾರೀಕು ಆದ್ಮೇಲೆ ನಾನು ಸ್ವಲ್ಪ ಬುಕ್ಸ್ ಎಲ್ಲ ಓದ್ಬಿಟ್ಟು ಇದ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮೇಡಮ್. ಟ್ರೈ ಮಾಡ್ತೀನಿ ಸರ್. ರೈಟ್ ರೈಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಂದೀಪ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಗುರುಗಳೇ. ನಮಸ್ತೆ, ಮಾತಾಡಿ. ನಾನು ಅಲ್ಲಿ ಪಿರಮಿಡ್ ಬಂದಾದ್ಮೇಲೆ ಫೋನ್ ಆನ್ಲೈನ್ ಸೆಷನ್ ಜಾಯ್ನ್ ಆಗಿಲ್ಲ, ಸ್ವಲ್ಪ ವರ್ಕ್ ಇತ್ತು. ಪ್ಲೀಸ್ ಹಲೋ ವಿಡಿಯೋ ಆನ್ ಮಾಡಿ. ಮೇಡಮ್ ನಾನು ಸ್ವಲ್ಪ ಟ್ರಾವೆಲ್ ಆಗಿದ್ದೀನಿ. ಓಕೆ ಸರ್, ಮಾತಾಡಿ. ಮತ್ತೆ ಏನ್ ಹೇಳ್ಬೇಕು ಅಂದ್ರೆ ನಂಗೆ ತುಂಬಾ ಅನುಭವಗಳಾಗಿದೆ. ಮಾತಾಡ್ ಫೌಂಡೇಶನ್ ಲಿಂಕ್ ಬಂದಾಗಿಂದನೂ ನನ್ಗೆ ತುಂಬಾ ಅನುಭವಗಳಾಗಿದ್ದಾವೆ. ಏನ್ ಹೇಳ್ಬೇಕು ಅಂದ್ರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಆ ಕಾನ್ಫಿಡೆನ್ಸ್ ಹೆಚ್ಚು ಮಾಡ್ತಿದ್ದೆ ಅಂದ್ರೆ ಮಾತಾಡ್ ಫೌಂಡೇಶನ್ ಇಂದ, ರಂಗನಾಥ್ ಸರ್ ಇಂದ. ನಾನು ಏನೇ ಮಾತಾಡ್ಬೇಕಾದ್ರೆ ಯಾರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಒಂದ್ ಸ್ವಲ್ಪ ಹಿಂಜರಿತಿದ್ದೆ. ಅದು ನನಗೆ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟು ನನ್ನ ಆರೋಗ್ಯದಲ್ಲಂತೂ ತುಂಬಾ ಚೇಂಜಸ್ ಅಂತೂ ಆಗಿದೆ. ಅಷ್ಟು ಹೇಳಬಲ್ಲೆ. ಮತ್ತೆ ಇನ್ನೇನ್ ಹೇಳಬಲ್ಲೆ ಅಂದ್ರೆ ನನಗೆ ಆ 3 ದಿವಸ ಕಳೆದಿದ್ದು ಪಿರಮಿಡ್ ಅಲ್ಲಿ ಗೊತ್ತಾಗ್ಲಿಲ್ಲ. ಮತ್ತೆ ರಂಗನಾಥ್ ಸರ್ ಮೀಟ್ ಮಾಡಿದೆ, ಪ್ರೇಮ ಸರ್ ಮೀಟ್ ಮಾಡಿದೆ, ತುಂಬಾ ಅನುಭವ ಆಯ್ತು. ರಂಗನಾಥ್ ಸರ್ ಜೊತೆ ಅಲ್ಲಿ ವರ್ಕ್ ಮಾಡಿದ್ವಿ. ಅಲ್ಲಿ ಒಂದ್ 2 days ವರ್ಕ್ ಮಾಡಿದೆ. ಸ್ವಲ್ಪ ದಿವಸ ಲಾಸ್ಟ್ ಡೇ ಮಾಡಕ್ ಆಗಿಲ್ಲ, ಸಾರಿ ಸರ್. ನಾನು ಎಷ್ಟು ಸೇವೆ ಆದ್ರೆ ಅಷ್ಟು ಸೇವೆ ಮಾಡ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಅನುಭವ ಶೇರ್ ಮಾಡಿದ್ರಿ. ಅಂಬರೀಶ್ ಸರ್ ಮಾತಾಡಿ. ನಾನು ಅನ್ಮ್ಯೂಟ್ ಮಾಡಿದ್ದೀನಿ. ಅಂಬರೀಶ್ ಸರ್ ಲೆಫ್ಟ್ ಆದ್ರು. ಭಾಗ್ಯ ಓಪನ್ ಅವರ್ ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡಿ ಮೇಡಮ್. ಗಣೇಶ್ ಟಿ. ಹೊಸವರು ಯಾರು ಹೊಸ ಇದಾರೋ ಮಾಸ್ಟರ್ಸ್ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಹೋಗಿಮ್ಮ. ವಿಹಾನ್ ಮತ್ತೆ ಗೀತಾ ಅವರು, ಪ್ರಭಾಕರ್. ಗೀತಾ ಟಿ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ರಾಜಣ್ಣ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಸರ್. ಒಂದೊಂದು ನಿಮಿಷ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು. ಲಕ್ಷ್ಮೀ ದೇವಿ ಪಿ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ವಿಹಾನ್ ಅವ್ರಿಗೆ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನೀವೇ ಹ್ಯಾಂಡ್ ರೈಸ್ ಮಾಡ್ಬಿಟ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ನಾವು ಪ್ರತಿಯೊಬ್ಬರಿಗೂ ನಾನು ಅನ್ಮ್ಯೂಟ್ ಕೊಡ್ತಾನೆ ಇದ್ದೀನಿ, ಯಾರು ಮಾತಾಡ್ತಾ ಇಲ್ಲ. ನೀವೇ ಹ್ಯಾಂಡ್ ರೈಸ್ ಮಾಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅನ್ಮ್ಯೂಟ್ ಮಾಡಕ್ಕೆ. ಯಾಕಂದ್ರೆ ಪ್ರತಿಯೊಬ್ಬರ ಅನುಭವನೂ ಒಬ್ಬೊಬ್ರಿಗೆ ಪಾಠ. ಯಾಕಂದ್ರೆ ನಾವು ಕಲಿತಿರ್ತೀವಿ, ನಿಮ್ಮ ಅನುಭವದಿಂದ ನಾವು ಸಹ ಕಲಿತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಮಾತಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ನಮಸ್ತೆ. ಹಾ, ಮಾತಾಡಿಮಾ. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ನಮ್ಗೆ ತುಂಬಾ ಈ ಕ್ಲಾಸ್ ಇಂದ ನಮ್ಗೆ ತುಂಬಾನೇ ಒಳ್ಳೇದಾಗ್ತಾ ಇದೆ. ದಿನ ನಮ್ಗೆ ಪ್ರತಿದಿನನೂ ಹಬ್ಬದ ಊಟ ಆಗ್ತಾ ಇದೆ ಮೇಡಮ್. ನಂಗೆ ತುಂಬಾ ಖುಷಿ ಆಗ್ತಿದೆ. ಹೇಳ್ಬೇಕಂದ್ರೆ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳೋದು ಆಗಿದೆ. ಕೋಪ ಬರ್ತಿರ್ತಿಲ್ಲ, ಬಟ್ ಒಂದ್ ಕೋಪ ಬರೋದ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ. ಬಟ್ ಇನ್ನೊಂದು ಓಪನ್ ಅಂತ ಹೇಳಿದ ಟೆಕ್ನಿಕ್ ಅದು ಮಾಡಿದೀನಿ. ನಮ್ಮ ಮನೆ ಮುಂದೆ ಒಂದು ಹತ್ತಿ ಗಿಡ ಇತ್ತು. ಹತ್ತಿ ಗಿಡ ಅದು ಹುಳ ಆಗ್ಬಿಟ್ಟಿತ್ತು. ತುಂಬಾ ಹುಳಾಗಿ ಹುಳ ಎಲ್ಲ ಅರ್ಧ ಬರ್ತಾ ಇತ್ತು ಮನೆಗೆ. ಆಮೇಲೆ ಎಲ್ಲಾರು ನಾವು ಹತ್ತಿ ಗಿಡ ಕಡ್ದಾಕ್ ಅಂತ ಹೇಳ್ತಾರೋ, ನನ್ಗೆ ಮನ್ಸಾಗ್ಲಿಲ್ಲ. ನಾ ದಿನ ಹೋಗಿ ಅದಕ್ಕೆ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ ಅನ್ಕೊಂಡು. ಹತ್ತಿ ಗಿಡ ತುಂಬಾ ಚೆನ್ನಾಗಿದೆ ಮೇಡಮ್. ಇವಾಗ ತುಂಬಾ ಖುಷಿ ಆಗ್ತಿದೆ. ಅದು ಹುಳುಗಳು ಒಂದು ಇಲ್ಲ, ಹೊಸ ತರ ಗಿಡ ಆಗಿದೆ ಮೇಡಮ್. ಅದು ಹತ್ತಿ ತುಂಬಾ ಚೆನ್ನಾಗಿದೆ ಮೇಡಮ್. ಅದು ತುಂಬಾ ಖುಷಿ ಆಗ್ತದೆ ಮೇಡಮ್ ಹತ್ತಿ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಒಂದು ಓಪನ್ ಅದರಿಂದ ಒಂದು ಗಿಡಕ್ಕೆ ಮತ್ತೆ ಮರುಜನ್ಮವನ್ನ ನೀವು ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ವಿಹಾನ್ ಅವ್ರು ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ತ್ರಿವೇಣಿ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಮೇಡಮ್. ವಿಜಯಲಕ್ಷ್ಮಿ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ವಿಲಾಸ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ.
ನೀವೇ ವಾಲಂಟಿಯರ್ಸ್ ಆಗಿ ಮಾತಾಡಿದ್ರೆ ತುಂಬಾನೇ ಸಂತೋಷ ಆಗುತ್ತೆ. ಗುರುಜಿ ಇಷ್ಟೊಂದು ಎಫರ್ಟ್ ಹಾಕಿ ಪ್ರತಿಯೊಬ್ರುನು, ಈಗ ಒಂದು ಕಲ್ಲು ನೀರಲ್ಲಿ ಮುಳುಗಿರುತ್ತೆ, ಅದನ್ನ ಯಾವ ತರ ಎತ್ಬೇಕು ಆ ತರ ನಮ್ಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಅವ್ರು ಎಪ್ಸೋ ಒಂದ್ ಕೆಲ್ಸವನ್ನ ಗುರುಜಿ ಮಾಡ್ತಾ ಇದ್ದಾರೆ. ಅವ್ರು ಬಲವಂತವಾಗಿ ನಾವ್ ಎತ್ಬಾರ್ದು, ಎಲ್ಲರೂ ನೀವಾಗಿ ವಾಲಂಟಿಯರ್ ಆಗಿ ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ನಾನು ಕೇಳ್ಕೊತೀನಿ. ರಾಧಮ್ಮ ಹೇಳಿ ಮೇಡಮ್, ಅನ್ಮ್ಯೂಟ್ ಮಾಡ್ತೀನಿ. ಓಕೆ, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಗುರುಜಿ ಅವ್ರಿಗೆ ನಮಸ್ತೆ, ರಂಗನಾಥ್ ಸರ್ಗೆ. ಸರ್ ಧ್ಯಾನ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಹಾಗೆ ಒಂದು ಮುದ್ರಾಗಳು ಎಲ್ಲ ತುಂಬಾ ಚೆನ್ನಾಗಿದೆ. ನನ್ಗೂ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಇತ್ತು. ಈಗ ಮೊನ್ನೆ ಹೇಳ್ಕೊಟ್ರಲ್ಲ ಮೇರುದಂಡ, ಆ ದಂಡಗಳೆಲ್ಲ ಸ್ವಲ್ಪ ಇನ್ ಮುಂದೆ ಮಾಡ್ಬೇಕು. ಸ್ವಲ್ಪ ಅದು ಪ್ರಾಕ್ಟೀಸ್ ಮಾಡಿದ್ರೆ ಬ್ಯಾಕ್ ಪೇನ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ಬೇರೆ ಮುದ್ರಗಳು ಎಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಎಲ್ಲ ಹೆಚ್ಚು ಕಮ್ಮಿ ಇತ್ತು, ಎಲ್ಲ ಸರಿಯಾಗಿದೆ. ಈಗ ಧ್ಯಾನ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ನಡ್ಸ್ಕೊಡ್ತಾ ಇದ್ದೀರಾ. ಆಮೇಲೆ ಪಿರಮಿಡ್ ಇದಕ್ಕೆ ಬರಕ್ ಆಗ್ಲಿಲ್ಲ, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರೋದ್ರಿಂದ. ಬಟ್ ಆದ್ರೂ ತುಂಬಾ ಪ್ರೋಗ್ರಾಮ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಡೈಲಿ ಪ್ರೋಗ್ರಾಮ್ ಇದಂತೂ ಆನ್ಲೈನ್ ಕ್ಲಾಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಗುರುಜಿ ಅವ್ರಿಗೆ ಎಲ್ಲ ಫಾಲೋ ಮಾಡಿ, ಎಲ್ಲ ಫಾಲೋ ಮಾಡ್ತಾ ಹೋದ್ರೆ ಸಾಕು, ಎಲ್ಲ ಪರಿಹಾರ. ಆರೋಗ್ಯ ಎಲ್ಲ ಸರಿ ಹೋಗ್ತದೆ, ಏನ್ ತೊಂದರೆ ಇಲ್ಲ. ಆರೋಗ್ಯ ಸರಿ ಆದ್ರೆ ಆಮೇಲೆ ಆಧ್ಯಾತ್ಮಿಕ ಪುರೋಗತಿ. ನಿಮಗೆ ಬ್ಯಾಕ್ ಪೇನ್ ಇದ್ರು ಈಗ ಮುದ್ರಗಳ ಜೊತೆಗೆ ಅಕ್ಯುಪ್ರೆಷರ್ ಹೇಳ್ಕೊಟ್ಟಿದ್ವಿ ಬ್ಯಾಕ್ ಪೇನ್ಗೆ. ನೀವು ವಿಡಿಯೋಗಳು ನೋಡಿದ್ರೆ ಸಾಕು, ಎಲ್ಲ ಗೊತ್ತಾಗತ್ತೆ ಅಲ್ಲಿ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ದೀರಾ ಸರ್ ನಿಮ್ದು ಪ್ರೋಗ್ರಾಮ್ ಎಲ್ಲ. ನೀವಂತೂ ಈ ಇದ್ರಲ್ಲಿ ತುಂಬಾನೇ ನೀವು ಎಫರ್ಟ್ ಆಗ್ತಾ ಇದ್ದೀರಾ. ನಾವೆಲ್ಲ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ ಕರ್ತವ್ಯ ಸರ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಮೇಡಮ್ ಮಾತಾಡಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವಾಗೆ ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ ಅಂತ. ಯಾಕಂದ್ರೆ ನಾನು ಒಂದ್ ರೌಂಡ್ ಅಲ್ಲಿ ಎಲ್ಲಾರನು ಅನ್ಮ್ಯೂಟ್ ಮಾಡಿದೆ, ಯಾರುನು ನೀವು ಬಂದ್ ಮಾತಾಡ್ತಾ ಇಲ್ಲ. ದಯವಿಟ್ಟು ಎಲ್ಲಾರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ನಾಗರಾಜ್ ಸರ್. ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರ. ಮೇಡಮ್ ಎಫರ್ಟ್ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ, ಅವ್ರೆಲ್ರೂ ಚೆನ್ನಾಗಿರ್ಬೇಕು, ಎಲ್ರು ಮುಂದೆ ಬರ್ಬೇಕು ಅನ್ನೋದು ಅವ್ರ ಎಫರ್ಟ್. ಅವ್ರಿಗಾಗಿ ನಾನು ಮೊದಲನೇದು ನಮಸ್ಕಾರ ಹೇಳ್ತೀನಿ. ನಾನು 4 ತಿಂಗಳಾಯ್ತು ಧ್ಯಾನಕ್ ಬಂದು. ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ, ಆಗಿದೆ, ಹೀಗಿದೆ ಅಂತ ಹೇಳ್ತಾನೆ ಇರ್ತೀವಿ. ಆದ್ರೆ ಅದಕ್ಕಿಂತಲೂ ನಾವು ರಂಗನಾಥ್ ಗುರೂಜಿ, ನಾಗರಾಜ್ ಗುರೂಜಿ, ನಮ್ ಮಹಾ ಅವತಾರ್ ಫೌಂಡೇಶನ್ ಅನ್ನೋದೇ ಒಂದು ನಮಗೆ ಧ್ಯಾನ. ನಾನು ಈಗ ಧ್ಯಾನಕ್ಕೆ ಆಳವಾಗಿ ಬರೋದಕ್ಕಿಂತ ಮುಂಚೆ ಈಗಿರ್ಲಿಲ್ಲ. ಈಗ ಫೇಸ್ಬುಕ್ ಆಮೇಲೆ ಸೋಷಿಯಲ್ ಮೀಡಿಯಾಗಳಿರುತ್ತಲ್ಲ, 20 ವಿಡಿಯೋಸ್ ನೋಡ್ಬೇಕಾಗಿತ್ತು ದಿನ. 10 ಆಕ್ಟಿಂಗ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ, ಅದನ್ನೇ ಮೈಗೂಡಿಸ್ಕೊಂಡಿದ್ದೆ. ಇದಾದ್ಮೇಲೆ ನಾನು ಅದನ್ನ ಓಪನ್ನೇ ಮಾಡ್ತಾ ಇಲ್ಲ. ನೋಡಿ, ಇದ್ರಲ್ಲೇ ಎಷ್ಟು ಬೆಳವಣಿಗೆ ಕಾಣ್ಬೋದು, ಎಷ್ಟು ಖುಷಿ ಆಗುತ್ತೆ. ಒಂದು ಹಕ್ಕಿ ಎಷ್ಟು ಹಗುರವಾಗಿ ಆರುತ್ತೆ, ಅದ್ರ ಮನ್ಸು ಹೆಂಗಿರುತ್ತೆ ಹಂಗಿದೀವಿ ನಾವು. ನಿಜವಾಗ್ಲು ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಪದಗಳೇ ಇಲ್ಲ ಇದಕ್ಕೆ. ಚಿಕ್ಕ ನನ್ನ ಒಂದು ಅನುಭವ ಹೇಳೋದಾದ್ರೆ ಇಷ್ಟರಲ್ಲಿ ಹೇಳಿ ಮುಗಿಸ್ತೀನಿ. ಮತ್ತೆ ಸಿದ್ಧಾರೂಢರ್ದು ಇವತ್ತು ಹೇಳಿದ್ರು, ನಾನು ಅದನ್ನ ಶೇರ್ ಮಾಡಕ್ಕಾಗ್ಲಿಲ್ಲ, ಸಮಯದ ಅಭಾವ ಇರೋದ್ರಿಂದ. ನಿಜವಾಗ್ಲು ಪವಾಡ ಸೃಷ್ಟಿ ಮಾಡಿದ್ರು ಶಿವಸ್ವರೂಪಿ ಅವರು. ಸಿದ್ಧಾರೂಢರು ಲೋಕೋದ್ಧಾರಕ್ಕಾಗಿ ಬಂದ್ರು ನಿಜ, ಆದ್ರೆ ಈ ಕಾಲದಲ್ಲೂ ಅದು ಪವಾಡ ಸೃಷ್ಟಿಯಾಗಿದೆ. ಈಗ ಈ ಒಂದು ವೇದಿಕೆಯಲ್ಲಿ ಹೇಳೋದಿಕ್ಕಾಗಲ್ಲ, ಇನ್ನೊಂದ್ಸಲ ಅದನ್ನ ನಾನು ಹೇಳ್ತೀನಿ. ಇಷ್ಟ ಹೇಳ್ತಾ ಮೇಡಮ್ ಮತ್ತೆ ಇನ್ನೊಂದು ನಾಗರಾಜ್ ಗುರೂಜಿ, ಆಮೇಲೆ ದೊಡ್ಡ ಮಾಸ್ಟರ್ಸ್ ಗಳಿಂದ ನಾವು ಒಳ್ಳೊಳ್ಳೆ ಮಾತುಗಳನ್ನೆಲ್ಲ ಕೇಳ್ತಾ ಇದೀವಿ, ಒಳ್ಳೊಳ್ಳೆ ಅನುಭವ ಪಡಿತಾ ಇದೀವಿ. ಇದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನು ಇಲ್ಲ. ಇದೇ ನಮ್ಗೆ ಸ್ವರ್ಗ ಅಂತಾನೆ ನಾನಂತೂ ತಿಳಿದಿದ್ದೀನಿ. ಇಷ್ಟ ಹೇಳ್ತಾ ನನ್ನ ಅಭಿಪ್ರಾಯ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ತುಂಬಾ ಚೆನ್ನಾಗಿ ನಿಮ್ಮ ಅನಿಸಿಕೆಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು. ವಿಹಾನನ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ತೀನಿ. ಮಾತಾಡಿ ಸರ್. ಮಾತಾಡಿ ಸರ್. ವಿಹಾನ್ ಸರ್. ನಮಸ್ತೆ ಮೇಡಮ್. ನಂದು ಅದು ಫೋನ್ ಇದಾಗಿದ್ದಕ್ಕೆ ನಾನು ಬೇರೆಯಿಂದ ಅಟೆಂಡ್ ಆಗಿದ್ದೇನೆ. ಇದು ಕ್ಲಾಸಿಗೆ ಅಟೆಂಡ್ ಆಗಿ ನಾವು 3 ತಿಂಗಳಿಂದ ನನ್ನಲ್ಲಿ ಏನು ಪರಿವರ್ತನೆ ಆಗಿದೆ ಅಂತಂದ್ರೆ,
ಈಗ ಗುರುಗಳು ನಮ್ಗೆ ಸಾಕಷ್ಟು ಸಲಹೆಗಳನ್ನ ಕೊಡ್ತಾರ, ಅದನ್ನೆಲ್ಲ ಅಳವಡಿಸ್ಕೊಳಕ್ ಆಗಿಲ್ಲ. ಆದ್ರೂ ಕೂಡ ನಾನೀಗ ಏನ್ ತಪ್ಪು ಮಾಡ್ತೀನಿ, ಏನ್ ಒಳ್ಳೇದ್ ಮಾಡ್ತೀನಿ ಅನ್ನೋದು ನನ್ನ ಅರಿವಿಗೆ ಬರ್ತಾ ಇದೆ. ಇದನ್ ಮಾಡ್ಬಾರ್ದು, ಇದನ್ನ ಅಂದ್ರೆ ಧ್ಯಾನದಿಂದ ಅದು ನನ್ಗ ಆಗ್ತಾ ಇದೆ, ಅದನ್ನೇ ನಾನು ಫಾಲೋ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ನಂತರ ವೈಯಕ್ತಿಕನಲ್ಲಿ ಫುಡ್ ನಲ್ಲಿ ನಾನು ಈಗ ಮೊದ್ಲಾದ್ರೂ ನಾನು ಅಳವಡಿಸ್ಕೊಂಡಿದ್ದೆ, ಹೆಲ್ತ್ ಇದೆ. ಅದರಲ್ಲಿ ಈ ಸ್ವಮೂತ್ರ ಪಾನದ್ದು ಹೇಳಿದ್ರು, ಅದನ್ನ ನಾನೀಗ 1 ವಾರದಿಂದ ಕಂಟಿನ್ಯೂ ನಾನ್ ಮಾಡ್ತಾ ಇದ್ದೇನೆ. 2 ದಿವಸ ನನ್ಗೊಂಥರ ಏನೋ ಅನಿಸ್ತು, ಅದು ಮಾಡ್ಬೇಕಾದ್ರೆ ಅಂತ ಮನಸ್ಸಿಗೆ ಅನಿಸ್ತು. ಈಗ ರೂಢಿ ಆಯ್ತಲ್ಲ, ಈಗ ಏನು ಅನ್ಸಂಗಿಲ್ಲ, ಈಗ ಒಳ್ಳೇದಾಗಿದೆ. ನನ್ಗೇನು ಆರೋಗ್ಯದಲ್ಲಿ ಏನ್ ಇದಿತ್ತಲ್ಲ ಅದನ್ನು ಕೂಡ ನನ್ಗೆ ಅಸಿಡಿಟಿ ಅದು ಸ್ವಲ್ಪ ಇತ್ತು, ಅದು ಕಡಿಮೆ ಆಗಿದೆ. ನಂತರ ಇವು ಆರೋಗ್ಯದನ್ನ ಏನು ಅಕ್ಯುಪ್ರೆಂಚರ್ ಹೇಳ್ತಾರಲ್ಲ, ನಾ ಇಲ್ಲೇ ಕ್ಲಾಸ್ ನಲ್ಲಿ ಕೇಳೋತಾ ಅದನ್ನ ಮಾಡ್ಕೊಳ್ಳೋದನ್ನ ರೂಢಿ ಮಾಡಿದ್ದೇನೆ. ಮತ್ತ ಸಾಯಂಕಾಲ ನೈಟ್ನು ಧ್ಯಾನ ಮಾಡ್ತಾ ಇದ್ದೇನೆ. ಇದರಿಂದ ನಮ್ಗೇನು ತೊಂದರೆಗಳು ಬರ್ತಾವನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ತಕ್ಷಣ ನಮ್ಗ ದಾರಿ ಸಿಗ್ತಾ ಇದೆ. ಅದನ್ನಂತೂ 100% ನಾನ್ ಹೇಳ್ಬಲ್ಲೆ. ನಂತರ ಈಗ ನಾಗರಾಜ್ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಇವತ್ತ ಅವ್ರು ಹೇಳಿದ್ರು ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ನಾವು ಇದನ್ನ ನಾವು ಅಂದ್ರೆ ಅದ್ರ ಬಗ್ಗೆ ನಾವು ಲಕ್ಷ್ಯ ಕೊಟ್ಟಿರೋದಿಲ್ಲ. ಈಗ ಅವ್ರು ಏನ ನಮ್ಗ ಬೀಜಾಕ್ಷರ ಮೂಲಕ ನಮ್ಗ ಇದನ್ ಮಾಡಿಸ್ತಾ ಇದಾರಲ್ಲ, ಅದರಿಂದ ನಮ್ದು ಪ್ರತಿಯೊಂದು ಆಕ್ಟಿವ್ ಆಗುದು ನಾನು ಲಕ್ಷಣ ಕಾಣಿಸ್ತಾ ಇದೆ. ಇವತ್ತಿನ ನಂದು ಧ್ಯಾನದಲ್ಲಿ ಫುಲ್ ನಂದು ಸುತ್ತಮುತ್ತೆಲ್ಲ ಬಂಗಾರದ ವರ್ಣದ್ದು ಬೆಳಕು ಬಂದಂಗ್ ಕಾಣಿಸ್ತು. ಆ ರೀತಿ ಅಂದ್ರೆ ಅನುಭವ ಆಗ್ತಾ ಇದೆ. ಈಗ ಫುಲ್ 100% ಏನು ಪರಿವರ್ತನೆ ಆಗಿಲ್ಲ, ಆಗ್ತಾ ಇದೆ. ಆರೋಗ್ಯದಲ್ಲಿಯೂ ಸುಧಾರಣೆ, ಮತ್ತೊಬ್ಬರಿಗೆ ನಾವು ಹೇಳ್ಕೊಡ್ಲಿಕ್ಕೂ ಅನುಕೂಲ ಆಗ್ತಾ ಇದೆ. ನಂದು ಬೇರೆದವ್ರ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀರಿ, ಇಷ್ಟೊಂದು ನಿಮ್ಗ ಕಾಮ್ ಆಗಿದ್ದೀರಲ್ಲ ಅಂತ ಕೇಳ್ತಾರ, ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಅವ್ರದ್ದು ಟೈಮ್ ಬಂದಾಗ ಅವ್ರು ಜಾಯ್ನ್ ಆಗ್ತಾರ. ಅವ್ರಿಗೆ ಬಹಳ ಜನಕ್ಕೆ ನಾ ಹೇಳ್ಕೊಟ್ಟೇನಿ. ನಂತರ 3 ಗಂಟೆಯಿಂದ 5 ಗಂಟೆವರೆಗಿದ್ದು ಬಹಳ ಜನ ಕೇಳ್ತಾ ಇದ್ದಾರೆ ಗುರುಜಿ, ಅದನ್ನ ಲಿಂಕ್ ನಾನು ಶೇರ್ ಮಾಡ್ಬೇಕು, ಅದನ್ನ ನಾನು ಅವ್ರಿಗೆ ಕೊಡ್ತೇನೆ. ಅಂದ್ರೆ ಅವಾಗ ನಾವು ಫ್ರೀ ಇರ್ತೇವೆ, ಅವಾಗ ನಮ್ಗೆ ಕೇಳಲಿಕ್ಕೆ ಅನುಕೂಲ ಆಗ್ತಿದೆ ಅಂತ ಬಹಳ ಜನ ಕೇಳಿದಾರೆ. ಅದಿದ್ರೆ ನಾನು ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಜಾಯ್ನ್ ಆಗ್ಲಿಕ್ಕೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಈ ಕ್ಲಾಸ್ ಅಂತೂ ಮರೆಯೋದು ನಮ್ ಜೀವನದಲ್ಲಿ ಸಿಕ್ಕಿದ್ದ ಒಂದು, ನಾವೇನೋ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ, ಅದಕ್ಕೆ ಇದು ಸಿಕ್ಕಿದೆ ಅಂತಂದು ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ನಂದಾ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸಂಧ್ಯಾ ರಾಣಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ಹಾ ಮೇಡಮ್ ಮಾತಾಡ್ತೇನೆ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಾಗರಾಜ್ ಸರ್ಗುನ್ನು ತುಂಬಾ ಥ್ಯಾಂಕ್ಸ್ ಸರ್. ಸರ್ ತುಂಬಾ ಚೆನ್ನಾಗಿದೆ ಸರ್ ಕ್ಲಾಸ್, ಹೇಳಕ್ಕೆ ಆಗಲ್ಲ. ಇದು ಎಷ್ಟ್ ಚೆನ್ನಾಗಿದೆ, ಎಷ್ಟು ಅಡಿಕ್ಟ್ ಆಗಿದ್ದೀನಿ ಅಂದ್ರೆ 3 days ಬುದ್ಧ ಪೂರ್ಣಿಮೆದು ಪ್ರೋಗ್ರಾಮ್ ಸಲುವಾಗಿ ಕ್ಲಾಸ್ ಇರ್ಲಿಲ್ಲಲ್ವ ಸರ್, ಏನೋ ತುಂಬಾ ಕಷ್ಟ ಆಗೋಯ್ತು. ಒಂಥರ ರೂಢಿ, ಬೆಳಿಗ್ಗೆ ಎದ್ದ ತಕ್ಷಣ ಈ ಧ್ಯಾನ, ನಿಮ್ದು ಇದು ಹಾಕೊಂಡು ಧ್ಯಾನ ಮಾಡಿದ್ರೆ ಬರಷ್ಟು ಎಫೆಕ್ಟ್ ನಾವ್ ಮಾಡಿದ್ರೆ ಬರಲ್ಲ ಸರ್. ನಾನು ನಿಮ್ ಕ್ಲಾಸ್ ಇಲ್ದಾಗ ಧ್ಯಾನ ಮಾಡೋದಾದ್ರೂ ನಿಮ್ ವಿಡಿಯೋ ಹಾಕೊಂಡೆ ನಾನ್ ಮಾಡ್ತೀನಿ, ಅವಾಗೇನೋ ಒಂಥರ ನನ್ಗೆ ಕರೆಕ್ಟ್ ಅನ್ಸುತ್ತೆ ಸರ್. ನಾವ್ ಇಷ್ಟು ನಾಲೆಡ್ಜ್ ತಿಳ್ಕೊಬೇಕಂದ್ರೆ ನೀವ್ ದಿನ ಎಷ್ಟು ನಮ್ಗೆ ಹೇಳ್ತೀರಾ ನಾಲೆಡ್ಜ್ಗಳು, ವಿಚಾರಗಳು, ಅವೆಲ್ಲ ನಾವು ತಿಳ್ಕೊಬೇಕಂದ್ರೆ ಎಷ್ಟು ಬುಕ್ ಓದ್ಬೇಕು, ಎಷ್ಟು ನ್ಯೂಸ್ ಪೇಪರ್ಗಳು ನೋಡಿ, ಏನು ನಾವು ಎಷ್ಟು ನೋಡಿದ್ರು ಅಷ್ಟು ಧ್ಯಾನ ನಾಲೆಡ್ಜ್ ನಮಗ್ ಸಿಗಲ್ಲ ಸರ್. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ. ತುಂಬಾನೇ ಚೆನ್ನಾಗಿದೆ ಸರ್. ನನ್ನ ಹೆಲ್ತ್ ಅಲ್ಲಿ ತುಂಬಾನೇ ಇಂಪ್ರೂವ್ ಆಗಿದೆ. ನಾನು ಸೋಲಾರ್ ಪ್ಲೆಕ್ಸಸ್ ಮಾಡ್ತೀನಿ ಸರ್ ಗುರುಜಿ ದಿನ. ಆಮೇಲೆ ನೀವ್ ಹೇಳಿದ್ದು ಫುಡ್ ಇಂದನು ಎಲ್ಲ ಫಾಲೋ ಮಾಡ್ತೀನಿ ಆದಷ್ಟು. ಆಮೇಲೆ ಚಾರ್ಜ್ಡ್ ವಾಟರ್ ಅಂತೂ ಸೂಪರ್ ಆಗಿದೆ ಸರ್. ಅದು ವೆರಿ ಗುಡ್. ಎಷ್ಟ್ ಚೆನ್ನಾಗಿದೆ ಅಂದ್ರೆ ತಗೊಂಡ್ ದಿನದಿಂದಾನೇ ಒಂಥರ ಎನರ್ಜಿ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದು ಗೊತ್ತಾಗ್ಬಿಡ್ತು ಸರ್. ಅದು ತುಂಬಾ ಚೆನ್ನಾಗಿದೆ. ಮುದ್ರೆಗಳು ತುಂಬಾ ಚೆನ್ನಾಗಿದೆ. ಧ್ಯಾನ ಮಾಡ್ತಿದ್ದೆ ಗುರುಜಿ, ಅಂದ್ರೆ ನಾನ್ ಸಿಸ್ಟಮ್ಯಾಟಿಕ್ ಆಗಿ ನನಗ್ ಗೊತ್ತಿರ್ಲಿಲ್ಲ. ನಿಮ್ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ಚೆನ್ನಾಗಿ ಧ್ಯಾನ ಯಾವ ತರ ಮಾಡ್ಬೇಕು, ನಿಮ್ದು ಗೈಡೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗುರುಜಿ. ಇದು ಮಾಡಕ್ ಇಷ್ಟ ಆಗುತ್ತೆ. ಒಟ್ನಲ್ಲಿ ಒಂದಿನನು ಮಿಸ್ ಮಾಡ್ಕೊಳಕ್ ಇಷ್ಟ ಆಗಲ್ಲ ಗುರುಜಿ. ತುಂಬಾನೇ ಚೆನ್ನಾಗಿದೆ ಗುರುಜಿ. ಎಷ್ಟ್ ಹೇಳಿದ್ರು ಸಾಲದು ಗುರುಜಿ. ತುಂಬಾ ಥ್ಯಾಂಕ್ಸ್. ಧನ್ಯವಾದ. ವಿಮಲಾ ಮೇಡಮ್ ಮಾತಾಡಿ. ನಮಸ್ತೆ ಎಲ್ಲರಿಗೂ. ನಾನು ಕ್ಲಾಸ್ಗೆ ಜಾಯಿನ್ ಆಗಿ 1 ತಿಂಗಳಾಯ್ತು ಅಷ್ಟೇ. ಬಟ್ ಜಾಯಿನ್ ಆದ 2 ದಿವಸಕ್ಕೆ ಎರಡೇ ದಿವಸಕ್ಕೆ ಸಂಕಲ್ಪ ಮಾಡ್ಕೊಂಡೆ ಪಿರಮಿಡ್ ವ್ಯಾಲಿ ನೋಡ್ಬೇಕಂತ. ಬಟ್ ಫಂಕ್ಷನ್ ಟೈಮ್ ನಲ್ಲಿ ನನ್ಗೆ ಒಬ್ಳೆ ಓಡಾಡ್ಲಿಕ್ಕೆ ಆಗಲ್ಲ. ನಮ್ಗೆ ಆಸ್ಟ್ರೋಸಿಸ್ ಇದೆ, ಮತ್ತೆ L4 L5 ಇದೆ. ಒಬ್ರು ಹೆಲ್ಪ್ ಇಲ್ದೆ ಆಚೆ ನಾನು ಓಡಾಡಕ್ ಆಗಲ್ಲ. ಸೊ ನಾನ್ ಮೊದ್ಲೇನು ಹೋಗಿ ರಶ್ ಇಲ್ದಿರೋವಾಗ ಹೋಗಿ ನೋಡ್ಕೊಂಡ್ ಬರ್ಬೇಕಂತ ಸಂಕಲ್ಪ ಮಾಡಿದೆ. ಅದು 2 ದಿನದಲ್ಲಿ ನೆರವೇರ್ಬಿಡ್ತು ನನಗೆ. ಮತ್ತೆ ಜೊತೆಗೆ ನಮ್ ಇಡೀ ಫ್ಯಾಮಿಲಿ ಹೋಗಿದ್ವಿ. ನಮ್ ಮನೆಯವರು ಇದನ್ನೆಲ್ಲ ನಂಬೋದಿಲ್ಲ.
ಆದ್ರೂ ಅವರು ಬಂದಿದ್ರು, ಮತ್ತೆ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಹೋಗ್ ಬಂದ್ವಿ. ಮತ್ತೆ ಈಗ ನಾನ್ ಮೆಡಿಟೇಷನ್ ಮಾಡೋದ್ ನೋಡಿ, ನನ್ನ 3 ವರ್ಷದ ಮೊಮ್ಮಗ ಕೂಡ ಈಗ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಮತ್ತೆ ತೀರಾ ಡಿಪ್ರೆಷನ್ ಇತ್ತು ನನಗೆ. ಆ ಡಿಪ್ರೆಷನ್ ಇಂದ ಸ್ವಲ್ಪ ಆಚೆ ಬಂದಿದ್ದೀನಿ ಈಗ. ನನ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಮತ್ತೆ ಇದು ನಾನು ಒಂದೇ ಕಡೆ ಆರೋಗ್ಯ, ಆಧ್ಯಾತ್ಮಿಕ ಎಲ್ಲ ಒಂದೇ ಕಡೆ ಸಿಗತ್ತೆ ಅಂತ ನನ್ ಖಂಡಿತ ಗೊತ್ತಿರ್ಲಿಲ್ಲ. ಇದ್ರ ಗೊತ್ತಾಗ ತುಂಬಾ 10-15 ವರ್ಷದಿಂದ ಈ ತರ ಮೆಡಿಟೇಷನ್ ಅದೆಲ್ಲ ತುಂಬಾ ಕಡೆ ಹುಡುಕಿದೀನಿ, ತುಂಬಾ ಕಡೆ ದುಡ್ಡು ಕೊಟ್ಟಿದೀನಿ. ಎಲ್ಲ ಹೋದ್ರು ದುಡ್ಡು ಅದೆಲ್ಲ ನೋಡಿ ಬೇಜಾರಾಗಿ ಬಿಟ್ಬಿಟ್ಟಿದ್ದೆ. ಜನವರಿಯಿಂದ ಜಾಯಿನ್ ಆಗ್ಬೇಕಂತ ಹೇಳಿ ಅಯ್ಯೋ ಬಿಡು ಇದು ಎಲ್ಲಾ ತರನೇ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೆ. ಬಟ್ ಈಗ ಇಲ್ಲ ಜಾಯಿನ್ ಆಗೋಣ ಅಂತ. ಬಟ್ ಯಾವಾಗ್ಲೂ ಪದೇ ಪದೇ ನನ್ಗೆ ಮೊಬೈಲ್ ಓಪನ್ ಮಾಡಿದಾಗೆಲ್ಲ ಇದು ಬರ್ತಾನೆ ಇತ್ತು, ಮಹಾವತಾರ್ ಫೌಂಡೇಶನ್ ಇದ್ರ ಬಗ್ಗೆನೆ ಯೂಟ್ಯೂಬ್ ಓಪನ್ ಮಾಡಿದಾಗೆಲ್ಲ. ಬಟ್ ಜಾಯಿನ್ ಆಗ್ಲೇಬೇಕು ಅಂತ ಹೇಳಿ ಈಗ 1 ತಿಂಗಳಿಂದ ಮಾಡ್ತಾ ಇದ್ದೀನಿ. ನನ್ನ ಆರೋಗ್ಯದಲ್ಲೂ ತುಂಬಾ ಹೆಲ್ಪ್ ಆಗಿದೆ. ಎಲ್ರಿಗೂ ನಾನು ತುಂಬಾ ಚಿರಋಣಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮನಸ್ಸಿಗೆ ಹೇಳಿದ್ರಿ. ನಿಮ್ ಮೊಮ್ಮಗ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರಲ್ಲ, ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಒಳ್ಳೆಯ ಒಂದು ಸಾಧನೆ. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಹಲೋ ಮೇಡಮ್. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಾನು ಇದು ಈ ಫೌಂಡೇಶನ್ ಜಾಯ್ನ್ ಆಗಿ 2 ತಿಂಗಳಾಯ್ತ್ರಿ ಸರ್. ನಾ ಎಲ್ಲಾನು ಅಕ್ಯುಪ್ರೆಷರ್ ಆತು, ಮುದ್ರಾ ಆತು, ಮತ್ತೆ ಈ ಸ್ವಮೂತ್ರ ಕಣ್ಣಿಗೆ ಹಾಕೊಳ್ಳೋದು ಹೇಳಿದ್ರಲ್ಲ ಸರ್, ಅದನ್ನು ಅಳವಡಿಸ್ಕೊಂಡೀನಿ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ರಿ ಸರ್. ಮತ್ತಿನ್ನ ಧ್ಯಾನ ಸಾಧನೆ ಅಂತೂ ಮಾಡಬೇಕ್ರಿ ನಾನು. ಬಹಳಷ್ಟು ಎಲ್ಲಾ ಜ್ಞಾನನು ನಿಮ್ ಫೌಂಡೇಶನ್ ಒಳಗೆ ಕೊಡ್ತಾ ಇದ್ರಿ. ತುಂಬಾ ಧನ್ಯವಾದಗಳು ಸರ್. ಮತ್ತೆ ನಾಗರಾಜ್ ಸರ್ ಅವ್ರದ್ದು ಎಫರ್ಟ್ ಭಾಳ ಇದೆ ಸರ್, ಅವ್ರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದು ಗೃಹಿಣಿಯರಿಗೋಸ್ಕರ ಮಧ್ಯಾಹ್ನ 3 ಗಂಟೆಗೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬ ಗೃಹಿಣಿ ಬರೀ ಮನೇಲಿ ಸುಮ್ನೆ ಕುತ್ಕೊಳ್ಳೋದು ಆಗ್ಬಾರ್ದು. ಅವರು ಧ್ಯಾನನು ತಿಳ್ಕೊಬೇಕು, ಜ್ಞಾನನು ತಿಳ್ಕೊಬೇಕು, ಮತ್ತೆ ಅವ್ರಿಗೆ ಗೊತ್ತಿರೋದನ್ನ ಹೇಳ್ಕೊಡ್ಬೇಕು ಅಂತ ಗುರುಜಿ ಅವರು ಒಂದು ತುಂಬಾ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಮತ್ತೆ ಮಧ್ಯಾಹ್ನ ಒಂದು ಕ್ಲಾಸ್ ಮಾಡಿದ್ದಾರೆ. ಹೆಣ್ಮಕ್ಳಿಗೋಸ್ಕರನೇ 3 ಗಂಟೆಗೆ ಮನೇಲಿ ಎಲ್ಲ ಫ್ರೀ ಇರ್ತಾರೆ ಅನ್ಕೊಂಡು. ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಸ್ವಲ್ಪ ಇದು ಒಂದು ಲಿಂಕ್ ಅನ್ನ ಕಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಇಲ್ಲಿ ತುಂಬಾ ಜನ ಎಲ್ಲಾರು ಲೇಡೀಸೇ ಇದ್ದಾರೆ, ಅದ್ರಲ್ಲಿ ಸ್ವಲ್ಪ ಏಜ್ಡ್ ಇದಾರೆ. ಅದಕ್ಕೋಸ್ಕರ ಎಲ್ಲಾರು ಅವ್ರಿಗೆ ಕಳಿಸಿದ್ರೆ ಇದೊಂದು ಸೇವಾ ಆಗುತ್ತೆ ಅಂತ ನಾನ್ ಅನ್ಕೊಂತೀನಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಇದೆ ಜೂಮ್ ಲಿಂಕ್ ಇದೇನ್ರಿ ಮೇಡಮ್? ಜೂಮ್ ಲಿಂಕ್ ಇದೆ, ಸೇಮ್ ಇರುತ್ತೆ. 3 ಗಂಟೆ ಕ್ಲಾಸ್ ಇರುತ್ತೆ ಮೇಡಮ್. ಅದು ಆಯ್ತು, ಓಕೆ ರೀ ಮೇಡಮ್. ಅದು 1 ಗಂಟೆ ಇರುತ್ತೆ. 3 ರಿಂದ 4 ಗಂಟೆ ಕ್ಲಾಸ್ ಇರುತ್ತೆ. ಅಲ್ಲಿ ನೀವು ಹಾ. ಸೇರ್ಕೊಂಡು ಹೊಸ ವಿಷಯಗಳು ತಿಳ್ಕೊಂಡಿರೋ ಹೊಸ ಮಾಸ್ಟರ್ಸ್ ಬರ್ತಾರೆ. ಮತ್ತೆ ಆರೋಗ್ಯದ ಬಗ್ಗೆನೂ ತುಂಬಾ ಮಾಹಿತಿಯನ್ನ ಅಲ್ಲೂ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ 3 ಗಂಟೆಯಿಂದ 4 ಗಂಟೆ ಸುಮ್ನೆ ಟಿವಿ ನೋಡೋ ಬದಲು ಈ ಒಂದು ಕ್ಲಾಸ್ ಅನ್ನ ಜಾಯಿನ್ ಆಗಿ, ಇದು ಒಂದು ಸಮಾಜ ಸೇವೆ ನಾವು ಮನೇಲೆ ಕುತ್ಕೊಂಡ್ ಮಾಡ್ಬೋದಲ್ಲ ಮೇಡಮ್. ಅದಕ್ಕೋಸ್ಕರ ದಯವಿಟ್ಟು ಇದ್ರಲ್ಲಿ ಇರೋ ಒಂದು ಲೇಡೀಸ್ಗೋಸ್ಕರ ನಾನು ಸ್ಪೆಷಲಿ ಹೇಳ್ತಾ ಇದ್ದೀನಿ. ಲೇಡೀಸ್ ಎಲ್ಲರೂ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಇದನ್ನ ಫಾರ್ವರ್ಡ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಮೇಡಮ್. ಆಯ್ತು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಗುರುಜಿ ಯಾರು ಹ್ಯಾಂಡ್ ರೈಸ್ ಮಾಡ್ತಿಲ್ಲ, ಎಲ್ಲರಿಗೂ ಒಂದ್ಸರಿ ಅನ್ಮ್ಯೂಟ್ ಕೊಟ್ಟೆ ನಾನು. ಎಲ್ಲ ಕೇಳ್ಕೊಟ್ಟು ಇನ್ನು ಯಾರ್ಯಾರು ಮಾತಾಡಿಲ್ಲ, ಹೊಸ ಜನ ಇದಾರಲ್ಲ, ಹೊಸ ಮಾಸ್ಟರ್ಸ್ ಇದ್ರೆ ಅವ್ರು ಕೇಳಿ. ನಾಗರಾಜ್ ಸರ್, ನಮ್ಮ ಸಂದೇಶ ಮತ್ತೆ ಎಲ್ಲಾರ್ಗು ಒಂದ್ ಸ್ವಲ್ಪ ಪ್ರೇರಣೆ ಮೆಸೇಜ್ ಕೊಡಿ, ಅನುಭವ ಹಂಚಿಕೆಗೋಸ್ಕರ. ಸರ್ ಅನ್ಮಿಟ್ ಮಾಡಿ. ಆಯ್ತು ನಾಗರಾಜ್ ನಮಸ್ತೆ. ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೇಕಂತ ಕೇಳ್ಕೊಂತೀನಿ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ತುಂಬಾ ಯಶಸ್ವಿ ನಡೀತಾ ಇದೆ. ನಿಮ್ಮ ಒಂದು ಸ್ಫೂರ್ತಿ ಮಾತಾಡಿ ಗುರುಜಿ. ಎಲ್ಲರ ಭಾಗವಹಿಸುವಿಕೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಒಳ್ಳೊಳ್ಳೆ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಇದು ನಿರಂತರವಾಗಿ ಆಗ್ಬೇಕು. ಕೇವಲ 21 ದಿನ ಮಾಡ್ಬಿಟ್ಟು ಮತ್ತೆ ನಿಲ್ಲಿಸ್ಬಿಡೋದಲ್ಲ. ಮತ್ತೆ ಮಹಾವತಾರ್ ಫೌಂಡೇಶನ್ ಅವರು 365 ದಿವಸ ಈ ಕಾರ್ಯಕ್ರಮನ ನಡೆಸ್ತಾ ಇರೋದ್ರಿಂದ 365 ದಿವಸದಲ್ಲೂ ನಾವೆಲ್ಲರೂ ಪಾಲ್ಗೊಳ್ಳೋಣ. ಮತ್ತೆ ವಿಶೇಷವಾಗಿ ನಾನೊಂದು ಸೂಚನೆ ಕೊಡ್ಬೇಕಾಗಿತ್ತು. ಏನಂತ ಹೇಳಿದ್ರೆ, ಇವತ್ತು ಈಗ ನಾವು ಏನು ಈ ಶರೀರ ಚಕ್ರ ಬೀಜಾಕ್ಷರ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಇದನ್ನ ಕೇವಲ ಇವಾಗ ಪರಿಚಯ ಮಾಡ್ಕೊಡ್ತಾ ಇದೀವಿ ಅಷ್ಟೇ. ಒಂದೊಂದು ಚಕ್ರದ ಒಂದೊಂದು ಬೀಜಾಕ್ಷರವನ್ನ ಪ್ರತಿಯೊಬ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪೂರ್ಣ ನಾವು ಚಾರ್ಟ್ ಎಲ್ಲ ಕಳಿಸ್ಕೊಟ್ಟಿದೀವಿ. ಅದನ್ನ ಇಟ್ಕೊಂಡು ಪ್ರತಿನಿತ್ಯ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ 21 ನಿಮಿಷ ಆಗತ್ತಷ್ಟೇ.
ಇವತ್ತು ನಮ್ಮ ಯೋಗಾಭ್ಯಾಸಿಗಳಿಗೆ ಕ್ರಿಯಾತ್ಮಕ ಯೋಗ ಮಾಡಿಸಿ, ಸೂರ್ಯ ನಮಸ್ಕಾರ ಮಾಡಿಸಿ, ಕೆಲವು ಆಸನಗಳನ್ನು ಮಾಡಿಸಿ ಈ ಏನು 7 ಚಕ್ರಗಳಲ್ಲಿ ಇರ್ತಕ್ಕಂತಹ ಬೀಜಾಕ್ಷರ ಧ್ಯಾನವನ್ನ 21 ನಿಮಿಷ ಮಾಡಿಸ್ದೆ. ತುಂಬಾ ಎಫೆಕ್ಟಿವ್ ಆಗಿತ್ತು. ಫಸ್ಟ್ ಟೈಮ್ ಅವರೆಲ್ಲರೂ ಭಾಗವಹಿಸಿದ್ರು, ಎಲ್ರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ಸೊ ಹಾಗಾಗಿ ತಾವು ಕೂಡ ಏನು ಅಭ್ಯಾಸ ಮಾಡ್ತಾ ಇದ್ದೀರಿ, ಬೇರೆ ಸಂದರ್ಭದಲ್ಲಿ ಬಿಡುವಿನ ವೇಳೆನಲ್ಲಿ ಅದಕ್ಕೇನು ಯಾವುದೇ ಮಡಿವಂತಿಕೆ ಇಲ್ಲ. ಊಟ ಮಾಡಿದ್ರು ಚಿಂತಿಲ್ಲ, ಊಟ ಮಾಡಿದ್ರು ಚಿಂತಿಲ್ಲ, ಯಾವ ಸಂದರ್ಭದಲ್ಲಾದ್ರೂ ಸರಿ 21 ನಿಮಿಷಗಳ ಕಾಲ ಈ ಬೀಜಾಕ್ಷರ ಧ್ಯಾನವನ್ನ ಏನು ಲಂ ವಂ ರಂ ಯಂ ಹಂ ಓಂ ಸೋಹಂ ಈ 7 ಬೀಜಾಕ್ಷರಗಳನ್ನ ಆ ಚಿತ್ರಗಳನ್ನ ನೋಡ್ಕೊಳ್ಳಿ ಒಮ್ಮೆ. ಅಲ್ಲಿ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು 16 ಬಾರಿ ಅಥವಾ 17 ಬಾರಿ ಒಂದೊಂದು ಬೀಜಾಕ್ಷರ ಧ್ಯಾನವನ್ನ ಅಭ್ಯಾಸ ಮಾಡಿ. ಪ್ರತಿನಿತ್ಯವೂ ನೀವು ಅಭ್ಯಾಸ ಮಾಡ್ತಾ ಹೋದಂತೆ ಏನು ಈಗ ನಾವು ಧ್ಯಾನವನ್ನ ಮಾಡ್ತಾ ಇದ್ದೀವಿ, ಈ ಧ್ಯಾನಕ್ಕೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಯಾವಾಗ ಆ ಚಕ್ರಗಳು ಆಕ್ಟಿವೇಟ್ ಆಗಿ ಆ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಜಾಗೃತವಾಗಿ ಸಹಸ್ರಾರ ಚಕ್ರದ ಕಡೆಗೆ ಪ್ರಸಾರವಾಗುತ್ತೆ, ಆವಾಗ ಅವರಿಗೆ ಇನ್ನಷ್ಟು ಧ್ಯಾನ ಮಾಡ್ಬೇಕು, ಮತ್ತೆ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ಬೇಕು. ಶಾಶ್ವತವಾದದ್ದು ಯಾವುದು, ಅಶಾಶ್ವತವಾದದ್ದು ಯಾವುದು, ಶಾಶ್ವತವಾದದ್ದನ್ನ ಪಡ್ಕೋಬೇಕಾ, ಅಶಾಶ್ವತವಾದದ್ದನ್ನ ಪಡ್ಕೋಬೇಕಾ ಅಂತಕ್ಕಂತ ಒಂದು ಅರಿವು ಮೂಡ್ತಾ ಹೋಗುತ್ತೆ. ಆವಾಗ ಅವರಿಗೆ ಪೀನಿಯಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಆಕ್ಟಿವೇಟ್ ಆಗುತ್ತೆ. ಯಾವಾಗ ವ್ಯಕ್ತಿಗೆ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗುತ್ತೆ, ಆ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಚಿಂತನೆ ಪ್ರಬಲವಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಇಲ್ಲಿ ಮುಕ್ತಿಯನ್ನ ಸಾಧಿಸೋದು. ಮುಕ್ತಿಯಲ್ಲಿ 2 ವಿಧ ಇದೆ. ಒಂದು ಜೀವನ್ ಮುಕ್ತಿ, ಮತ್ತೊಂದು ವಿದೇಹ ಮುಕ್ತಿ. ವಿದೇಹ ಮುಕ್ತಿ ಎಲ್ರಿಗೂ ಆಗತ್ತೆ. ವಿದೇಹ ಮುಕ್ತಿ ಅಂತಂದ್ರೆ ಈ ದೇಹವನ್ನ ಬಿಟ್ಟು ಅಂತಿಮಗೊಳಿಸುವಂತಹದ್ದು. ಆದ್ರೆ ಜೀವನ್ ಮುಕ್ತಿ ಬಹಳ ಮುಖ್ಯ ಮನುಷ್ಯನಿಗೆ. ಏನು ಬದುಕಿದ್ದಾಗ್ಲೇನೆ ಈ ದೇಹ ನಾನಲ್ಲ, ನಾನು ಅಂತಂದ್ರೆ ಈ ದೇಹದ ಒಳಗಡೆ ಎಲ್ಲದಕ್ಕೂ ಸಾಕ್ಷೀಭೂತವಾಗಿರ್ತಕ್ಕಂಥ ಆತ್ಮನಿದ್ದೀನಿ, ಅವನೇ ಪರಮಾತ್ಮ, ಪರಮಾತ್ಮನಿಗೂ ನನಗೂ ಭೇದವಿಲ್ಲ ಅಂತಕ್ಕಂಥ ಭಾವನೆಯನ್ನು ತಂದುಕೊಂಡು ಆ ಮಾರ್ಗದಲ್ಲಿ ಸಾಗಿದ್ದಾದ್ರೆ ಅವನು ಬದುಕಿದ್ದಾಗಲೇ ಜೀವನ್ ಮುಕ್ತಿಯನ್ನು ಹೊಂದ್ತಾನೆ. ಇಲ್ಲಿ ಜೀವನ್ ಮುಕ್ತಿಯನ್ನು ಸಾಧಿಸ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಾನು ಯಾರು, ನಾನು ಇಲ್ಲಿಂದ ಬಂದೆ, ಮತ್ತೆ ನನ್ನ ಮುಂದ್ಗಡೆ ಇರ್ತಕ್ಕಂಥವ್ರು ಯಾರು, ಅವರಲ್ಲಿರೋದು ಯಾರು, ಅಲ್ಲೂ ನಾನೇ ಇಲ್ಲೂ ನಾನೇ ಇದ್ದೀನಿ, ಎಲ್ಲೆಲ್ಲೂ ನಾನೇ ಇದ್ದೀನಿ ಅಂತಕ್ಕಂಥ ಭಾವನೆ ಯಾವಾಗ ಬರುತ್ತೆ, ಎಲ್ಲರನ್ನು ಸಮತಾ ಭಾವದಿಂದ ಏಕೋಭಾವದಿಂದ ನೋಡ್ತಕ್ಕಂಥ ಒಂದು ಭಾವನೆಯನ್ನು ತಂದ್ಕೊಂಡು ಸಕಲ ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲದರಲ್ಲೂ ನಾನೇ ಇದ್ದೀನಿ ಅಂತಕ್ಕಂಥ ಶ್ರೇಷ್ಠವಾದ ಭಾವನೆಯನ್ನ ತಂದ್ಕೊಂಡಾಗ ಯಾವುದೇ ಹಿಂಸೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಈ ಶಾಕಾಹಾರಿಗಳಾಗ್ಬೇಕು ಮಾಂಸಾಹಾರಿಗಳಾಗ್ಬೇಕು ಅಂತಕ್ಕಂಥ ಭೇದವನ್ನ ಬಿಟ್ಟು ಸರ್ವವು ಬ್ರಹ್ಮಮಯಂ ಜಗತ್ ಅಂತಕ್ಕಂಥದ್ದು ಏನು ಉಪನಿಷತ್ತುಗಳಲ್ಲಿದೆ, ಅದನ್ನ ನಾವು ಮೈಗೂಡಿಸ್ಕೊಂಡು ಹೋದಾಗ ಖಂಡಿತವಾಗಿ ಜೀವನ್ ಮುಕ್ತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯವಾಗತ್ತೆ. ಆದ್ರಿಂದ ನಾವೆಲ್ಲರೂ ಜೀವನ್ ಮುಕ್ತರಾಗೋಣ. ವಿದೇಹ ಮುಕ್ತಿ ತನ್ನಷ್ಟಕ್ಕೆ ತಾನೇ ಅಂತಿಮದಲ್ಲಿ ಯಾವತ್ತೋ ಒಂದಿನ ಆಗತ್ತೆ, ಈ ದೇಹವನ್ನ ಬಿಡೋದೆ. ಯಾಕಂದ್ರೆ ಈ ದೇಹ ಯಾವತ್ತೂ ಶಾಶ್ವತವಾದದ್ದಲ್ಲ. ಷಡ್ವಿಕಾರಗಳಿಗೆ ಗುರಿ ಆಗ್ತಕ್ಕಂಥ ಈ ಶರೀರದ ಬಗ್ಗೆ ಮೋಹವನ್ನ ಬಿಟ್ಟು ಒಂದ್ ಮಾತು ಹೇಳ್ತಾರೆ, ಆಸೆ ಮೋಹ ಉಳಿದವ ವನದೊಳಿದ್ದರೂ ಬದ್ಧನು, ಆಸೆ ಮೋಹ ಅಳಿದವ ಮನೆಯೊಳಿದ್ದರೂ ಮುಕ್ತನು ಅಂತ ಹೇಳ್ತಾರೆ. ಹಾಗೆ ನಾವು ನಮ್ಮಲ್ಲಿ ಈ ಅಶಾಶ್ವತ ವಸ್ತುಗಳಲ್ಲಿ ಮೋಹ ಆಸೆಯನ್ನ ಬಿಟ್ಟು ಎಷ್ಟು ಸಾಧ್ಯವಷ್ಟು ಶಾಶ್ವತವಾದ ಆ ಪರಮಾತ್ಮನನ್ನೇ ಸೇರುವಂತ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಸಂಪನ್ನಗೊಳಿಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದ. ಸೊ ತಮ್ಮ ಸಹಕಾರ, ತಮ್ಮ ಬೆಂಬಲಿಕೆ ಈ ಕಾರ್ಯಕ್ರಮಕ್ಕೆ ತುಂಬಾ ಅದ್ಭುತವಾಗಿದೆ. ನಾವು ಈಗಾಗಲೇ ಅನುಭವ ತಗೊಂಡಿದ್ವಿ. ಸೊ ಇಷ್ಟು ತಿಂಗಳ ಕಾಲನು ತಾವು ನಮ್ಮ ನಿರಂತರ ಸೇವೆ ಅನ್ನೋದು ಮಾತಾರ್ ಫೌಂಡೇಶನ್ಗೆ ಮತ್ತೆ ಈ ಮಾನವ ಕೋಟಿಗೆ ತುಂಬಾ ಅದ್ಭುತವಾಗಿದೆ. ಇದು ನಿರಂತರವಾಗಿ ಸೊ ಇರತ್ತೆ ಅಂತ ಇರಬೇಕು ಅಂತ ಮತ್ತೆ ಒಂದ್ಸಲ ನಿಮ್ಗೆ ವಿನಂತಿ ಮಾಡ್ತೇವೆ ಸರ್. ಥ್ಯಾಂಕ್ ಯು. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಗುರುಜಿ. ಮಾಲತಿ ಅಮ್ಮ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ.
ಹಲೋ, ನಮಸ್ತೆ ನಾಗರಾಜ್ ಸರ್. ನಮಸ್ತೆ ಅಮ್ಮ, ಥ್ಯಾಂಕ್ಸ್. ನಮಸ್ತೆ. ನಾನು ನಮಸ್ತೆ. ಹೆದರಿಕೆ. ಅದು ಇದನ್ನ ಹೇಳಿದ್ರಲ್ಲ ನೀವು ನನಗ ವಜ್ರಾಸನದಾಗ ಕೂಡ್ಲಿಕ್ಕೆ, ಅದು ಚಿಕನ್ ಗುನ್ಯ ಬಂದ್ರಿಂದ ತಾವ್ ಕೂಡೋದ್ ಬಿಟ್ಬಿಟ್ಟಿದ್ದೆ ನಾನು. ನೀವ್ ಹೇಳಿದ್ರೆ ತಾವ್ ಕೂಡ್ಲಿಕ್ಕೆ ವಜ್ರಾಸನ ಚೂರ್ 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 ಅದನ್ನ ಮಾಡ್ಲಿಕ್ಕೆ ನಾನು ವಜ್ರಾಸನದಾಗ ಕೂಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತೀನಿ. ತುಂಬಾ ಥ್ಯಾಂಕ್ಸ್ ನಿಮ್ಗ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ನಿಮಗೆ ಇವನ್ ಮಂಡಿ ನೋವು ಕೂಡ ಬರೋದಿಲ್ಲ. ಬಹಳಷ್ಟು ಜನ ಮಂಡಿ ನೋವು ಅಂತಾರಲ್ಲ. ಯಾರು ವಜ್ರಾಸನ, ಪದ್ಮಾಸನ ಮತ್ತು ವೀರಾಸನಗಳು ಈ 3 ಆಸನವನ್ನ ಯಾರು ನಿರಂತರ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಅವ್ರ ಜನ್ಮಾಪಿ ಅವ್ರಿಗೆ ಮಂಡಿ ನೋವು ಬರಲ್ಲ, ಸಯಾಟಿಕ್ ನೋವು ಬರಲ್ಲ, ಮತ್ತೆ ವೆರಿಕೋಸ್ ಸಮಸ್ಯೆ ಬರಲ್ಲ. ನೋಡಿ, ಯಾವ ಔಷಧಿ ಇಲ್ಲ, ಯಾವ ಆಪರೇಷನ್ ಇಲ್ಲ, ಎಂತದ್ದಿಲ್ಲ. ಇದರಿಂದ ಮುಕ್ತರಾಗ್ಬೋದು ಈ ಕೆಲವು ಆಸನಗಳನ್ನ ಮಾಡಿ ಕೂರೋದ್ರಿಂದ. ಅಲ್ಲ, ನಾ ಹೆದರಿ ಬಿಟ್ಟಿದ್ದೆ, ಯಪ್ಪ ಕಾಲು ಏನಾಗ್ತಿದ್ ನಂದು ಅಂತ ಹೇಳಿ. ನೀವು ಮೊನ್ನೆ ಹೇಳಿದ್ರೆ ಧೈರ್ಯ ತುಕೊಂಡು ಈಗ ಚೂರ್ ಚೂರ್ ಕೂಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ, ಮತ್ತೆ ತಳ ಕೂತದನ್ನ ಮಾಡ್ಲಿಕ್ಕೆ ಸರ್. ಥ್ಯಾಂಕ್ ಯು ನಿಮ್ಗ. ಖಂಡಿತ. ಚೇರ್ ಮೇಲೆ ಕೂರೋದನ್ನ, ಕೂತ್ಕೊಂಡು ಅಭ್ಯಾಸ ಮಾಡೋದನ್ನ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡೋಣ. ನೆಲದ ಮೇಲೆ ಒಂದು ಮಣೆ ಹಾಕೊಂಡು ಅದ್ರ ಮೇಲೆ ಒಂದು ಬ್ಲಾಂಕೆಟ್ ಹಾಕೊಂಡು ಆರಾಮಾಗಿ ಕೂತ್ಕೊಳ್ಳೋಣ. ಕೂತ್ಕೊಂಡು ನಾವು ಎಷ್ಟೋದನ್ನ ಅಭ್ಯಾಸ ಮಾಡ್ತೀವಿ ಅಷ್ಟು ನಮಗೆ ತುಂಬಾ ಅನುಕೂಲ ಆಗುತ್ತೆ. ಹೌದು ಸರ್. ಥ್ಯಾಂಕ್ ಯು ಸರ್. ರಂಗನಾಥ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಗೀತಾ ಅವರು ಮಾತಾಡ್ತಾರ? ಗೀತಾ ಅವರು ಅವ್ರನ್ನ ಅನ್ಮ್ಯೂಟ್ ಮಾಡಿದ್ವಿ, ಮಾತಾಡಿ. ಆಮೇಲೆ ನಾಗರಾಜ್ ಬಿ. ಎಲ್ಲರೂ ಮಾತಾಡ್ಬೇಕು. 1 ನಿಮಿಷ 2 ನಿಮಿಷ, ಇನ್ನು 10 ನಿಮಿಷ ಕಾಲ. ನಮಸ್ತೆ ಸರ್. ಮಾತಾಡಿ ಸರ್. ಇದು ಅಟೆಂಡ್ ಮಾಡ್ತಾ ಇದ್ದೀನಿ ಸರ್. ಜ್ಯೂಸ್ ಅದೆಲ್ಲ ನಾವು ತಗೊಳ್ತಾ ಇದೀವಿ. ಆರೋಗ್ಯನ ತುಂಬಾ ಚೆನ್ನಾಗಿದೆ. ನಾನು ಈ ಧ್ಯಾನಕ್ಕೆ ಬಂದು 1.5 ವರ್ಷ ಆಗಿದೆ. ನಮ್ಮ ಅತ್ತೆಯವರು, ಮಾವ, ನಮ್ಮ ಮನೇಲಿ ಎಲ್ರು ಧ್ಯಾನಿಗಳೇ. ನನಗೆ ನಮ್ಮ ಚಿಕ್ಕಮ್ಮವ್ರ ಕಡೆ ಇದ್ದಾನೆ ಸಿಕ್ಕಿರೋದು ಧ್ಯಾನ. ತುಂಬಾ ಚೆನ್ನಾಗಿದೆ ಸರ್ ಆರೋಗ್ಯ. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ರೈಟ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ನಾಗರಾಜ್ ಬಿ ಕಡೆಮನಿ. ಮಾತಾಡಿ. ಎಲ್ಲರೂ ಮಾತಾಡಿ. ಎಲ್ಲರೂ 1 ನಿಮಿಷ ಮಾತಾಡಕ್ಕೆ. ಕಡೆಮನಿ ಮಾತಾಡಿ ಸರ್. ಅಲ್ಲ, ಅವರು ಕಡೆ ಮನಿ ಆದ್ರಿಂದ ಕೊನೆಯಲ್ಲಿ ಮಾತಾಡ್ಬೇಕು ಅಂತ ಇಟ್ಕೊಂಡಿದಾರ ಏನೋ. ನೆಕ್ಸ್ಟ್ ಇನ್ನು ಇದಾರೆ, ಹೊಸ ಮಾಸ್ಟರ್ಸ್ ಇದಾರೆ. ಐ ಥಿಂಕ್ ಮಂಗಳ ಅವರು ಮಾತಾಡಿ. ಮಾನಂದ ಅವರು ಮಾತಾಡಿ ಮೇಡಮ್. ಮಾನಂದ. ವಿಲಾಸ್ ಟಿ ಭಾಸ್ಕರ್ ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡಿ ಸರ್. ಗುರುಜಿ, ಎಲ್ಲರಿಗೂ ಒಂದ್ಸರಿ ಆಪ್ಷನ್ ಕೊಟ್ಟೆ, ಒಂದ್ಸರಿ ಓರಲ್ ಆಗಿ ಹೇಳ್ಬಿಡ್ತೀನಿ. ಎಲ್ಲಾರುನು ಮಾತಾಡ್ಬೇಕು ಅಂತ ನಾನ್ ಕೇಳ್ಕೊಂತೀನಿ. ಆಕ್ಚುಲಿ ಪ್ರತಿಯೊಬ್ರ ಹೆಸರನ್ನು ನಾವ್ ಕರಿಬಾರ್ದು. ನೀವೇ ವಾಲಂಟಿಯರ್ ಆಗಿ ಹ್ಯಾಂಡ್ ರೈಸ್ ಮಾಡಿ ನಾನ್ ಮಾತಾಡ್ತೀನಿ ಅಂತ ಬೇಕು. ಸಣ್ಣ ಮಕ್ಳಿಗಾದ್ರೆ ಬನ್ನಿ ಅಂತ ಹೇಳ್ಬೋದು. ಇಲ್ಲಿರೋದಿಲ್ಲ, ದೊಡ್ಡವರೇ ಅಲ್ವಾ, ಅದಕ್ಕೋಸ್ಕರ ನೀವೇ ವಾಲಂಟಿಯರ್ ಆಗಿ ಬರ್ಬೇಕು. ಮೇಡಮ್, ಮಾಸ್ಟರ್ಸ್ ಎಲ್ಲ ಮಾತಾಡ್ತಾರೆ. ಇವಾಗ ದೀಪಾ ಮೇಡಮ್ ಮಾತಾಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ನಿಮ್ಮ ಅನುಭವ ಹಂಚಿಕೆ ದಯವಿಟ್ಟು ಶೇರ್ ಮಾಡಿ. ಓಕೆ. ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್. ಇದು ಒಂದು ಜನಸೇವೆಯೇ ಜನಾರ್ದನ ಸೇವೆ ಅಂತ ನಮ್ಮ ರಂಗನಾಥ್ ಗುರುಜಿ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅದ್ರ ಹೆಸರೇ ಇದೆ ನೋಡಿ, ಮಹಾ ಅವತಾರ್ ಫೌಂಡೇಶನ್. ಇಲ್ಲಿ ಪ್ರತಿಯೊಬ್ಬರನ್ನು ಮಹಾ ಅವತಾರ ಪುರುಷರನ್ನಾಗಿ ಮಾಡ್ಬೇಕು ಅಂತ ನಮ್ ರಂಗನಾಥ್ ಗುರುಜಿ ಸಂಕಲ್ಪ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಎಲ್ಲಾರ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವ್ ಪ್ರತಿಯೊಬ್ರು ನಾವೇ ವಾಲಂಟಿಯರ್ಸ್ ಆಗಿ ಮುಂದೆ ಬರ್ಬೇಕು ಅಂತ ನನಗಂತೂ ಅನ್ಸುತ್ತೆ, ತುಂಬಾನೇ ಅನಿಸ್ತಾ ಇದೆ. ಆಕ್ಚುಲಿ ನಂಗೆ ತುಂಬಾ ಒಂಥರ ನಾಚಿಕೆ ಸ್ವಭಾವ. ನಾನು ಈ ತರ ನಾನು ಝೂಮ್ ಅಲ್ಲಿ ಬರ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಇಷ್ಟು ಕುತ್ಕೊಂಡ್ ಮಾತಾಡ್ತೀನಿ ಅನ್ನೋದಕ್ಕೆ ಕಾರಣನೇ ನಮ್ ನಾಗರಾಜ್ ಗುರುಜಿ ಮತ್ತೆ ನಮ್ಮ ರಂಗನಾಥ್ ಗುರುಜಿ ಅಂತ ಹೇಳ್ತೀನಿ. ನೋಡಿ, ನಮ್ಮ ನಾಗರಾಜ್ ಗುರುಜಿ ಎಷ್ಟೊಂದ್ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ನಗ್ತಾ ಎಲ್ಲಾರ್ಗು ಎನ್ಕರೇಜ್ ಮಾಡ್ತಾ ಇರ್ತಾರೆ. ರಂಗನಾಥ್ ಗುರುಜಿ ಯಾವಾಗ್ಲೂ ಹೇಳ್ತಿರ್ತಾರೆ, ನೀವ್ ಮಾತಾಡಿ. ಪ್ರತಿಯೊಬ್ರು ಪಾಪ ಅವ್ರ ಹೆಸರು ಹಿಡಿದು ಕರೆದು ಹೇಳ್ತಾರೆ. ನಾವ್ ಅಷ್ಟ ಅವ್ರು ಹೇಳಿದ್ಮೇಲೆ ನಾವ್ ಯಾಕೆ ಬಂದು ಮಾತಾಡ್ಬಾರ್ದು ಹೇಳಿ, ಮಾತಾಡ್ಬೇಕಲ್ಲ.
ನಾನು ಏನ್ ಕಲ್ತ್ಕೊಂಡೆ ಅಂತಂದ್ರೆ ನಾನ್ ಬಂದು ಈಗ ಈ ಕ್ಲಾಸಿಗೆ ಬಂದು 4 ತಿಂಗಳಾಯ್ತು. ನನ್ನಲ್ಲಿ ತುಂಬಾ ಒಂಥರ ಸೆನ್ಸಿಟಿವ್ ಸ್ವಭಾವ. ಯಾರಾದ್ರೂ ಏನಾರ ಅಂದ್ರೆ ಬೇಗ ಹತ್ಬಿಡ್ತಿದ್ದೆ. ಈಗ ಸ್ವಲ್ಪ ಅಳೋ ಅನ್ನೋದು ಕಮ್ಮಿ ಮಾಡಿದ್ದೀನಿ. ಮತ್ತೆ ಸ್ವಲ್ಪ ಮನೇಲೇ ಇರ್ತಿದ್ದೆ, ಎಲ್ಲೂ ಹೋಗ್ತಿರ್ಲಿಲ್ಲ, ಜನರ ಜೊತೆ ಬೆರೀತಾ ಇರ್ಲಿಲ್ಲ. ಈಗ ಜನರ ಜೊತೆ ಬೆರೀತಾ ಇದ್ದೀನಿ. ನಂಗೆ ಸ್ವಲ್ಪ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ನನ್ಗೆ ಇದು ಧ್ಯಾನ ಮಾಡೋದ್ರಿಂದ ಮೈಗ್ರೇನ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗಿದೆ. ಮತ್ತೆ ಏನೋ ಅಂತಂದ್ರೆ ನಾನು ಪಿರಾಮಿಡ್ಗೆ ಹೋಗ್ ಬಂದೆ. ಅಲ್ಲಿಗೆ ಹೋಗ್ ಬಂದ್ಮೇಲೆ ಏನೋ ಒಂದು ಸ್ವರ್ಗಕ್ಕೆ ಹೋಗ್ ಬಂದೆ ಅನ್ನೋಷ್ಟು ಫೀಲ್ ಆಯ್ತು. ತುಂಬಾನೇ ಖುಷಿ ಆಯ್ತು. ಅಲ್ಲಿ ನಾನು ಫಸ್ಟ್ ಟೈಮ್ ರಂಗನಾಥ್ ಗುರುಜಿ ನೋಡ್ದೆ. ಅವ್ರ ಹತ್ರ ಮಾತಾಡಕ್ಕೆ ನಮ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ತುಂಬಾ ಫೀಲ್ ಮಾಡ್ದೆ, ತುಂಬಾ ಎಂಜಾಯ್ ಮಾಡ್ದೆ. ಮತ್ತೆ ಪಿರಾಮಿಡ್ ಅಲ್ಲಿ ಒಳ್ಳೊಳ್ಳೆ ಮೆಸೇಜ್ ಸಿಕ್ತು ನಮ್ಗೆ. ಮತ್ತೆ ಅಲ್ಲಿ ಕಿಂಗ್ ಚೇಂಬರ್ ಅಂತ ಇದೆ, ಅಲ್ಲಿ ಕುತ್ಕೊಂಡ್ ಮೆಡಿಟೇಷನ್ ಮಾಡಿದಾಗ ತುಂಬಾ ಪಾಸಿಟಿವ್ ವೈಬ್ರೇಷನ್ ನನ್ನಲ್ಲಿ ಬಂತು. ತುಂಬಾನೇ ಖುಷಿ ಆಯ್ತು. ಇದನ್ನ ಯಾವ ತರ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ರತಿಯೊಂದ್ ಮೊಮೆಂಟ್ಸ್ ಒಂದು ಬೆಸ್ಟ್ ಮೊಮೆಂಟ್. ಮತ್ತೆ ಲೈಫ್ ಅಲ್ಲಿ ತುಂಬಾ ತಿಳ್ಕೊಳ್ಳೋದಿದೆ. ಸರಳ ಜೀವನ ಹೇಗೆ ಮಾಡಿದ್ರೆ ನಾವು ಸಂತೋಷವಾಗಿರ್ತೀವಿ ಅನ್ನೋದನ್ನ ನಾನು ಕಲ್ತ್ಕೊಂಡಿದೀನಿ. 4 ತಿಂಗಳಲ್ಲಿ ನಾನು ಒಂದಿನನೂ ಆಸ್ಪತ್ರೆಗೆ ಹೋಗಿಲ್ಲ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಸ್ವಲ್ಪ ಶೀತ ಆದ್ರೆ ಸಾಕು, ನಮ್ಮನೇಲಿ ಹೇಳ್ತಿದ್ರು ನಡಿ ಆಸ್ಪತ್ರೆಗೆ ಅಂತ. ಈಗ ನಾನೇ ಹೇಳ್ತೀನಿ ವಾಲಂಟಿಯರ್ ಆಗಿ ನಾನು ಆಸ್ಪತ್ರೆ ಇನ್ಮೇಲೆ ಹೋಗೋದೇ ಇಲ್ಲ ಅಂತ. ಅದಕ್ಕೆ ಕಾರಣ ನಮ್ ಗುರುಜಿ ಹೇಳ್ಕೊಟ್ಟಿರೋ ಅಕ್ಯುಪ್ರೆಷರ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಅದನ್ನ ನಾನು ತುಂಬಾ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದೀನಿ. ನಾನ್ ಲೈಫ್ ಲಾಂಗ್ ನಾನು ಇದನ್ನ ಮಾಡ್ಕೊಂಡು ಹೋಗ್ತೀನಿ. ಆಸ್ಪತ್ರೆಗೆ ಹೋಗ್ಲೇಬಾರ್ದು ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದೀನಿ. ಥ್ಯಾಂಕ್ ಯು ಗುರುಜಿ. ನನ್ನ ಫಸ್ಟ್ ಬೆಸ್ಟ್ ಗುರು ಅಂತ ಅಂದ್ರೆ ರಂಗನಾಥ್ ಗುರುಜಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಾ ಮೇಡಮ್. ನಿಮ್ಮ Thank you. ಅನುಭವ ಎಷ್ಟು ಚೆನ್ನಾಗಿದೆ. ಇದೇ ರೀತಿ ಎಲ್ಲರ ಜೀವನದಲ್ಲೂ ಹಾಗೆ ಆಗುತ್ತೆ. ತುಂಬಾ ಶಾರ್ಟ್ ಆಗಿ ಹೇಳ್ದೆ, ಯಾಕಂದ್ರೆ ಟೈಮ್ ಶೆಡ್ಯೂಲ್ ನಾವು ತುಂಬಾ ಟೈಮ್ ಅನ್ನ ತಗೋಬಾರ್ದಲ್ಲ. ತುಂಬಾ ಶಾರ್ಟ್ ಆಗಿ ಹೇಳ್ದೆ ನಾನು. ತುಂಬಾ ಹೇಳ್ಬೇಕು, ನಂಗೆ ಇಷ್ಟು ಹೇಳ್ಬೇಕು ಅಂತ ಅನಿಸ್ತಾ ಇದೆಯಲ್ಲ, ಅದಕ್ಕೆ ಕಾರಣನೇ ನಮ್ಮ ರಂಗನಾಥ್ ಗುರುಜಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಇಷ್ಟು ಮಾತಾಡ್ತಿರ್ಲಿಲ್ಲ. ನಾನ್ ತುಂಬಾ ಒಂಥರ ನಾಚಿಕೆ ಸ್ವಭಾವ, ಮಾತು ತುಂಬಾನೇ ಕಡಿಮೆ, ಮಾತಾಡ್ತಿರ್ಲಿಲ್ಲ. ಅದ್ರ ಜೊತೆಗೆ ಇದು ಫೇಸ್ ಟು ಫೇಸ್ ಈ ತರ ಝೂಮ್ ಅಲ್ಲಿ ಆದ್ರೂ ಮಾತಾಡ್ತಾನೆ ಇರ್ಲಿಲ್ಲ. ನಂಗೆ ಫಸ್ಟ್ ಟೈಮ್ ಝೂಮ್ ಅಂದ್ರೆ ಏನು ಅನ್ನೋದು ಕಲ್ತ್ಕೊಂಡಿದ್ದೇನೆ ಇಲ್ಲಿ ರಂಗನಾಥ್ ಗುರುಜಿ ಅವ್ರ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ದಾಗಿಂದ. ಸೊ ಇಲ್ಲಿ ನಾನು ಇನ್ನು ಕಲಿತಾನೆ ಇದ್ದೀನಿ, ಕಲಿತಾನೆ ಹೋಗ್ತೀನಿ. ಕಲಿಕೆ ಅನ್ನೋದು ನಿರಂತರ ಅಲ್ವಾ? ಸೊ ಕಲಿತಾನೆ ಇರ್ತೀನಿ. ಅದಕ್ಕೆ ನಾನು ಒಬ್ಳೆ ಅಲ್ಲ, ಎಲ್ಲಾರು ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲಾರು ಮುಂದೆ ಬರ್ಬೇಕು ಅನ್ನೋದು ನನ್ನ ಉದ್ದೇಶ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಿಜ ಗುರುಜಿ. ಮೇಡಮ್, ನಿಜ ಮೇಡಮ್. ಈಗ ಯಾವಾಗ್ಲೂನು ಲೋಕೋದ್ಧಾರಕ್ಕಾಗಿ ಜನಸ್ ಬರ್ತಾನೆ ಇರ್ತಾರೆ. ಆದ್ರೆ ಈಗಂತೂನು ರಂಗನಾಥ್ ಗುರುಜಿ, ನಾಗರಾಜ್ ಗುರುಜಿ ಆಗಿರ್ಬೋದು, ನೀವಾಗಿರ್ಬೋದು, ಈ ತರ ಎಲ್ಲ ಲೋಕೋದ್ಧಾರಕ್ಕಾಗಿ ಬಂದಿದ್ದೀರಿ ಅಂತ ನಾನಂತೂ ಭಾವಿಸ್ತೀನಿ. ಈಗಿದ್ದಾಗ್ಲೇ ಮಾತ್ರ ಈ ಪ್ರಪಂಚ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸರ್ ಗಣೇಶ್ ಅಂತ ಇದ್ದಾರೆ, ದಯವಿಟ್ಟು ಅವ್ರು ಮಾತಾಡ್ಬೇಕಾಗು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಪ್ರತಿನಿತ್ಯ ವಿಡಿಯೋ ಆನ್ ಮಾಡ್ತಾರೆ, ಬದ್ಧತೆಯಿಂದ ಅವ್ರ ಕ್ಲಾಸ್ ಕೇಳ್ತಾರೆ. ದಯವಿಟ್ಟು ಸರ್ ನೀವು ಮಾತಾಡಿ, ಯಾಕೆಂದ್ರೆ ನಮ್ಮ ಗ್ರೂಪ್ನವ್ರು ನೀವು ಮಾತಾಡಿ. ಒಂದ್ ಮಾತನಲ್ಲಾದ್ರೂ ಮಾತಾಡಿ. ಯಾಕೆಂದ್ರೆ ನಾವು ಮೊದಲು ಪ್ರಾರಂಭದಲ್ಲಿ ನಮಗೂ ಕೂಡ ತುಂಬಾ ಹೆದರಿಕೆ ಆಗ್ತಿತ್ತು ಮಾತಾಡೋದಕ್ಕೆ, ಝೂಮ್ ಅಲ್ಲಿ ವಿಡಿಯೋ ಆನ್ ಮಾಡೋದಕ್ಕೆ. ನೋಡಿ ಇವಾಗೆಲ್ಲ ಕಾರಣ ನಿಮಗೆ ಎಲ್ಲ ಗೊತ್ತಿದೆ, ಏನು ಹೇಳ್ಬೇಕಾದ ಅಗತ್ಯನೇ ಇಲ್ಲ. ಗಣೇಶ್ ಸರ್ ಮಾತಾಡಿ. ನಮಸ್ಕಾರ ಎಲ್ಲ. ಮೇಡಮ್ ಅವರು ಫ್ಯಾಮಿಲಿ ಮೆಂಬರ್. ನಮಸ್ತೆ ಸರ್, ಹೇಳಿ. ನಾನು ಈಗ 3 ದಿನ ಆತ್ರಿ ಮಾಡಾಕಿದ್ದೇನ. ನನಗೂ ಮಾತಾಡಕ ಧೈರ್ಯ ಇಲ್ಲ, ಆದ್ರೂ ಮಾತಾಡ್ತೀನಿ. ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಮಾತಾಡಿ. ಸಿದ್ದಾರೂಢ ಅಜ್ಜಾರದ್ ಹೇಳಿದ್ರಿ, ಅವ್ರು ಒಂದ್ ದೊಡ್ಡ ಜ್ಞಾನಿ ಆಗಿದ್ರು. ಆದ್ರೂ ಅವ್ರು ಒಂದ್ ಗುರುವಿನ ಮಾರ್ಗದಿಂದ ಹೋಗ್ಬೇಕಂತ ಇದನ್ನ ಹೇಳಿದ್ರಿ. ಅವ್ರು ಗುರುವಿನ ಮಾರ್ಗದಿಂದನೇ ಆ ಜ್ಞಾನವನ್ನ ಉಪಯೋಗಿಸ್ಬೇಕಂತೇಳಿ. ಮುಂದೆ ಏನ್ ಹೇಳಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಾಳೆಯಿಂದ ಇನ್ನೂ ಉತ್ತಮವಾಗಿ ನೀವು ಮಾತಾಡ್ತೀರಾ. ಪ್ರಕಾಶ್ ಅವರು ಅನ್ಮ್ಯೂಟ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ ಪ್ರಕಾಶ್ ಸರ್. ನಮ್ಮ ಗೆಳೆಯರಂತ ಶಶಿಕಾಂತ್ ಅವರು ಮಾತಾಡ್ತಾರತ್ ಮೇಡಮ್. ಇದನ್ನೆಲ್ಲ ಕೇಳಿ ಬಹಳ ಅವರು ರೋಮಾಂಚನಕಾರಿಯಾಗಿ ನಮ್ನು ಜಾಯಿನ್ ಮಾಡಿ ಅಂತ ಇದಾರೆ. ಅವ್ರ ಒಂದು ಮಾತಾಡ್ತಾರತ್ ಮೇಡಮ್ ಅವ್ರೆ. ವೆಲ್ಕಮ್ ಟು ಅವರ್ Zoom meet. ಬನ್ನಿ ಸರ್, ಮಾತಾಡಿ. ಸರ್ ನಮಸ್ತೆ ಸರ್, ನಾವು ರಬಕೈ ಬಂದಂಟಿಯಿಂದ ಮಾತಾಡೋದ್ರಿ, ಬಾಗಲಕೋಟೆ ಜಿಲ್ಲಾ. ಎಸ್ ಸರ್, ಮಾತಾಡಿ. ಹಲೋ, ಮಾತಾಡಿ ಸರ್, ಕೇಳಿಸ್ತಾ ಇದೆ, ಮಾತಾಡಿ. ಬಾಗಲಕೋಟೆ ಡಿಸ್ಟಿಕ್ ಇಂದ ಶಶಿಕಾಂತ್ ಕುಲಕೋಡ್ ಅಂತ. ನಾವು ಕಾಟನ್ ಸಾಡಿ ರೆಡಿ ಮಾಡಿ ಕೊಡ್ತೀವಿ. ಹೀಗಾಗಿ ಪ್ರಕಾಶ್ ಬುರುಡ್ ಅವರ ಧ್ಯಾನದಿಂದ ನಾವು ಅವ್ರ ಜೋಡಿ ಸ್ವಲ್ಪ ಧ್ಯಾನ ಕಲ್ತಿದ್ದೀವಿ.
ಹಿಂಗ ಹಸ್ತರೇಖಾ ನಮಗ ಮುದ್ರಾ ರೇಖಾ ಇವು ಸ್ವಲ್ಪ ನಮಗ ಗೊತ್ತಿಲ್ಲ, ಅದ್ರ ಸಂಬಂಧ ಜಾಯಿನ್ ಆಗ್ಬೇಕಂತ ಹೇಳಿ ಜಾಯಿನ್ ಮಾಡ್ಕೋರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ವೆರಿ ಗುಡ್, ವೆರಿ ಗುಡ್, ಒಳ್ಳೇದು. ನಾಳೆದಿಂದ ಪಾರ್ಟಿಸಿಪೇಟ್ ಮಾಡಿ. ಸೊ ನಾಳೆಯಿಂದ ಮತ್ತೆ ಶುರು ಆಗತ್ತೆ ಹೊಸ ಸಿಲೆಬಸ್. ನಾಳೆಯಿಂದ June 1 ಇಂದ ಹೊಸ ಸಿಲೆಬಸ್ ಬರುತ್ತೆ. ಸೊ ಇವತ್ತೇ ಅದು ಪ್ರಚುರ ಮಾಡ್ತೀವಿ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ. ನೋಡ್ಕೊಳ್ಳಿ, ಎಲ್ಲಾ ಮುದ್ರಗಳು, ಎಲ್ಲಾ ಆಕುಪ್ರೆಷರು, ಎಲ್ಲಾ ಮನೆ ಮದ್ದುಗಳು ಎಲ್ಲ ಇರುತ್ತೆ ಅದರಲ್ಲಿ. ಜೊತೆಗೆ ಧ್ಯಾನ, ಆಳವಾದ ಧ್ಯಾನ ಮತ್ತೆ ಆಳವಾದ ಜ್ಞಾನ ಎಲ್ಲ ಸಿಗತ್ತೆ. ಈ 4 ಅಂಶಗಳು ಪ್ರಧಾನವಾಗಿ ಮಾತಾರ್ ಫೌಂಡೇಶನ್ ಒಳಗಡೆ ನಾವು ತೊಡಗಿಸ್ಕೊಂಡ್ವಿ. ಓಕೆ, ನಾಳೆಯಿಂದ ಪಾರ್ಟಿಸಿಪೇಟ್ ಮಾಡಿ. ಓಕೆ ಸರ್, ನಂಬರ್ ತಗೋತೀರೇನ್ರಿ? ನೀವು ಅಂದ್ರೆ ಒಂದು ಲಿಂಕ್ ಇರುತ್ತೆ. ಸೊ ಪ್ರಕಾಶ್ ಅವ್ರ ಹತ್ರ ಇದ್ರೆ ಓಕೆ, ಇಲ್ಲ ಅಂದ್ರೆ ದೀಪಾ ಮೇಡಮ್ಗೆ ಕಾಂಟ್ಯಾಕ್ಟ್ ಮಾಡಿ. ದೀಪಾ ಮೇಡಮ್ ಅವ್ರ ನಂಬರ್ ತಗೊಂಡು ಆಡ್ ಮಾಡಿಲ್ಲ ಅಂದ್ರೆ ಓಕೆ ಗುರುಜಿ, ಸರಿ. ತಗೊಳ್ಳಿ, ನಂಬರ್ ತಗೊಳ್ಳಿ. ಹೇಳಿ ಸರ್, ನಂಬರ್ ಹೇಳಿ. 7975 7975 96 96 4326. 4326. ಸರ್ ಹೆಸರು ಇನ್ನೊಂದ್ಸರಿ ಹೇಳಿ ಪ್ಲೀಸ್. ಶಶಿಕಾಂತ್ ಕುಲಗೌಡ್ರ. ಓಕೆ ಸರ್, ಆಯ್ತು. ಓಕೆ ಸರ್, ಇಲ್ಲಿ ರಿಕ್ವೆಸ್ಟ್ ಅಂತ ಇಲ್ವೇ ಇಲ್ಲ, ಇದು ನಿಮ್ದೇ ಮನೆ, ನಿಮ್ಗೆ ಸುಸ್ವಾಗತ. ನಾವು ನಿಮ್ಗೆ ಹೃದಯಪೂರ್ವಕ ಸ್ವಾಗತವನ್ನ ಮಾಡ್ತಾ ಇದೀವಿ. ನಾಳೆಯಿಂದ ನೀವು ಕ್ಲಾಸ್ ಜಾಯಿನ್ ಆಗಿ. ಇಲ್ಲಿ ರಿಕ್ವೆಸ್ಟ್ ಅಂತ ಏನು ಇಲ್ಲ ಸರ್, ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಜಾಯಿನ್ ಮಾಡೋದಲ್ಲ, ಪ್ರೀತಿಯಿಂದ ನಾವು ನಿಮ್ಮನ್ನ ಜಾಯಿನ್ ಮಾಡ್ತಾ ಇದೀವಿ. ಬನ್ನಿ ಸರ್, ಇದ್ರಲ್ಲಿ ತಿಳ್ಕೊಳ್ಳಿ, ಇಲ್ಲಿ ಏನೇನ್ ಹೇಳ್ಕೊಡ್ತಾರಲ್ಲ ಅದನ್ನೆಲ್ಲ ಕಲೀರಿ. ಪ್ರಕಾಶ್ ಸರ್ ತುಂಬಾ ಎನ್ಕರೇಜ್ ಮಾಡ್ತಿದ್ದಾರೆ. ಕೋಟೆ ಬಾಗಿಲನ್ನ ಓಪನ್ ಮಾಡಿ ಪ್ರತಿಯೊಬ್ಬರಿಗೂ ಧ್ಯಾನವನ್ನ ಹಂಚಬೇಕು ಅಂತ ಪ್ರಕಾಶ್ ಸರ್ ತುಂಬಾ ಎಲ್ಲರಿಗೂ ಮನೆಗೆ ಹೋಗಿ ತಲುಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಸರ್ ನಾಳೆ ನೀವು ಕ್ಲಾಸ್ ಜಾಯಿನ್ ಆಗಿ, ನಾನು ನಿಮ್ಮನ್ನ ಇವತ್ತೇ ಜಾಯಿನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಮಧ್ಯಾಹ್ನ ಕ್ಲಾಸ್ ಇರುತ್ತೆ ಮೇಡಮ್ ಇದು? 3 ಗಂಟೆಗೆ ಸರ್, ಅದು ನಾಳೆಯಿಂದ ಅಂತ ಅನ್ಕೊಂಡಿದೀನಿ. ಗುರುಜಿ ಹೇಳ್ತಾರೆ ಈಗ ಅದ್ರ ಬಗ್ಗೆ. ಓಕೆ, ನಾಳೆ June 1 ಇಂದ, ಅಂದ್ರೆ ಇವತ್ತು ಲಾಸ್ಟ್, ಇದು ಮೇ ತಿಂಗಳು. June 1 ಇಂದ ಏನಂದ್ರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಹೀಗಿರತ್ತೆ. ಮೊದಲನೇದು ಬೆಳಗ್ಗೆ 365 ದಿವಸ ಜನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 5 ಗಂಟೆಯಿಂದ 8 ಗಂಟೆ, ಅಂದ್ರೆ 5 ಗಂಟೆ 7 ಗಂಟೆ, 5ರಿಂದ 7 ಅಂತ ಹೇಳ್ತೀವಿ. ಒಂದು 1 ಅವರ್ ಹೆಚ್ಚಾಗ್ತಾ ಇದೆ, ಯಾಕಂದ್ರೆ ಹೆಚ್ಚು ಮಾಹಿತಿ ಇದೆ, ಹೆಚ್ಚು ಜ್ಞಾನ ಇದೆ. ಸೊ ಅದು ಮೊದಲನೇದು. ಮತ್ತೆ ಮಧ್ಯಾಹ್ನ 3 ಇಂದ 4 ಗಂಟೆ, 4-4:15 ಆಗ್ಬೋದು ಅದು ಮುಗಿಯಕ್ಕೆ. ಆ ಕಾರ್ಯಕ್ರಮದಲ್ಲಿ ಜ್ಞಾನ ಧ್ಯಾನ, ಜ್ಞಾನ, ಆಳವಾದ ಧ್ಯಾನ ಮತ್ತೆ ಆಳವಾದ ಜ್ಞಾನ, ಆ 2 ಇರತ್ತೆ. ಆದ್ರೆ 3ರಿಂದ 4 ಗಂಟೆ ಕಾರ್ಯಕ್ರಮ ಹೆಸರು ಏನಂದ್ರೆ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ. ಅದ್ರಲ್ಲಿ ಏನಂದ್ರೆ ಪ್ರಾಧಾನ್ಯವಾಗಿ ಪ್ರತಿ ಶನಿವಾರ ನಾವು ಸಮಗ್ರ ಜೀವನ ಶೈಲಿ ಸೂತ್ರಗಳು ಹಂಚ್ಕೊಂತ ಹೋಗ್ತೀವಿ. ಅಂದ್ರೆ ಪ್ರತಿ ಶನಿವಾರ ಯಾರೇ ಈ 365 ದಿವಸ ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇಲ್ಲ ಅಂದ್ರೆ, ಈ 3 ಗಂಟೆಯಿಂದ 4:15 ಆ ಕಾರ್ಯಕ್ರಮ ಅಟೆಂಡ್ ಆಗ್ತಾರ, ಅವ್ರಿಗೆ ಶನಿವಾರ ಮಾತ್ರ ಸಮಗ್ರ ಜೀವನ ಶೈಲಿ ಸೂತ್ರಗಳು ಸಿಗತ್ತೆ. ಅದು ಮೊದಲನೇದು. ಸೊ ಅದು ಗಮನಿಸ್ಬೇಕು. ಮತ್ತೆ ಸಾಯಂಕಾಲ ಏನಂದ್ರೆ 9ರಿಂದ 10, 10:20, 10:30 ಆಗತ್ತೆ ಆ ಕಾರ್ಯಕ್ರಮ. ಹಾಗೆ ಅದರಲ್ಲಿ ಬೇರೆ ಸಿಲೆಬಸ್. 3ರಿಂದ 4 ಗಂಟೆ ಬೇರೆ ಸಿಲೆಬಸ್, ಬೇರೆ ಮಾಸ್ಟರ್ಸ್. 3ರಿಂದ 4 ಗಂಟೆ ಸಿಲೆಬಸ್ ಬೇರೆ, ಮಾಸ್ಟರ್ಸ್ ಬೇರೆ. ಮತ್ತೆ 9 ಅಂದ್ರೆ ರಾತ್ರಿ 9ರಿಂದ 10, 10:20 ಆಗತ್ತೆ. ಅದರಲ್ಲಿ ಸಿಲೆಬಸ್ ಬೇರೆ, ಮಾಸ್ಟರ್ಸ್ ಬೇರೆ. ಓಕೆ, ಅದರಲ್ಲೂ ಸಹ ಏನ್ ಮಾಡ್ತೀವಿ ಅಂದ್ರೆ ಶನಿವಾರ ಸಮಗ್ರ ಜೀವನ ಶೈಲಿ ಮತ್ತೆ ಮನೆ ಮದ್ದುಗಳು ಆ ಒಂದು ದಿವಸ ಮಾತ್ರ ಹಂಚ್ಕೊಳಕ್ ಸಾಧ್ಯ. ಯಾಕಂದ್ರೆ ಮಿಕ್ಕಿದ ದಿವಸ ಎಲ್ಲಾನು ಧ್ಯಾನ ಜ್ಞಾನ ಅಷ್ಟೇ. ಧ್ಯಾನ ಜ್ಞಾನ ಪ್ರಶ್ನೋತ್ತರ ಈ ತರ ನಡ್ಕೊಂತ ಹೋಗ್ತೀವಿ. ಇದು 3 ಕನ್ನಡ ಕಾರ್ಯಕ್ರಮಗಳು. ಈ ಜೊತೆಗೆ ಬೆಳಗ್ಗೆನೆ 5ರಿಂದ 7 ಗಂಟೆಗೆ ತೆಲುಗು ಕಾರ್ಯಕ್ರಮ ನಡೀತಾ ಇರ್ತದೆ ಪ್ರತಿ ದಿವಸ. ಅದನ್ನು ನಾಳೆಯಿಂದ ಶುರು ಆಗತ್ತೆ. ಅದೇನಂದ್ರೆ ಅದು ಆಂಧ್ರದಿಂದ ಲಾಂಚ್ ಆಗತ್ತೆ. ಬೇರೆ ವಾಲಂಟಿಯರ್ಸ್ ಇರ್ತಾರೆ, ವಾಲಂಟಿಯರ್ಸ್ ಅದು ರನ್ ಮಾಡ್ತಾ ಹೋಗ್ತಾರೆ. ಮಾತಾರ್ ಫೌಂಡೇಶನ್ ಇಂದ ಅದನ್ನು ಆಯೋಜಿಸ್ತೀವಿ. ಅದೊಂದು ಕಾರ್ಯಕ್ರಮ. ಆಮೇಲೆ ಮತ್ತೆ ಏನಂದ್ರೆ ಇನ್ನೊಂದು ಕಾರ್ಯಕ್ರಮ ಸಾಯಂಕಾಲ 7 ಗಂಟೆಯಿಂದ 8:30ವರೆಗೂ ಹಿಂದಿ ಕಾರ್ಯಕ್ರಮ, ಹಿಂದಿ ಚಾನಲ್, ಅಂದ್ರೆ ಹಿಂದಿಯಲ್ಲಿ ಟಿವಿ ನಡೀತದೆ. ಆ ಕಾರ್ಯಕ್ರಮ ವಿಶೇಷವಾಗಿ 7 ಗಂಟೆಯಿಂದ 8:30ವರೆಗೂ. ಅದನ್ನು ಸಿಲೆಬಸ್ ಬೇರೆ ಮತ್ತೆ ಮಾಸ್ಟರ್ಸ್ ಬೇರೆ. ಆಲ್ ಓವರ್ ಇಂಡಿಯಾ ಎಲ್ಲ ಹಿಂದಿ ಸ್ಪೀಕಿಂಗ್ ಪೀಪಲ್ ಜಾಯ್ನ್ ಆಗ್ತಾರೆ. ಅದನ್ನು ಬಹಳ ಅದ್ಭುತವಾಗಿ ನಡೀತಾ ಇದೆ. ಅಲ್ಲಿನೂ ಏನ್ ಮಾಡ್ತೀವಿ, ಪ್ರತಿ ಶನಿವಾರ ಸಮಗ್ರ ಜೀವನ ಶೈಲಿ ಬಗ್ಗೆ ಪೂರ್ತಿ ಕೂಲಂಕುಷವಾಗಿ ಹೇಳ್ತಾ ಇರ್ತೀವಿ, ಆರೋಗ್ಯ ಆಹಾರದ ಬಗ್ಗೆ. ಇದು ನಮ್ಮ ಕಾರ್ಯಕ್ರಮಗಳ ವಿವರಗಳು. ಮತ್ತೆ ಪ್ರತಿ ಸಂಡೇ ಪ್ರತಿ ಭಾನುವಾರ ಏನ್ ಮಾಡ್ತೀವಿ ಅಂದ್ರೆ 1 ಗಂಟೆ ಕಾಲ ಬೆಳಗ್ಗೆ 6ರಿಂದ 7 ಗಂಟೆವರೆಗೂ ಏನ್ ಮಾಡ್ತೀವಿ, 5 ಲ್ಯಾಂಗ್ವೇಜ್ ಅಲ್ಲಿ ಒಂದು ಧ್ಯಾನ ಕಾರ್ಯಕ್ರಮ ಮಾಡ್ತೀವಿ. ಅದ್ರಲ್ಲಿ ಏನಂದ್ರೆ ಅಲ್ಲಿ ಏನು ಜ್ಞಾನ ಅನ್ಸಲ್ಲ, ಓನ್ಲಿ ಧ್ಯಾನ.
ಒಂದು 10 ನಿಮಿಷ ಕಾಲ ಇಂಗ್ಲಿಷು, ಹಿಂದಿ, ತೆಲುಗು, ಕನ್ನಡ, ತಮಿಳಲ್ಲಿ ಜಸ್ಟ್ ಹೇಳ್ಬೇಕಂದ್ರೆ ಸಂಕ್ಷಿಪ್ತವಾಗಿ ಧ್ಯಾನ ಹೇಗ್ ಮಾಡೋದು ಹೇಳ್ತೀವಿ, ಧ್ಯಾನದಲ್ಲಿ ಕೂರಿಸ್ತೀವಿ. ಧ್ಯಾನದಲ್ಲಿ ಕೂರಿಸಿದ ಮೇಲೆ ಒಂದು 50 ನಿಮಿಷ ಕಾಲ ಧ್ಯಾನ ಮಾಡಿಸ್ತೀವಿ. ಇದು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಈ ಕಾರ್ಯಕ್ರಮ ಹೆಸರು ಏನಿಟ್ಟಿದ್ವಿ ಅಂದ್ರೆ ವಿಶ್ವ ಸ್ವಾಸ್ಥ್ಯ ಕಾರ್ಯಕ್ರಮ, ವಿಶ್ವ ಸ್ವಾಸ್ಥ್ಯ ಧ್ಯಾನ. ವಿಶ್ವ ಸ್ವಾಸ್ಥ್ಯ ಧ್ಯಾನ ಅಂದ್ರೆ ಪ್ರಪಂಚ ವೆಲ್ನೆಸ್ ಕೋಸ್ಕರ, ವರ್ಲ್ಡ್ ವೆಲ್ನೆಸ್ ಮೆಡಿಟೇಷನ್ ಅಂತ ಇದು ಹೆಸರು. ಆಕ್ಚುಲಿ ಅಂದ್ರೆ ಇಡೀ ವಿಶ್ವನೇ ಅದಕ್ಕೂ ಸ್ವಾಸ್ಥ್ಯ ಬರಬೇಕು. ಆ ಸ್ವಾಸ್ಥ್ಯಕ್ಕೋಸ್ಕರ, ಸ್ವಾಸ್ಥ್ಯ ಒಳಗಡೆ ಎಲ್ಲ ಇರತ್ತೆ, ಆರೋಗ್ಯ, ಆನಂದ, ಶಾಂತಿ, ಪ್ರೇಮ, ಕರುಣ, ದಯ ಎಲ್ಲ ಇರತ್ತೆ. ಸೊ ಇವೆಲ್ಲಾನು ಹೊಂದಬೇಕು. ಇದೆಲ್ಲ ವಿಶ್ವದ ಆದ್ಯಂತ ಇದೆಲ್ಲ ವ್ಯಾಪಿಸ್ಬೇಕು ಅಂತಂದ್ರೆ ಈ ಧ್ಯಾನ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾವು ಗುರುತಿಸಿ ಇದನ್ನು ಈ ವಿಶ್ವ ಸ್ವಾಸ್ಥ್ಯ ಧ್ಯಾನ ಅನ್ನೋದು June 2 ಇಂದ ಶುರು ಆಗುತ್ತೆ. June 2 ಅಂದ್ರೆ June 2 ಅಂದ್ರೆ ಈಗ ನಾಡಿದ್ದು ಸಂಡೇ, ಭಾನುವಾರ, ಅವಾಗಿಂದ ಶುರು ಆಗತ್ತೆ. ಪ್ರತಿ ಭಾನುವಾರ ಬೆಳಗ್ಗೆ 6 ರಿಂದ 7 ಗಂಟೆಗೆ ಈ ಕಾರ್ಯಕ್ರಮ ನಾವು ನಡೆಸ್ತಾ ಇರ್ತೀವಿ. ಓಕೆ, ಇಷ್ಟು ಕಾರ್ಯಕ್ರಮಗಳು ನಮ್ಮ ಮಾತಾರ್ ಫೌಂಡೇಶನ್ ನಡೀತಾ ಇದೆ. ಇದು ಜೊತೆಗೆ ಮತ್ತೆ ಮಾತಾರ್ ಫೌಂಡೇಶನ್, ನಮ್ಮ ಫೌಂಡೇಶನ್ ಅನ್ನೋದು ವೈಟ್ ಫೀಲ್ಡ್ ಭಾಗದಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಥಾಪಿಸಿದ್ವಿ. ಅಲ್ಲಿ ಬಂದ್ರೆ ಅಲ್ಲಿ ಕೇಂದ್ರ ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಪಿರಮಿಡ್ಸ್ ಇದೆ. ಅಲ್ಲಿನೂ ಧ್ಯಾನ ಮಾಡ್ಕೋಬಹುದು ನೀವು. ಸೊ ಅದ್ಭುತವಾದ ಕಾರ್ಯಕ್ರಮ ಅಲ್ಲಿ ನಡೀತಾ ಇರ್ತದೆ. ಆಫ್ಲೈನ್ ಕಾರ್ಯಕ್ರಮ ತುಂಬಾ ನಡೀತಾ ಇರ್ತದೆ. ಸೊ ಇದು ನಮ್ಮ ಮಾತಾರ್ ಫೌಂಡೇಶನ್ ಬಗ್ಗೆ ಒಂದು ಹೇಳ್ಬೇಕಂದ್ರೆ ಕ್ಲುಪ್ತವಾಗಿ, ಸಂಕ್ಷಿಪ್ತವಾಗಿ ಹೇಳಕ್ಕೆ ಪ್ರಯತ್ನ ಮಾಡಿ. ರೈಟ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಂಗಳಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನನ್ಗೊಂದ್ ಪ್ರಶ್ನೆ ಐತ್ರಿ ನಾಗರಾಜ್ ಸರ್ಜಿ. ಅಂದ್ರ ಮೊಣಕಾಲು ಎಡಗಾಡೆ ಮೊಣಕಾಲು ಒಂದ್ ಸ್ವಲ್ಪ ಊತ ಇದೆ ರೀ. ಅದು ವಜ್ರಾಸನ ಕೂಡ್ಬೇಕನ್ನಂತ ಕೇಳ್ಬೇಕ್ರಿ. ಇಲ್ಲ, ಅದು ವಜ್ರಾಸನ ಅದಕ್ಕೂ ಬೇಕಾಗಿಲ್ಲ. ಊತಕ್ಕಂದ್ರೆ ಮತ್ತೆ ಪ್ರೆಷರ್ ಜಾಸ್ತಿ ಆಗತ್ತಲ್ಲ. ಓಕೆ, ಅದು ಮಾಡ್ಕೊಂಬಿಡಿ. ಮೊಣಕಾಲಿಗೂ ಏನೇ ಊತ ಬಂದ್ರೆ, ಊತ ಬರೋದು ಕಾರಣ ಏನ್ ಗೊತ್ತಾ, ಅಲ್ಲಿ ಏನಾಗತ್ತಂದ್ರೆ ನಮ್ಮ ದೇಹ ಒಳಗಡೆ ಓಕೆ ಈ ನೀರು ಅನ್ನೋದು ಸರಿಯಾಗಿ ನೀರಿದೆಲ್ಲ, ನೀರಾಂಶ ಹೆಚ್ಚಾಗತ್ತೆ. ಅದಕ್ಕೋಸ್ಕರ ಊತ. ಓಕೆ, ಅದು ಪ್ರಧಾನವಾಗಿ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಈ ಮೊಣಕಾಲು ಸಂಬಂಧಿತ ಆಕುಪ್ರೆಷರು ಮತ್ತೆ ಸ್ವಲ್ಪ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮೊಣಕಾಲು ಮೊನ್ನೆಲ್ಲ ಕೊಟ್ಟಿದೀವಲ್ಲ, ನೀವು ಕೇಳಿಸ್ಕೊಂಡಿದ್ರ? ಅದು ಮಾಡ್ಕೊಂಡಿನ್ರಿ ಸರ್, ಮಾಡ್ತಾ ಇದ್ದೀನಿ. ಆದ್ರೆ ಈಗ ವಜ್ರಾಸನ ಹೇಳಿದ್ರಲ್ರಿ ಅವ್ರಿಗೆ, ಇವ್ ಮಾಡ್ತೀವಿ ಮೇಡಮ್ಗೆ. ವಜ್ರಾಸನ ಮಾಡ್ಕೋಬಾರ್ದು, ಅದು ಹೆಚ್ಚು ನೋವು ಹೆಚ್ಚಾಗತ್ತೆ. ಅದಕ್ಕೆ ಕೇಳಿ ಮಾಡ್ಕೋಬೇಕು ಬೇಡ ಅಂತ ಕೇಳಿದ್ನೆ. ಇದು ಆಕ್ಯುಪ್ರೆಷರ್ ಬಹಳ ಇಂಪಾರ್ಟೆಂಟ್. ಆಮೇಲೆ ಆ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಈ ರೈಸ್ ಪೌಡರ್ ಇದೆಲ್ಲ, ಈ ಪೌಡರ್ ಮತ್ತೆ ಟರ್ಮರಿಕ್ ಇದೆಲ್ಲ, ಟರ್ಮರಿಕ್ ಓಕೆ, ಈ ಎರಡು ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಆ ಊತ ಎಲ್ಲಿ ಬರುತ್ತೋ ಅಲ್ಲಿ ಸ್ವಲ್ಪ ಹಚ್ಬೇಕು. ಮತ್ತೆ ಅದ್ರ ಮೇಲೆ ಸ್ವಲ್ಪ ಈ ವೆಚ್ಚವಾಗಿ ಉಷ್ಣತೆ ತೋರಿಸ್ಬೇಕಾಗತ್ತೆ. ಉಷ್ಣತೆ ಕೊಡ್ಬೇಕು. ಆತರ ಕೊಡ್ತಾ ಹೋದ್ರೆ ಅದು ಕಡಿಮೆ ಮಾಡ್ತಾ ಇದ್ದೀನಿ ಸರ್. ಬಿಸಿನೀರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇನ್ನ ಕಡಿಮೆ ಆಗಿಲ್ಲ, ಪೂರ್ಣ ಕಡಿಮೆ ಸ್ವಲ್ಪ ಆಗಿದೆ. ಇನ್ನೇನ್ ಮಾಡ್ಬೇಕಂದ್ರೆ ಕಿಡ್ನಿ ಪಾಯಿಂಟ್ಸ್ ಆಕ್ಟಿವೇಟ್ ಮಾಡ್ಬೋದು. ಕಿಡ್ನಿ ಪಾಯಿಂಟ್ಸ್ ಅಂದ್ರ ಹಂಗೇನಿಲ್ರಿ, ಅದು ಪ್ರಾಬ್ಲಮ್ ಅಂದ್ರ ಅವತ್ ವಾಕಿಂಗ್ ಹೋದಲ್ಲಿ ನಾಯಿ ಒಂದ್ ಸ್ವಲ್ಪ ಇದ್ ಮಾಡ್ಬಿಟ್ಟಿತ್ರಿ ಅದು. ಅದು ಅದ್ರ ಸಲುವಾಗಿ ಊತ್ ಬಂದಿದ್ರಿ ಎಡಗಡೆ ಅಷ್ಟೇ. ಮೊಣಕಾಲ್ ಪ್ರಾಬ್ಲಮ್ ಏನ್ ಇಲ್ರಿ ನನಗ. ನಿಮ್ಗೆ ಸ್ಪ್ರೈನ್ ಆಗಿದ್ಯಾ ಅಂದ್ರೆ ಉಲಿಕೆ ಆಗಿದ್ಯಾ? ಅದು ನಾಯಿ ಬಂದು ಒಮ್ಮೆಲೆ ಟಚ್ ಮಾಡ್ಬಿಡ್ತಿರಿ ನನಗ, ಹಿಂಗಾಗಿ ಅದು ಸ್ವಲ್ಪ ಬಾವು ಬಂದಿದ್ರಿ. ಅದು ಹೋಗತ್ತೆ. ಈಗ ಉಲಿಕೆಗೆ ಎಲ್ಲ ನಾವು ಕೊಟ್ಟಿದೀವಲ್ಲ ನಿನ್ನೆ, ಪರಿಹಾರ ಕೊಟ್ಟಿದ್ವಿ ನೋಡಿ, ಒಳ್ಳೆ ಪರಿಹಾರ. ಉಲಿಕೆಗೆ ಆ ಪರಿಹಾರ ನೀವು ನೋಡ್ಕೊಳ್ಳಿ. ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್ ಮಾತಾಡಿ. ಮಂಜುಳಾ ಮೇಡಮ್ ಆಯ್ತು. ನೆಕ್ಸ್ಟ್ ಯಾರಿದಾರಮ್ಮ? ಯಾರನ್ನ ಮಾತಾಡಿದ್ರೆ? ವಿಲಾಸ್ ಸರ್ ಮಾತಾಡ್ತೀರಾ ಸರ್? ವಿಲಾಸ್ ಸರ್. ಪದ್ಮಾ AR ಮಾತಾಡಮ್ಮ. ಪದ್ಮಾ AR ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಮೇಡಮ್. ಇಲ್ಲಿ ಪ್ರತಿಯೊಬ್ಬರನ್ನು ಮಾತಾಡ್ಸ್ಬೇಕಂತ ನಮ್ಮ ಪ್ರಯತ್ನ. ಯಾಕಂದ್ರೆ ನೀವು ಮಾತಾಡೋದು ಶುರು ಮಾಡಿದ್ರೆ ಅಟ್ಲೀಸ್ಟ್ ಅದ್ರಲ್ಲಿ ನಿಮ್ಗೆ ಏನೇ ಸ್ವಲ್ಪ ನಾಚಿಕೆ ಇದ್ರೂ, ಭಯ ಅನ್ಸ ಇದ್ರೂ ಎಲ್ಲ ಹೋಗತ್ತೆ. ಮಾತಾಡ್ತಾ ಇರ್ಬೇಕು. ವಿಲಾಸ್ ಸರ್ ಮಾತಾಡಿ. ವಿಲಾಸ್ ಟಿ ಭಾಸ್ಕರ್ ಸರ್, ನೀವೇ. ನಮಸ್ತೆ ಮೇಡಮ್. ನಮಸ್ತೆ ಭಾಸ್ಕರ್ ಸರ್ ಯಾವಾಗ ರೆಡಿ ಇರ್ತಾರೆ ಮಾತಾಡಕ್ಕೆ, ಏನ್ ತೊಂದ್ರೆ ಇಲ್ಲ. ಇಲ್ಲ, ರೆಡಿ ಅಂದ್ರೆ
ಬೇರೆಯವರಿಗೆ ಅವಕಾಶ ಸಿಗ್ಲಿ ಅಂತ ಗುರುಗಳೇ. ಎಸ್ ಅದಕ್ಕೆ ನೀವು ಲಾಸ್ಟ್ ಅಲ್ಲಿ ಕೊನೆ ಅವಕಾಶ ಕೊಡೋದು. ಇಲ್ಲ ಅವಾಗ್ಲೇನೋ ಕರೆದ್ರಿ, ಸ್ವಲ್ಪ ಯಾವ್ದೋ ಇದ್ರಲ್ಲಿ ಬಿಜಿ ಇದ್ದೆ, ರೈಟ್, ಕ್ಷಮಿಸ್ಬೇಕು. ಇಲ್ಲ ಈ ಒಂದು ಮಹಾತಾರ ಫೌಂಡೇಶನ್ ಮಾಡಿರೋ ಒಂದು ಅರೇಂಜ್ಮೆಂಟ್ ಏನಿದೆಯಲ್ಲ, ಇದು ತುಂಬಾ ಜನರಿಗೆ ತುಂಬಾ ಇವ್ರಿಗೆಲ್ಲರಿಗೆ ಹೆಲ್ಪ್ ಆಗ್ತಾ ಇದೆ. ಆಮೇಲೆ ಪ್ರತಿ ಸಲನು ಬೇರೆ ಬೇರೆ ಮಾಸ್ಟರ್ಗಳನ್ನೆಲ್ಲ ಕರೆಸಿ ಅವರಿಂದ ಉಪನ್ಯಾಸ ಮಾಡಿಸ್ತಾ ಇದ್ದೀರಿ. ಅದನ್ನು ತುಂಬಾ ಚೆನ್ನಾಗಿ ಕೇಳಿ ಬರ್ತಾ ಇದೆ. ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಮತ್ತೆ ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರೆ ಸದೃಢವಾದಂತ ಒಂದು ಇದನ್ನ ಮನೋಭಾವ ಬೆಳೆಸ್ಕೊಂಡು ಸಂಪೂರ್ಣವಾಗಿ ಆರೋಗ್ಯವಾಗಿ ಇರುವಂತ ಒಂದು ವೇದಿಕೆ ಇದು. ತುಂಬಾ ಧನ್ಯವಾದಗಳು. ಮತ್ತು ಬೇರೆಯವ್ರಿಗೂ ಮಾತಾಡೋಕೆ ಅವಕಾಶ ಸಿಗ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಇದು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ಥ್ಯಾಂಕ್ ಯು ಸರ್. ಲಾಸ್ಟ್ ವಿಮಲಾ ಮೇಡಮ್ ಇದ್ದೀರಾ, ಮಾತಾಡ್ತೀರಾ ಮೇಡಮ್? ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಮೇಡಮ್. ವಿಮಲಾ ಮೇಡಮ್. ಮಂಗಲಾ ಮೇಡಮ್ ಮಾತಾಡಿಲ್ಲ. ಮಂಗಲಾ ಮೇಡಮ್, ಮನಂದ ಮಹಾನಂದ ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡಿದೀನಿ. ಮನಂದ ಇದೆ. ಮಂಗಲಾ ಮೇಡಮ್ ಮಾತಾಡಿ. ಒಂದು ಸೆಂಟೆನ್ಸ್ ಮಾತಾಡಿ, ಒಂದು ವಾಕ್ಯ ಮಾತಾಡಿ ಸರ್. ನಿಮ್ಮ ಹೆಸರಲ್ಲಿ ಅಷ್ಟೇ, ನಿಮ್ಮ ಏನ್ ಅನಿಸ್ತು, ಅನುಭವ ಏನು ಅನಿಸ್ತದೆ ಸರ್. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಗುರುಜಿ ಅಷ್ಟು ಹೇಳ್ತಾ ಇದ್ದಾರೆಲ್ಲ, ಮಾತಾಡಿ ಮೇಡಮ್. ಆನಂದ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ಕಾರ ಹೇಳಿ ಮಾ. ಒಳ್ಳೇದ್ ಅನ್ಸಾತತ್ರಿ ಗುರುಜಿ. ಅನ್ಸಾಕತ್ತತ್ರಿ, ಮನ್ಸಿಗೆ ಶಾಂತಿ ಅನ್ಸಾತತ್ರಿ, ಚಲೋ ಅನ್ಸಾತತ್ರಿ. ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮಂಗಲಾ ಮೇಡಮ್ ಮಾತಾಡಿ. ಮಂಗಲಾ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. ನನಗೆ ಒಂದು ವಾರದ ಜಾಯಿನ್ ಆಗಿಲ್ಲ ನಿಮ್ಮ ಕ್ಲಾಸ್ ಅನ್ನ. ಅದು ನಾನ್ ಮಾಡ್ಬೇಕ? ಹಲೋ, ಕೇಳಿಸ್ತಾ ಇದೆ ಸರ್? ಕೇಳಿಸ್ತದೆ, ಮಾತಾಡಿ. ನನಗೆ ಸೌಖ್ಯ ಇರಲಿಲ್ಲ ಸರ್, ಹುಷಾರಿರ್ಲಿಲ್ಲ ಒಂದು ವಾರದಿಂದ. ಸರ್ಪ ಸುತ್ತು ಆಗಿತ್ತು, ಹಾಗೆ ಬೆಳಿಗ್ಗೆ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ನಾನು ಅಟೆಂಡ್ ಮಾಡ್ತಾ ಇದ್ದೆ ನಿಮ್ಮ ಕ್ಲಾಸ್ ಅನ್ನ, ಜೂಮ್ ಕ್ಲಾಸ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿ. ವೆರಿ ಗುಡ್. ಅದಕ್ಕೆ ಏನಾದ್ರು ಔಷಧಿ ಇದೆ ಸರ್ ನೋವಿಗೆ? ನೋವು ತುಂಬಾ ಇದೆ. ಏನ್ ನೋವಿದೆಮ್ಮ? ಏನ್ ನೋವಿದೆ? ಇದು ಬೆನ್ನಲ್ಲಿ ಹರ್ಪಿಸ್ ಅಂತ ಹೇಳ್ತಾರಲ್ಲ ಸರ್, ಸರ್ಪ ಸುತ್ತು. ಬೆನ್ನು ನೋವು ಅದು? ಅದು ಬೆನ್ನು ನೋವಲ್ಲ ಸರ್, ಸರ್ಪ ಸುತ್ತು ಅಂತ ಹೇಳ್ತಾರೆ, ಹರ್ಪಿಸ್ ಅಂತ ಹೇಳ್ತಾರೆ ನೋಡಿ ಸರ್. ಹರ್ಪಿಸ್ ಅಂದ್ರೆ ಯಾವ ಭಾಗದಲ್ಲಿ ಬರುತ್ತೆ ಅದು? ಲೆಫ್ಟ್ ಸೈಡ್ ಬೆನ್ನಿಗೆ ಬಂದಿದೆ ಸರ್. ಬೆನ್ನಲ್ಲೇ? ಬೆನ್ನು ಇಲ್ಲ ಸೊಂಟ? ಬೆನ್ನಲ್ಲೇ ಬರತ್ತಾ? ಲೋಯರ್ ಅಂತನ, ಮಿಡಿಲ್ ಅಪ್ಪರ? ಮಿಡಲ್ ಮಾಡ್ಕೋಬಹುದಲ್ಲ, ಏನ್ ತೊಂದ್ರೆ ಇದೆ? ನೀವು ನಿನ್ನೆ ಕ್ಲಾಸ್ ಬಂದಿದ್ರಾ? ಇಲ್ಲ, ನಾನು ಜಾಯ್ನ್ ಆಗಿಲ್ಲ. ನೋವು ಜ್ವರ ಇಲ್ಲ ಇತ್ತು, ಹಾಗೆ ಇದಾಗ್ಲಿಲ್ಲ, ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ. ಅದು ಒಂದು ಮುದ್ರಾ ಹೇಳ್ಕೊಟ್ಟಿದ್ದು ನಿನ್ನೆ ಮಿಡಿಲ್ಗೆ, ಅದನ್ನು ಪಾಲನೆ ಮಾಡಿದ್ರೆ ಸಾಕು. ಅದು ಆಕ್ಚುಲಿ ಈ ತರ ಮುದ್ರೆ ಅದು. ಓಕೆ, ಈ ತರ ಇಟ್ಕೊಂಡು ಎರಡು ಮುಷ್ಟಿಗಳು ಇಟ್ಕೊಂಡು ಈ ಎರಡು ಬೆರಳು ಮೇಲೆಗೆ ಇರಬೇಕು. ಇದೇ ನೇರವಾಗಿ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಒಳ್ಳೆ ಮುದ್ರೆ ಇದು. ಸೊ ವೇಗವಂತವಾಗಿ ನಿಮ್ಮ ಮಧ್ಯಭಾಗದಲ್ಲಿ ಏನೇ ಬಂದ್ರು ಪೈನ್ ಅದು ರಿಲೀಫ್ ಮಾಡುತ್ತೆ. ಧ್ಯಾನ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇನೆ ಸರ್. ಧ್ಯಾನ ಹೆಚ್ಚಾಗಿ ಮಾಡಿ. ಪ್ರತಿದಿನ ನಿಮ್ಗೆ ಯಾವುದೇ ತೊಂದರೆಗಳು ಹೆಚ್ಚಾಗಿದ್ರೆ 3 ಗಂಟೆ ಧ್ಯಾನ ಮಾಡ್ಬೇಕಾಗುತ್ತೆ. ಖಂಡಿತ ಅದು ಬೇಗ ಗುಣ ಆಗತ್ತೆ. ರೈಟ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ರವಿ ಗೌಡ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್.
ಸರ್ ಈಗ ಯಾರೋ ಮೇಡಮ್ ಸರ್ಪ ಸುತ್ತು ಆಗಿದೆ ಅಂತ ಅಂದ್ರಲ್ಲ ಮೇಡಮ್ ಸರ್, ಹಾ ಹಾ ಅದಕ್ಕೆ ಆಯುರ್ವೇದಿಕ್ ಶಾಪ್ನೊಳಗ ಮೇಡಮ್ ಇದು ಸಿಗುತ್ತೆ ಮೇಡಮ್, ಏನಂದ್ರೆ ಕ್ಯಾವಿ ಅಂತ ಸಿಗುತ್ತೆ ಮೇಡಮ್. ಅದನ್ನ ನೀರಿನೊಳಗೆ ಹಾಕಿ ಅರದು ಅದಕ್ಕೆ ಹಾಕಿ ಲೇಪನ ಮಾಡಿಬಿಟ್ರೆ ಒಂದು ವಾರ ಲೇಪನ ಮಾಡಿದ್ರೆ ಗುಣ ಆಗುತ್ತೆ ಮೇಡಮ್. ಏನ್ ಸರ್ ಅದು? ಕ್ಯಾವಿ ಅಂತ ಸಿಗುತ್ತೆ ಮೇಡಮ್, ಆಯುರ್ವೇದಿಕ್ ಶಾಪ್ನೊಳಗೆ ಸಿಗುತ್ತೆ ಮೇಡಮ್. ಹೌದಾ? ಅದು ಸ್ವಲ್ಪ ರೆಡ್ ಕಲರ್ ಇರುತ್ತೆ ಮೇಡಮ್. ಹಾ, ನಮ್ಮಲ್ಲಿ ಇಲ್ಲೆಲ್ಲ ನಮ್ಮಲ್ಲಿ ಇಲ್ಲೆಲ್ಲ ಹಚ್ತಾರೆ ಮೇಡಮ್. ಅದನ್ನ ಒಂದು ವಾರದೊಳಗೆ ಅದು ವಾಸಿ ಆಗುತ್ತೆ ಮೇಡಮ್. ಹೌದು ಸರ್. ಸರ್ ಅದ್ರ ಹೆಸರು ಟೈಪ್ ಮಾಡಿ ಚಾಟ್ ಬಾಕ್ಸ್ ಹಾಕಿ ಸರ್. ಓಕೆ ಸರ್, ಓಕೆ ಮೇಡಮ್, ಓಕೆ ಚಾಟ್ ಥ್ಯಾಂಕ್ ಯು ಬಾಕ್ಸ್ ಗುರುಜಿ. ಥ್ಯಾಂಕ್ ಓಕೆ ಯು ಸರ್, ಸರ್. ಓಕೆ. ದೀಪಾ ಮೇಡಮ್ ಚಾಟ್ ಮಾಡಿ ಹಾಕ್ತೀರಾ? ಅವರೇ ಹಾಕ್ತಾರೆ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ಅವ್ರು ಹಾಕ್ತಾರೆ ಮೇಡಮ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದಲ್ಲ, ಅವ್ರು ಹಾಕ್ತಾರೆ ಮೇಡಮ್. ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರವಿಗೌಡ ಟೈಪ್ ಮಾಡಿ, ಮೇಡಮ್ ನೋಟ್ ಮಾಡ್ಕೊಂತಾರೆ. ಓಕೆ ಮೇಡಮ್, ಓಕೆ ಸರ್, ಓಕೆ. ರೈಟ್. ಸೊ ಇನ್ಯಾರಿದಾರಮ್ಮ, ಎಲ್ಲ ಮುಗಿತಾ? ಹಾ ಗುರುಜಿ, ಆಲ್ಮೋಸ್ಟ್ ಎಲ್ಲರೂ ಆಯ್ತು ಗುರುಜಿ. ಎಲ್ಲರೂ ಆಯ್ತು ಗುರುಜಿ. ಇವರು ಪಂಚಚಾರಿ ಅಂತ ಒಬ್ರು ಇದ್ದಾರೆ, ಮಾತಾಡಿ. ಅನ್ಮ್ಯೂಟ್ ಮಾಡ್ತೀನಿ, ಪಂಚಚಾರಿ ಅನ್ನೋರು ಮಾತಾಡಿ ಸರ್. ಪದ್ಮಾ ಮೇಡಮ್ ಮಾತಾಡಿಲ್ಲ. ಪದ್ಮಾ ಮೇಡಮ್ ಪಂಚಚಾರಿ ಸರ್ ಅನ್ಮ್ಯೂಟ್ 2 ಸರಿ ಕೊಟ್ಟಿದ್ದೀನಿ, ಇದೊಂದು ಕೊಡ್ತಾ ಇದ್ದೀನಿ, ಮಾತಾಡಿ ಪ್ಲೀಸ್. ನಾಗರಾಜ್ ಅವರು, ನಾಗರಾಜ್ ಬಿ. ಸರ್ ನಮಸ್ತೆ. ಹಾ ನಮಸ್ತೆ, ಮಾತಾಡಿ. ಸರ್ ನಿಮ್ದು ನಾವು ಏನು ಹೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿ ನೀವೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ನಮ್ಗೆ ಇದೊಂದು ಸಿಕ್ಕಿರೋದು ನಮ್ ಭಾಗ್ಯ ಅಷ್ಟೇ. ನನಗೆ ಮೆಡಿಟೇಷನ್ ಮಾಡ್ಬೇಕಾರೆ ಸರ್, ಅಲ್ಲ ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿಮ್ಮ. ಮೆಡಿಟೇಷನ್ ಮಾಡ್ಬೇಕಾದ್ರೆ ನಂಗೆ ತಲೆ ಮೇಲ್ಗಡೆ ನೆತ್ತಿ ಮೇಲೆ ತುಂಬಾ ಎಳ್ತ ಆಗುತ್ತೆ, ಆಮೇಲೆ ತುಂಬಾ ನೆಕ್ ಪೈನ್ ಬರುತ್ತೆ ಸರ್. ನನ್ಗೆ ಪರವಾಗಿಲ್ವಾ? ಪರವಾಗಿಲ್ಲ, ಏನ್ ಪರವಾಗಿಲ್ಲ. ಅಂದ್ರೆ ನೀವು ಹಾಗೆ ಮಾಡ್ತಾ ಹೋಗಿ. ಸೊ ನೀವು ಸ್ವಲ್ಪ ಏನಂದ್ರೆ ಈ ಪೇನ್ಗಳು ಬರೋದಕ್ಕೆ ಕಾರಣ ಆಲ್ರೆಡಿ ಬ್ಲಾಕೇಜ್ ಇರುತ್ತೆ ಈ ಎಥ್ರಿಕ್ ಬಾಡಿಯಲ್ಲಿ. ಅಂದ್ರೆ ಅನ್ನಮಯ ಕೋಶದಲ್ಲಿ ಈಗಾಗಲೇ ಗಂಟುಗಳಿರ್ತದೆ. ಆ ಗಂಟುಗಳು ತೊಲಗಿಸೋವರೆಗೂ ಇದು ಆಗ್ತಾ ಇರ್ತದೆ, ಒಂಥರ ಪೇನ್ ಬರೋದು, ಸೊ ನೋವು ಹೆಚ್ಚಾಗೋದು, ಆತರ ಆಗ್ತಾ ಇರ್ತದೆ. ಸ್ವಲ್ಪ ಸಹಿಸಿ ಸಹನ ಇಟ್ಕೊಂಡು ಹಾಗೆ ಕಂಟಿನ್ಯೂ ಮಾಡಿದ್ರೆ ಅದು ಹೋಗತ್ತೆ, ಬೇಗ ಹೋಗತ್ತೆ. ಆ ನೆತ್ತಿ ಮೇಲೆ ಅಂತೂ ನನ್ಗೆ ಯಾವಾಗಂದ್ರೆ ಅವಾಗ ಎಳ್ತಾ ಬರ್ತಾನೆ ಇರುತ್ತೆ ಸರ್. ಅದು ನನ್ಗೆ ಈ ಮಧ್ಯೆ ಅಂತೂನುವೆ. ಮತ್ತೆ ನನ್ಗೆ ನಾನು ಇವಾಗ 3 ಗಂಟೆಗೆ ಎಚ್ಚರಿಕಾದ್ರೆ 3 ಗಂಟೆ ಕೂತೀನಿ, 4 ಗಂಟೆಗೆ ಎಚ್ಚರಿಕೆ 4 ಗಂಟೆ ಕೂತೀನಿ. ಯಾವಾಗಂದ್ರೆ ಅವಾಗ ಮೆಡಿಟೇಷನ್ ಕೂತ್ಕೋತಾನೆ ಇರ್ತೀನಿ. ಚೆನ್ನಾಗ್ ಅನಿಸ್ತಾ ಇದೆ ಅದು. ಬಟ್ ಅದೇ ತಲೆ ಎಲ್ಲ ಒಂಥರ ನೆತ್ತಿ ಮೇಲೆ ಇನ್ನೊಂದೇನಂದ್ರೆ, ನೀವು ಇನ್ನೊಂದು ಬರಿಕಾಲಲ್ಲಿ ಸ್ವಲ್ಪ ಯಾವ್ದೇ ಒಂದ್ ದಿವಸಲ್ಲಿ ಧ್ಯಾನ ಹೆಚ್ಚಾಗಿ ಮಾಡಿ ತೊಂದ್ರೆ ಇಲ್ಲ. ಬರಿಕಾಲಲ್ಲಿ ಸ್ವಲ್ಪ ಓಡಾಡ್ಬೇಕಾಗತ್ತೆ, ಡೈರೆಕ್ಟ್ ನೇಲ ಮೇಲೆ ಓಡಾಡ್ಬೇಕು. ಅದು ಸ್ವಲ್ಪ ಮನೇಲಿ ಚಪ್ಲಿ ಇಲ್ದೇನೆ ಯೂಸ್ ಮನೆಯಲ್ಲಿ ಬೇಡ, ನಿಮ್ಗೆ ಆಚ ಕಡೆ ವಾಕಿಂಗ್ ಮಾಡ್ಬೇಕಾದ್ರೆ ಬರಿಗಾಲಲ್ಲಿ ಮಾಡ್ಬೇಕು. ಹೌದು, ಬರಿಗಾಲಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಒಂದು 100-200 ಸ್ಟೆಪ್ಸ್ ಹಾಕ್ಬೇಕಾಗತ್ತೆ. ಸರಿ ಸರ್. ಸರ್ ಪಾದದಲ್ಲಿ ಆಣಿ ಆಗಿದೆ ಸರ್ ನನ್ಗೆ. ಅದು ಎಷ್ಟು ಪ್ಲಾಸ್ಟರ್ ಹಾಕ್ತೀನಿ ಹೋಗ್ತಾನೆ ಇಲ್ಲ, ಪೇನ್ ಬರಿಗಾಲಲ್ಲಿ ನಡೆಯಕ್ಕೆ ಆಣಿ ಆಗ್ಬಿಟ್ಟಿದೆ. ಆನೆ ಆಗಿದೆಯಾ? ಓಕೆ ಓಕೆ ಓಕೆ. ಅದಕ್ಕೂ ಒಂದು ಕೆಲಸ ಮಾಡೋಣ, ಅದು ಅದೇ ಸಪರೇಟ್ ಮನೆ ಮದ್ದು ಮತ್ತೆ ಇನ್ನೊಂದು ಹೋಮಿಯೋದಲ್ಲಿ ಮೆಡಿಸಿನ್ಸ್ ಮಾಡ್ತೀವಿ. ಓಕೆ ಸರಿ ಸರ್, ಓಕೆ. ತುಂಬಾ ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ನೆಕ್ಸ್ಟ್ ರೈಟ್. ನಾಗರಾಜ್ ಅವರನ್ನ, ನಾಗರಾಜ್ ಬಿ ಕಡೆ ಕೊನೆ ಹಂಚಿಕೆ. ಈಗ ಸೆಷನ್ ಮುಕ್ತಾಯ ಮಾಡೋಣ. ನಾಗರಾಜ್ ಬಿ ಕಡೆಮನಿ ಸರ್ ಮಾತಾಡ್ಬೇಕಂತ ಕೇಳ್ಕೊಂತೀನಿ. ಗುರುಜಿ 2-3 ಸರಿ ಹೇಳಿದ್ರು, ಇನ್ನೊಂದ್ಸರಿ ನಿಮ್ಗೆ ಅವಕಾಶ ಇದೆ, ಮಾತಾಡಿ ಸರ್. ರೈಟ್. ಮಾತಾಡಿ ಸರ್, ನಾಗರಾಜ್ ಕಡೆಮನಿ ಸರ್. ರೈಟ್ ಈಗ ಕ್ಲೋಸ್ ಮಾಡೋಣ ಹಾಗಾದ್ರೆ, ಸೆಷನ್ ಕ್ಲೋಸ್. ರೈಟ್. ಓಕೆ ಗುರುಜಿ. ಇವತ್ತಿನ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಆಯ್ತು ಗುರುಜಿ. ಸಿದ್ಧಾರೂಢರು, ವಿಶಾಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿ ಸಿದ್ಧಾರೂಢರ ಬಗ್ಗೆ ಮಾತಾಡಿದ್ರು.
ಮತ್ತೆ ಇವತ್ತಿನ ಅನುಭವ ಹಂಚಿಕೆ ಸಹ ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಬ್ಬರ ಅನುಭವನೂ ಒಬ್ಬೊಬ್ಬರಿಗೆ ಪಾಠನೇ ಆಗುತ್ತೆ. ಪ್ರತಿಯೊಬ್ರು ಅನುಭವ ಹಂಚ್ಕೊಳ್ಳೋದ್ರಿಂದ ಅವ್ರ ಅನುಭವಗಳಿಂದ ನಾವು ಸಹ ತಿಳ್ಕೊಬಹುದು. ಮತ್ತೆ ಕಲಿಯೋದು ತುಂಬಾನೇ ಇರುತ್ತೆ. ಅನುಭವನೇ ಒಂದು ಪಾಠ. ಪ್ರತಿಯೊಬ್ಬರ ಅನುಭವನು ನೆಕ್ಸ್ಟ್ ಟೈಮ್ ಇನ್ನು ಯಾರು ಬಿಡಬಾರ್ದು, ಎಲ್ಲಾರು ಹಂಚ್ಕೋಬೇಕು. ನಾವು ಪ್ರತಿಯೊಬ್ರ ಹೆಸರು ಕರೆಯೋ ಹಾಗೆ ಆಗ್ಬಾರ್ದು. ಪ್ರತಿಯೊಬ್ರು ಅನುಭವಗಳನ್ನ ಅವ್ರವ್ರೇ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಂತೀನಿ. ಇಷ್ಟೊತ್ತು ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿಕ್ಕೆ ಕಾರಣ ಆಗಿರುವ ನಮ್ಮ ರಂಗನಾಥ್ ಗುರುಜಿಗೆ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ Zoom ಅಲ್ಲಿ ಭಾಗವಹಿಸಿದಂತಹ ಎಲ್ಲಾ ನಮ್ಮ ಆತ್ಮ ಬಂಧುಗಳಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶವನ್ನು ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ತುಂಬಾ ಧನ್ಯವಾದಗಳು ತಮಗೂ, ಮತ್ತೆ ದೀಪಾ ಮೇಡಮ್, ರೇಣುಕಾ ಅವರು, ಮತ್ತೆ ಸವಿತಾ ಅವರು, ಆಮೇಲೆ ಸಾವಿತ್ರಿ ಮೇಡಮ್, ಎಲ್ಲರೂ ಅದ್ಭುತವಾದ ಸೇವೆ ಮಾಡ್ತಾ ಇದ್ರಿ ಮಹಾಧರ್ ಫೌಂಡೇಶನ್ಗೆ ಮತ್ತೆ ಮಾನವ ಕುಲಕ್ಕೆ. ಯಾಕಂದ್ರೆ ತಾವು ಮಾಡ್ತಾ ಇರೋಂತ ಈ ಸೇವದಿಂದ ಎಲ್ಲ ಇನ್ನೂ ಹೆಚ್ಚಾಗಿ ಮಹಾಧರ್ ಫೌಂಡೇಶನ್ ಸೇವೆಗಳು ಮತ್ತೆ ಮಹಾಧರ್ ಫೌಂಡೇಶನ್ ಮಾಡುವಂತ ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮಾಡ್ಬೋದು ಅಂತ ಅನ್ಕೊಂತೀನಿ, ನಾನು ಭಾವಿಸ್ತೀನಿ. ಯಾಕಂದ್ರೆ ಈಗಾಗಲೇ ಈ ತಿಂಗಳಲ್ಲಿ ಎಷ್ಟೋ ಮಾಸ್ಟರ್ಸ್ ಬಂದ್ರು, ಅವ್ರ ಜ್ಞಾನವನ್ನು ಸವಿವರವಾಗಿ ಕೂಲಂಕುಷವಾಗಿ ಹಂಚಿದ್ರು. ಹೇಳ್ಬೇಕಂದ್ರೆ ವಿಶಾಲವಾಗಿ ಎಷ್ಟೋ ಜ್ಞಾನ ಹಂಚಿದ್ರು. ಎಲ್ಲಾ ಮಾಸ್ಟರ್ಸ್ಗೂ ಮತ್ತೆ ಒಂದ್ಸರಿ ಧನ್ಯವಾದ ತಿಳಿಸೋಣ. ಈ ವೇದಿಕೆಯಿಂದ ಎಲ್ಲರಿಗೂ ಮತ್ತೆ ಒಂದ್ಸರಿ ಧನ್ಯವಾದ ತಿಳಿಸ್ತಾ ಇದೀವಿ. ಎಲ್ಲಾ ಮಾಸ್ಟರ್ಸ್ಗೂ ಈ ವೇದಿಕೆಯಲ್ಲಿ ಬಂದು ಅವ್ರ ಜ್ಞಾನ ಹಂಚ್ಕೊಂಡಿದ್ದಕ್ಕೂ ನಮ್ಮ ಪಿರಮಿಡ್ ಸೀನಿಯರ್ ಮಾಸ್ಟರ್ಸ್ ಎಲ್ಲರೂ, ಜೊತೆಗೆ ಎಲ್ಲಾ ಭಾಗವಹಿಸಿರುವಂತ ನೀವೆಲ್ಲರಿಗೂ ಮತ್ತೆ ಒಂದ್ಸರಿ ಧನ್ಯವಾದ ತಿಳಿಸ್ತಾ ಇದೀವಿ. ಆಮೇಲೆ ನಮ್ಮ ಸೇವಕರು ಅಂದ್ರೆ ವಾಲಂಟಿಯರ್ಸ್ ಆಗಿ ದೀಪಾ ಮೇಡಮ್, ರೇಣುಕಾ ಮೇಡಮ್, ಸವಿತಾ ಮೇಡಮ್, ಮತ್ತೆ ನಂದಿನಿ ಮೇಡಮ್ ಎಲ್ಲರೂ ತುಂಬಾ ಅದ್ಭುತವಾಗಿ ಸೇವೆ ಮಾಡ್ತಾ ಇದ್ರಿ. ಅವ್ರಿಗೂ ಮತ್ತೆ ಒಂದ್ಸರಿ ಧನ್ಯವಾದ ತಿಳಿಸ್ತಾ ಇದೀವಿ ಈ ವೇದಿಕೆಯಿಂದ. ಸ್ನೇಹಿತರೆ, ಈಗ ಮುಂದಿನ ತರಗತಿಗಳು ಅಂದ್ರೆ ಮೇ ತಿಂಗಳಾಯ್ತು. ಈಗ ಮುಂದಿನ ತಿಂಗಳು ಜೂನ್ ತಿಂಗಳದು ಇವತ್ತು ಸಿಲೆಬಸ್ ನಾವು ಪ್ರವಚನ ಮಾಡ್ತೀವಿ. ಸಿಲೆಬಸ್ ಅನ್ನೋದು ವಾಟ್ಸಾಪ್ ಕಲಿಸ್ಕೊಡ್ತೀವಿ, ನೋಡ್ಕೊಳ್ಳಿ. ಈಗಾಗಲೇ ಮಾಸ್ಟರ್ಸ್ ಆಲ್ಮೋಸ್ಟ್ ಫಿಕ್ಸ್ ಆಗ್ತಾ ಇದ್ದಾರೆ. ಅಂದ್ರೆ ಮಾಸ್ಟರ್ಸ್ ನಾವು ಆಯ್ಕೆ ಮಾಡ್ತಾ ಇದೀವಿ. ಅದರಲ್ಲಿಯೂ ಅಷ್ಟೇ ವಿಶಾಲವಾದ ತುಂಬಾ ವಿಶಾಲವಾದ ಜ್ಞಾನ ಅನ್ನೋದು ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಮತ್ತೆ ಒಳ್ಳೆ ಮನೆ ಮದ್ದುಗಳು, ಮತ್ತೆ ಈ ಸರಿ ಹೇಳ್ಬೇಕಂದ್ರೆ ಜೂನ್ ತಿಂಗಳಲ್ಲಿ ಪ್ರಕೃತಿ ಬಗ್ಗೆನೂ ಸ್ವಲ್ಪ ಹೆಚ್ಚು, ಪ್ರಕೃತಿ ಬಗ್ಗೆ ನಮ್ಮ ಮದರ್ ಅರ್ತ್ ಅಂದ್ರೆ ನಮ್ಮ ನಿಸರ್ಗದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡೋಕೆ ಪ್ರಯತ್ನ ಮಾಡ್ತಾ ಇದೀವಿ. ಯಾಕಂದ್ರೆ ನಿಸರ್ಗ ಬಗ್ಗೆನೂ ತುಂಬಾ ಕಡಿಮೆ ಮಾಹಿತಿ ಇದೆ ನಮ್ಗೆ. ಏನಾಗ್ತಾ ಇದೆ ಅಂದ್ರೆ ಧ್ಯಾನ ಮಾಡ್ತಾ ಇದೀವಿ, ಜ್ಞಾನ ಬರ್ತಾ ಇದೆ, ಒಂದು ಧ್ಯಾನಿ ಆಗ್ತಾ ಇದೀವಿ, ಒಂದು ವಿವೇಕವಂತವಾಗ್ತಾ ಇದೀವಿ. ಆದ್ರೆ ನಮ್ಮ ಆಚರಣೆಯಲ್ಲಿ ಇಲ್ಲ. ಆಚರಣೆಯಲ್ಲಿ ಯಾಕಿಲ್ಲ ಅಂದ್ರೆ ಆಯ್ತು ನನಗೆ ಒಳ್ಳೆ ಜ್ಞಾನ ಬರ್ತಾ ಇದೆ, ನನ್ನ ಒಳಗಡೆ ಪರಿವರ್ತನೆ ಆಗ್ತಾ ಇದೆ, ಧ್ಯಾನ ಮಾಡ್ತಾ ಇದ್ರೆ ಶಕ್ತಿ ಬರ್ತಾ ಇದೆ, ಅಷ್ಟುವರೆಗೆ ನಾವು ಪರಿಮಿತ ಆಗ್ತಾ ಇದೀವಿ. ಹೇಳ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಮುಂಚೆ ಹೋಗ್ಬೇಕಾಗತ್ತೆ. ನೀವು ಸ್ವಲ್ಪ ಮುಂಚೆ ಹೋದ್ರೆ ಏನಾಗತ್ತೆ, ಮುಂಚೆ ನಿಮ್ಗೆ ಸಿಗೋದೇಂದ್ರೆ ಈ ನಿಸರ್ಗದಲ್ಲೇ ನೀವಿರೋದು, ನಾವಿರೋದು, ಎಲ್ಲರೂ ನಿಸರ್ಗದಲ್ಲೇ ನಿವಾಸ ಮಾಡ್ಬೇಕು. ಆ ನಿಸರ್ಗನೇ ನಾವು ಸರಿಯಾಗಿ ನೋಡ್ಕೊಂತ ಇಲ್ಲ. ಅಂದ್ರೆ ಅದು ಭೂಮಿ ಆಗ್ಬೋದು, ನೀರಾಗ್ಬೋದು, ಗಾಳಿ ಆಗ್ಬೋದು, ಈ ತರ ಪಂಚಭೂತಗಳನ್ನು ನಾವು ಈಗ ಏನ್ ಮಾಡಿದ್ವಿ ಅಂದ್ರೆ ಹಾಳು ಮಾಡಿದ್ವಿ. ಈಗಾಗಲೇ ಪಂಚಭೂತಗಳನ್ನು ತುಂಬಾ ಹಾನಿ ಮಾಡಿದ್ವಿ. ಪಂಚಭೂತಗಳಿಗೆ ಈ ಎಷ್ಟೇ ಧ್ಯಾನ ಮಾಡಿದ್ರು, ಎಷ್ಟೇ ಜ್ಞಾನ ಇದ್ರು ನಾವು ಪಂಚಭೂತಗಳನ್ನು ಸರಿಯಾಗಿ ನೋಡ್ಕೊಂಡಿಲ್ಲ, ಮತ್ತೆ ಸರಿಯಾದ ಪಾಲನೆ ಮಾಡಿಲ್ಲ. ಅದಕ್ಕೂ ಹಾನಿ ಮಾಡ್ತಾ ಹೋದ್ರೆ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಈ ಭೂಮಿ ಮೇಲೆ ಜೀವನ ಮನಗಡಕ್ಕೆ ಕಷ್ಟ ಆಗತ್ತೆ. ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಅದು ಅಷ್ಟು ಸುಲಭ ಅಲ್ಲ. ಇದು ಅರ್ಥ ಮಾಡ್ಕೋಬೇಕು, ತುಂಬಾ ಹೆಚ್ಚಾಗಿ ಜ್ಞಾನ ಬೇಕಾಗತ್ತೆ. ನಿಸರ್ಗದ ಬಗ್ಗೆನೂ ಜ್ಞಾನ ಬೇಕಾಗತ್ತೆ. ಅದಕ್ಕೂ ಪರಿಹಾರಗಳೇನು, ಏನೇನು ಮಾಡಿದ್ರೆ ನಿಸರ್ಗ ಸರಿಯಾಗಿ ನಾವು ನೋಡ್ಕೋಬಹುದು, ಅದು ಸರಿಯಾಗಿ ಪಾಲನೆ ಮಾಡ್ಬೇಕು. ನಮ್ಮ ಒಳಗಡೆ ಅಂತರ ಪರಿವರ್ತನೆ ಬೆಳವಣಿಗೆ ಅನ್ನೋದು ನಮ್ಮ ಸ್ವಂತ ವೈಯಕ್ತಿಕ ಅನ್ನೋದು ಅಂದ್ರೆ ಪರ್ಸನಲ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಸುತ್ತು ಏನಾಗ್ತಾ ಇದೆಯೋ ಅದು ನೋಡ್ಬೇಕಲ್ಲ. ನಿಮ್ಮ ಸುತ್ತು ಪರಿಸರದಲ್ಲಿ ಏನಾಗ್ತಾ ಇದೆ, ಏನೇನ್ ನಾವು ಯಾವ ತರ ಹಾನಿ ಮಾಡ್ತಾ ಇದೀವಿ, ಅದು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರನೇ ಹೆಚ್ಚು ಸಬ್ಜೆಕ್ಟ್ಸ್ ನಾವು ಈ ಮುಂದಿನ ಜೂನ್ ತಿಂಗಳಲ್ಲಿ ನಿಸರ್ಗ ಬಗ್ಗೆ ಕೊಟ್ಟಿದ್ವಿ. ಅದು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ನಿಸರ್ಗ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಅಂತರ ಬಾಹ್ಯ ಎರಡೂ ಶುದ್ಧಿ ಮಾಡ್ಕೋಬೇಕಂತ ನಮ್ಮ ಉದ್ದೇಶ. ಅಂತರ ಶುದ್ಧಿ ಅನ್ನೋದು ಧ್ಯಾನ ಜ್ಞಾನದಿಂದ ಹಾಗೆ ಆಗ್ತದೆ. ಮತ್ತೆ ಅದ್ರ ಜೊತೆಗೆ ಆಕುಪ್ರೆಜರು, ಮನೆ ಮದ್ದುಗಳು, ಮತ್ತೆ ಮುದ್ರಾ ಥೆರಪಿ, ಇದರಿಂದ ಅಂತರ ಶುದ್ಧಿ ಅಂದ್ರೆ ದೇಹ ಅಂದ್ರೆ ದೇಹ ಒಳಗಡೆ ದೇಹ ಶುದ್ಧಿ, ಮತ್ತೆ ದೇಹ ಒಳಗಡೆ ಶುದ್ಧಿ.
ಹೊರಗಡೆ ಒಳಗಡೆ ಎರಡು ಶುದ್ಧಿ. ಅಂದ್ರೆ ಮನಃಶುದ್ಧಿ, ಬಾಹ್ಯ ಶರೀರ ಶುದ್ಧಿ, ಮನಃಶುದ್ಧಿ ಮತ್ತೆ ಆತ್ಮ ಬೆಳವಣಿಗೆ, ಇದೆಲ್ಲಾನು ನಮ್ಮ ಈ ಪದ್ಧತಿಯಿಂದ ಆಗತ್ತೆ. ಆದ್ರೆ ನಮ್ಮ ಬಾಹ್ಯ ಏನಿದೆ, ಬಾಹ್ಯ ಅಂದ್ರೆ ಪರಿಸರ ಅಂದ್ರೆ ನಿಸರ್ಗ ಅಂದ್ರೆ ನಾವು ಎಲ್ಲಿ ನಿವಾಸ ಮಾಡ್ತಾ ಇದ್ವೋ, ಮಾನವ ಕುಲ, ಜಂತು ಕುಲ ಮತ್ತೆ ವೃಕ್ಷ ಕುಲ, ಎಲ್ಲಿ ನಿವಾಸ ಮಾಡ್ತಾ ಇದ್ವಿ, ಎಲ್ಲಿದೀವಿ, ಮತ್ತೆ ಅದಕ್ಕೂ ಬೇಕಾಗಿರುವಂತ ಸರಿಯಾದ ವಾತಾವರಣ ಇದೆಯಾ, ನಾವು ಏನೇನು ಹಾನಿ ಮಾಡಿದೀವಿ ಅದು ತಿಳ್ಕೊಬೇಕು. ಹಾನಿ ಮಾಡಿರೋದು ಎಷ್ಟಿದೆ, ಏನು ಹಾನಿ ಮಾಡಿದ್ವಿ ನೋಡಿ. ಈಗ ಟೆಂಪರೇಚರ್, ಉಷ್ಣತೆ ಎಷ್ಟಿದೆ, ಉಷ್ಣತಾ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದೆಲ್ಲ ಯಾರು ನಿಯಂತ್ರಣ ಮಾಡೋದು? ನಾವೇ ಮಾಡ್ಬೇಕು. ನಾವೇ ಹಾನಿ ಮಾಡಿದೀವಿ ನಿಸರ್ಗಕ್ಕೆ, ಮತ್ತೆ ನಾವೇ ತಿರ್ಗಾ ಅದು ಪರಿಹಾರನು ನಾವೇ ಮಾಡ್ಬೇಕಾಗತ್ತೆ. ಮಾಡಿಲ್ಲ ಅಂದ್ರೆ ಇಲ್ಲಿ ನಾವು ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಅಸ್ತಿತ್ವ ಈ ಭೂಮಿ ಮೇಲೆ ಕಲ್ಕೊಂತೀವಿ. ನಾವು ಈ ಭೂಮಿ ಮೇಲೆ ಕಲ್ಕೊಂಡಿದ್ಮೇಲೆ ಯಾರು ಇರಕ್ಕಾಗಲ್ಲ ಇಲ್ಲಿ, ಅಲ್ವಾ? ಸೊ ಅಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಇದಕ್ಕೋಸ್ಕರ ಮುಂದಿನ ತಿಂಗಳಲ್ಲಿ ಮತ್ತೆ ಬರೋ ತಿಂಗಳೆಲ್ಲಾನು ನಿಸರ್ಗ ಬಗ್ಗೆ ಹೆಚ್ಚು ಇನ್ನು ತಿಳ್ಕೊಂತ ಅದಕ್ಕೂ ಏನೇನು ಪರಿಹಾರ ನಾವು ಮನೆಯಲ್ಲಿ ಏನ್ ಮಾಡ್ಕೋಬೇಕು, ಒಂದು ವೈಯಕ್ತಿಕವಾಗಿ ನಾವ್ ಏನ್ ಮಾಡ್ಬೋದು, ಮನೆಯಲ್ಲಿ ಏನ್ ಮಾಡ್ಬೋದು, ನಮ್ಮ ಕುಟುಂಬ ಆಗಿ ಏನ್ ಮಾಡ್ಬೋದು, ಅದು ಮಾಡ್ತಾ ಹೋದ್ರೆ ಇಡೀ ಹೇಳ್ಬೇಕಂದ್ರೆ ನಮ್ಮ ಸೊಸೈಟಿಯಲ್ಲಿ, ಈ ಪ್ರಪಂಚದಲ್ಲಿ ಆ ಬೆಳವಣಿಗೆ ಮತ್ತೆ ಆ ಪರಿವರ್ತನೆ ಶುರು ಆಗತ್ತೆ. ಅವಾಗ ನಮ್ಮ ನಿಸರ್ಗ ನಾವು ಕಾಪಾಡಿಕೊಂಡ್ರೆ ನಮ್ಗೆ ಅಂತರ ಬಾಹ್ಯ ಎಲ್ಲ ಶುದ್ಧಿ ಆಗತ್ತೆ. ಓಕೆ, ಇಷ್ಟೆಲ್ಲ ಹೇಳ್ತಾ ಈ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿ ನಡೆದಿದೆ. ನಮ್ಗೆಲ್ಲರಿಗೂ ಧನ್ಯವಾದ ಮತ್ತೆ ನಮಸ್ಕಾರ ತಿಳಿಸ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾರೆ. ಥ್ಯಾಂಕ್ ಯು.